ನೋಡ್ರಮ್ಮ, ನಿಮ್ ಸ್ನೇಹಿತರು ಕಾಯ್ತಾವ್ರೆ. ಏನ್ ಹಾಗೆ ನೋಡ್ತಾ ನಿಂತಿದ್ದೀರಾ? ಅಲ್ಲಿ ಮಗು ಒಳಗ್ ಕೇಳಿಸ್ತಾ ಇಲ್ವಾ? ನಡೀರಿ. ಅಂಕಲ್, ಓ ಪೇಪರ್ ಕೂಡ ತಗೊಳಮ್ಮ. ಮುಗಿದ ದೋಸ್ತಿ ದೋಸ್ತಿ ಮುಗಿದ ದೋಸ್ತಿ. ಅಂಕಲ್ ಅಂಕಲ್, ಸ್ವಲ್ಪ ಗಾಡಿ ನಿಲ್ಸಿ. ಇಲ್ಲೇಕಮ್ಮ, ಮುಂದೆ ಅಲ್ವಾ ನಮ್ಮ ನಿಮ್ ಜಾಗ? ಸ್ವಲ್ಪ ಕೆಲ್ಸ ಇದೆ, ಇಳಿರೆ. ಏ ವಿಮ್ಲಾ, ಯಾಕೆ ಎಲ್ಲಿ ನಿಲ್ಲಿಸ್ದೆ? ಏನಿಲ್ಲ ಕಣೆ, ನಾವು ದಿನ ಹೋಗೋವಾಗ ಬರೋವಾಗ ಟಾಟಾ ಮಾಡ್ತಾರಲ್ಲ, ಅವ್ರ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಅವ್ರು ನೋಡಿದ್ರೆ ನಂಗಂತೂ ಅಯ್ಯೋ ಅನ್ಸುತ್ತೆ ಕಣೆ. ಅವ್ರ ಬಟ್ಟೆ, ಅವ್ರ ಅವತಾರ ನನಗಂತೂ ನೋಡಕ್ಕಾಗಲ್ಲಪ್ಪ. ಏ ಪ್ರಿಯಾ, ನಿನಗೇನ್ ಅನ್ಸುತ್ತೆ? ನನಗೂ ಅಷ್ಟೇ ಅಯ್ಯೋ ಅನ್ಸುತ್ತೆ. ಏನಾದ್ರೂ ಸ್ವೀಟ್ ಕೊಡೋಣವಾ? ಹೌದು ಕಣೆ. ಅಂಕಲ್, ಏನಮ್ಮ? ಸ್ವೀಟ್ ತರ್ಬೇಕಲ್ಲ. ಅಂಗಡಿಲಿ ಮೈಸೂರು ಪಾಕ್ ಚೆನ್ನಾಗಿರ್ತದೆ, ತರ್ಲಾ? ಆಯ್ತು ಅಂಕಲ್.
ನೋಡ್ರಮ್ಮ ಕಾಯ್ತಾವ್ರೆ. ಯಾಕ್ರೆ ಹಾಗ್ ನೋಡ್ತಿದ್ದೀರಾ? ಏನಿಲ್ಲ ಅಕ್ಕ, ಅದು ದಿನ ಟಾಟಾ ಮಾಡ್ಕೊಂಡು ಹೋಗೋರು ಇವತ್ ಹತ್ರ ಯಾಕೆ ಬಂದ್ವಿ ಅಂತನಾ? ನಿಮಗೆಲ್ಲ ತಿನ್ನೋಕೆ ಸ್ವೀಟ್ ತಂದಿದೀವಿ, ತಗೊಳ್ಳಿ. ಯಾಕೆ ಹಾಗ್ ನೋಡ್ತಿದ್ದೀರಾ? ತಗೊಳ್ಳಿ. ಅಯ್ಯೋ ಬೇಡಕ್ಕ, ನಮ್ಮ ಅಪ್ಪ ಅಮ್ಮ ಬೈತಾರೆ. ಯಾರು ಬೈಯಲ್ಲ, ತಗೊಳ್ಳಿ. ಅಯ್ಯೋ ಬೇಡಕ್ಕ. ಏನ್ರಿ ಇದು ಮೀಟಿಂಗು? ಆಂಟಿ, ನಾವ್ ಇವ್ರಿಗೋಸ್ಕರ ಸ್ವೀಟ್ ತಂದಿದೀವಿ, ನೀವು ಬೈತೀರಾ ಅಂತ ಬೇಡ ಅಂತ ಇದಾರೆ, ನೀವಾದ್ರೂ ಹೇಳಿ ಆಂಟಿ. ಅಯ್ಯೋ ಬೇಡ ಹೋಗಮ್ಮ, ಇವತ್ತೇನೋ ನೀವ್ ತಂದ್ಕೊಡ್ತೀರಾ, ನಾಳೆ ಕೇಳಿದ್ರೆ ನಾವೆಲ್ಲಿಂದ ತಂದ್ಕೊಡೋದು? ಅಯ್ಯೋ ಹಾಗೆ ಹೇಳ್ಬೇಡಿ ಆಂಟಿ, ಪ್ಲೀಸ್ ಆಂಟಿ, ಇವ್ರಿಗೆ ತಗೊಳಕ್ ಹೇಳಿ ಆಂಟಿ. ಅಯ್ಯೋ ಅವಳು ಅಷ್ಟೊಂದು ಕೇಳ್ಕೊತಿದ್ದಾಳೆ, ಹೋಗ್ಲಿ ತಗೊಳ್ಳಿ. ಹೌದು, ಈಗ ಹೇಳು, ನಿನ್ನ ಹೆಸರೇನು? ನನ್ನ ಹೆಸರು ದೀಪ. ಇಲ್ಲ ಇಲ್ಲ, ಇವಳ ಹೆಸರು ದ್ವೀಪ ಅಂತ. ನೀನು ಗೊತ್ತಾಗಲ್ಲ, ಸುಮ್ನೆ ಇರೆ. ಇಲ್ಲ ಅಕ್ಕ, ಇವಳ ಹೆಸರು ದೀಪಾನೇ. ಓ ದೀಪಾನಾ? ದೀಪ ಅಂದ್ರೆ ಬೆಳಕು. ವೆರಿ ಗುಡ್. ಹೌದು, ನಾವು ಸ್ಕೂಲ್ಗೆ ಹೋಗುವಾಗ ಬರುವಾಗ ಇವ್ರನ್ನೆಲ್ಲ ಸೇರಿಸ್ಕೊಂಡು ಟಾಟಾ ಮಾಡ್ತೀಯಲ್ಲ, ಯಾಕೆ? ಅಕ್ಕ, ನಿಮ್ಮನ್ನ ನೋಡಿದ್ರೆ ನಮಗೂ ಆಸೆ ಆಗುತ್ತಕ್ಕ, ನಿಮ್ ತರ ನಾವು ಸ್ಕೂಲ್ಗೆ ಹೋಗ್ಬೇಕು ಅಂತ. ಹೋಗೋದು ಯಾಕೆ? ನಿಮ್ಮೂರಲ್ಲಿ ಸ್ಕೂಲ್ ಇಲ್ವಾ? ಇದೆ ಅಕ್ಕ, ಇದೆ. ನಮ್ 4 ಹಳ್ಳಿಗೂ ಸೇರಿ ನಮ್ಮೂರಲ್ಲಿ ಒಂದು ಸ್ಕೂಲ್ ಇದೆ. ಏನು 4 ಹಳ್ಳಿಗ? ಹೌದಕ್ಕ, ನಮ್ದು ಬಾಗೇಪಲ್ಲಿ ತಾಲೂಕು ಸೋಜಿಗನಹಳ್ಳಿ ಅಂತ. ಅದ್ರ ಪಕ್ಕದಲ್ಲಿ ರಂಗನಾಯಕನಹಟ್ಟಿ, ತಿಮ್ಲಾಪುರ, ಕೋಡಿಹಳ್ಳಿ ಅಂತ ಇವೆ. ಮತ್ತೇನೇನು, 4 ಹಳ್ಳಿ ಮಕ್ಳು ಸ್ಕೂಲ್ಗೆ ಹೋಗೋದು. ಹೇಗಕ್ಕ ಹೋಗೋದು? ವರ್ಷಕ್ಕೆ 2 ತಿಂಗಳು 3 ತಿಂಗಳು ನಮ್ಮ ಅಪ್ಪ ಅಮ್ಮ ನಮ್ ಜೊತೆಲಿ ಇರ್ತಾರಷ್ಟೇ. ಇನ್ 8 ತಿಂಗಳು ಕೆಲ್ಸಕ್ಕೆ ಅಂತ ನಮ್ಮನ್ನು ಕರ್ಕೊಂಡು ಸಿಟಿ ಕಡೆ ಬಂದ್ಬಿಡ್ತಾರೆ. ಹಾಗಾದ್ರೆ ಆ 4 ಹಳ್ಳಿನಲ್ಲೂ ಈಗ ಯಾರು ಇಲ್ವಾ? ಇದಾರಕ್ಕ, ಏನು ಕೆಲಸ ಮಾಡಕ್ ಆಗದೆ ಇರೋ ಅಜ್ಜಿ ತಾತಂದ್ರು. ದೀಪಾ, ನೀನೊಂದ್ ಕೆಲ್ಸ ಮಾಡು, ನಾಳೆ ನಾವು ಸ್ಕೂಲಿಂದ ವಾಪಸ್ ಹೋಗ್ಬೇಕಾದ್ರೆ ನೀನು ನಮ್ ಜೊತೆ ಬಂದ್ಬಿಡು. ಆಮೇಲೆ ನೀವು ಓದ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಮ್ಮ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ನರಸಿಂಹಮೂರ್ತಿಗಳೇ. ಯಾಕೆ ಇಷ್ಟು ಲೇಟು? ಬೆಳಗ್ಗೆನೆ ಶುಗರ್ ಜಾಸ್ತಿ ಆಯ್ತು, ಅದಕ್ಕೆ ಬರೋ ತಡ ಆಯ್ತು, ದಯವಿಟ್ಟು ಕ್ಷಮಿಸಿ ಸರ್. ಅಯ್ಯೋ, ನಾನು ಹೇಳೋ ಮೆಸೇಜ್ ಕೇಳಿದ್ರೆ ನಿಮಗೆ ಬಿಪಿನೂ ಜಾಸ್ತಿ ಆಗಬಹುದು ಅಂತ ಕಾಣಿಸುತ್ತೆ. ಅಯ್ಯೋ, ಏನ್ ಸರ್ ಅದು? ಗಾಬರಿ ಆಗ್ಬೇಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸರ್ ಕೂತ್ಕೊಳ್ಳಿಪ್ಪ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಲ್ಲ ನರಸಿಂಹಮೂರ್ತಿಗಳೇ, ಆ BEO ಸಾಹೇಬ್ರು ಗೋವರ್ಧನ್ಗೆ ನಿಮ್ಮೇಲೆ ಯಾವಾಗ ಕಂಡ್ಬಿತ್ತು? ಏನ್ ಸರ್ ವಿಷಯ? ಟ್ರಾನ್ಸ್ಫರ್ ಆರ್ಡರ್ ಬಂದಿದೆಯಲ್ಲ ರೀ. ಟ್ರಾನ್ಸ್ಫರಾ? ಯಾವ ಊರಿಗೆ ಸರ್? ತಗೊಳ್ಳಿ. ಸೋಜ್ಗಾನಹಳ್ಳಿ. ಅಲ್ಲ ಸರ್, ಆ ಸ್ಕೂಲಲ್ಲಿ ಮಕ್ಕಳೇ ಇರಲ್ವಂತೆ. ನೋಡ್ರಿ, ಶಾಲೆಯಲ್ಲಿ ಮಕ್ಕಳು ಇಲ್ಲದೆ ಇರೋದು ನಿಜ, ಶಾಲೆಗೆ ಹಾಕಿರೋ ಬೀಗನ ತೆಗೆದೇ ಇರೋದು ನಿಜ. ಆ ಸುತ್ತಮುತ್ತಲ ಹಳ್ಳಿ ಜನ 1 ವರ್ಷದಲ್ಲಿ 8 ತಿಂಗಳು ಗುಳೆ ಹೋಗೋದು ನಿಜ. ಆದ್ರೂ ಈ ತಾಲೂಕ್ನಲ್ಲಿ ಅದೇ ಬೆಸ್ಟ್ ಸ್ಕೂಲ್ ರೀ. ಇದೇನ್ ಸರ್ ಹೀಗೆ ಹೇಳ್ತೀರಾ? ಹೌದು ರೀ, ಆ ಸ್ಕೂಲ್ಗೆ ಒಂದು ದೊಡ್ಡ ಚರಿತ್ರೆನೇ ಇದೆ. 25-30 ವರ್ಷಗಳ ಹಿಂದೆ ಯಾರೋ ಒಬ್ರು ಪುಣ್ಯಾತ್ಮರು ಹೇಗೋ ಆ 4 ಹಳ್ಳಿಗಳಿಗೆ ಸೇರಿ ಒಂದು ಸ್ಕೂಲ್ ಪ್ರಾರಂಭ ಮಾಡಿದ್ದಾರೆ. ಆವತ್ತಿನಿಂದ ಇವತ್ತಿನವರೆಗೂ ಆ ಸ್ಕೂಲ್ಗೆ ಮಕ್ಕಳಿಲ್ದೇ ಇದ್ರು, ಮೇಷ್ಟ್ರು ಇಲ್ದೇ ಇದ್ರು, ಪ್ರತಿ ವರ್ಷ 1ನೇ ತರಗತಿಗೆ 30ರಿಂದ 40 ಮಕ್ಕಳು ಸೇರ್ತಾನೆ ಇರ್ತಾರೆ. 5ನೇ ಕ್ಲಾಸಿಂದ 20-30 ಜನ ಸರ್ಟಿಫಿಕೇಟ್ ತಗೊಳ್ತಾನೆ ಇರ್ತಾರೆ. ಪ್ರತಿ ಕ್ಲಾಸ್ಗೂ 12ರಿಂದ 15 ಜನ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾನೆ ಇರುತ್ತೆ. ಮಿಡ್ ಡೇ ಮೀಲ್ಸು, ಯೂನಿಫಾರ್ಮು, ಒಂದೇ ಎರಡೇ ಸರ್ಕಾರಿ ವತಿಯಿಂದ ಸಿಗೋ ಸೌಲಭ್ಯಗಳೆಲ್ಲ ನಿರಂತರವಾಗಿ ಹರಿದು ಹೋಗ್ತಾನೆ ಇರುತ್ತೆ. ಅಯ್ಯೋ, ಅಲ್ಲ ಸರ್, ಆ ಸ್ಕೂಲಲ್ಲಿ ಮೇಷ್ಟ್ರೇ ಇಲ್ಲ ಅಂತೀರಾ, ಮಕ್ಕಳುಗಳೇ ಬರಲ್ಲ ಅಂತೀರಾ? ಅಯ್ಯೋ ನರಸಿಂಹಮೂರ್ತಿಗಳೇ, ಅದೇ ರೀ ಆ ಸ್ಕೂಲಿನ ಸ್ಪೆಷಾಲಿಟಿ. ಎಲ್ಲ ಬುಕ್ ಅಡ್ಜಸ್ಟ್ಮೆಂಟು, ಕೆಳಗಿನಿಂದ ಮೇಲ್ಗಡೆವರೆಗೂ ಎಲ್ಲರೂ ಸಮಾನವಾಗಿ ಹಂಚ್ಕೋತಿರ್ತಾರೆ. ಅಲ್ಲ ಸರ್, ಅಂತ ಚರಿತ್ರೆ ಇರೋ ಸ್ಕೂಲ್ಗೆ ನಾನು ಹೋದ್ರೆ ನಾಳೆ ಏನಾದ್ರೂ ಎನ್ಕ್ವೈರಿ ಬಂದ್ರೆ ನನ್ನ ಸರ್ವಿಸ್ಗೆ ಏನಾದ್ರೂ? ಅಯ್ಯೋ,
ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ತೀರ ಮೂರ್ತಿಗಳೇ? ನಿಮ್ಮಂಥವ್ರು 106 ಜನ. ಒಂದು ಕೆಲಸ ಮಾಡಿ, ಆ ಪಿ ಟಿ ಮಾಸ್ಟರ್ ನಾರಾಯಣಪ್ಪನವ್ರನ್ನ ನೀವು ಭೇಟಿ ಮಾಡಿ. ಆ ಪಿ ಟಿ ಮಾಸ್ಟರ್ ನಾರಾಯಣಪ್ಪನವ್ರಿಗೂ ಆ ಪಿ ಒ ಸಾಹೇಬ್ರಿಗೂ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ ಅಂತೆ. ಸ್ವಲ್ಪ ಕೈ ಬಿಸಿ ಮಾಡಿ. ಒಂದೆರಡು ತಿಂಗಳು ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ ಅಂತಾರೆ. ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಅಟೆಂಡೆನ್ಸ್ ಹಾಕ್ಬಿಟ್ಟು ಬನ್ನಿ. ಸರಿ ಸರ್. ಕೂತ್ಕೊಳ್ಳಿ ಮೂರ್ತಿಗಳೇ. ಮತ್ತೇನ್ ಸರ್? ಟ್ರಾನ್ಸ್ಫರ್ ಟೈಮಲ್ಲಿ ಇನ್ನೂ ಸ್ವಲ್ಪ ಕೈ ಬಿಸಿ ಮಾಡಿ. ಬರ್ತೀನಿ ಸರ್. ಅಯ್ಯೋ ಕೂತ್ಕೊಳ್ರಿ, ಏನ್ ಅರ್ಜೆಂಟ್ ರೀ ನಿಮ್ಗೆ? ಮೂರ್ತಿಗಳೇ, ನಾಳೆ ಆ DDPI ಸಾಹೇಬ್ರು ಇನ್ಸ್ಪೆಕ್ಷನ್ ಬರ್ತಾ ಇದ್ದಾರೆ. ಆ DDPIನು BO ಇಬ್ರು ಸೇರ್ಕೊಂಡೆ ಆಟ ಆಡಿರ್ತಾರೆ. ಅದಕ್ಕೆ ನೀವು ಹೋಗಿ ಆ ನಾರಾಯಣಪ್ಪವ್ರನ್ನ ಭೇಟಿ ಮಾಡಿ. ಹೋಗ್ರಿ, ಇನ್ನು ಯಾಕ್ರಿ ಕೂತಿದ್ದೀರಾ? ಸರಿ ಸರ್, ಬರ್ತೀನಿ. ಅಯ್ಯೋ, ಒಳ್ಳೆ ಜನ, ಹೇಳಿದ್ರು ಕೇಳೋಲ್ಲ. ಇಂಥ ಜನ ಯಾಕೆ ಕೆಲ್ಸಕ್ಕೆ ಬರ್ತಾರೋ ಏನೋ. ಹೇ, ಮಮ್ಮಿ ಬಂದ್ರು. ಕೂತ್ಕೊಳ್ಳೆ. ಪರವಾಗಿಲ್ಲ ಅಕ್ಕ. ಹಾಯ್ ಮಮ್ಮಿ. ಫ್ರೆಂಡನ್ನ ಕರ್ಕೊಂಡೇ ಬಂದ್ಬಿಟ್ಟಿದ್ದೀರಾ? ನಮಸ್ಕಾರ. ನಮಸ್ಕಾರ ಅಮ್ಮ. ಕೂತ್ಕೊಪುಟ್ಟ. ನಿನ್ನ ವಿಷಯನೆಲ್ಲ ವಿಮಲಾ ನನ್ಗೆ ಹೇಳಿದಾಳೆ. ಹೌದು ದೀಪ, ನಿಮ್ ತಂದೆ ತಾಯಿ ಕೆಲಸ ಮಾಡೋ ಕಡೆ ಗುಡಾರ ಶಾಲೆಗಳು ಅಂತ ಇರ್ತವೆ. ಅಲ್ಲಾಕ್ ನೀನ್ ಓದ್ಕೋಬಾರ್ದು? ಅದು ವಿಚಾರಿಸ್ದೆ ಆಂಟಿ. 8 ತಿಂಗಳಾದ್ರೂ ಒಂದೇ ಜಾಗದಲ್ಲಿ ಇರ್ಬೇಕಂತೆ. ಆದ್ರೆ ನಮ್ಮ ಅಪ್ಪ ಅಮ್ಮ 1 ತಿಂಗಳು ಒಂದ್ ಜಾಗದಲ್ಲಿದ್ರೆ ಇನ್ನೊಂದ್ ತಿಂಗಳು ಇನ್ನೊಂದ್ ಜಾಗಕ್ಕೆ ಹೋಗ್ತಾರೆ. ಅಷ್ಟೇ ಅಲ್ಲ ಆಂಟಿ, ನಾವ್ ಚಿಕ್ಕ ಮಕ್ಳು ನೋಡ್ಕೋಬೇಕು ಅಂತ ಓದಕ್ಕೆ ಅಂದ್ರೆ ಕಳ್ಸೋದೇ ಇಲ್ಲ ಆಂಟಿ. ಓಹೋ, ಹಾಗಾ? ಆಂಟಿ ಆಂಟಿ ನಮ್ ಡ್ಯಾಡಿ ಹೇಳಿದ್ರು ಸ್ವಲ್ಪ ಹಣ ಬೇಕಾದ್ರೂ ಸಹಾಯ ಮಾಡ್ತಾರಂತೆ. ಆದ್ರೆ ನೀವ್ ಇವ್ರಿಗೆ ಓದೋಕ್ ದಾರಿ ತೋರಿಸ್ಬೇಕಂತೆ. ಹೌದು, ನಿಮ್ ಡ್ಯಾಡಿ ಏನ್ ಹೇಳಿದ್ರಮ್ಮ? ನಮ್ ಡ್ಯಾಡಿ ಹೇಳೋದಾಗಿರ್ಲಿ ಆಂಟಿ, ಅವ್ರು ವಾಸ ಮಾಡೋ ಜಾಗ, ಅವ್ರ ಅವತಾರ ನೋಡಕ್ಕಾಗಲ್ಲ. ಅವರು ನಮ್ ತರಾನೇ ಯಾಕೆ ಓದ್ಬಾರ್ದು? ಮಮ್ಮಿ, ಇವಳು ಇನ್ನೊಂದ್ ಆಸೆ ಏನ್ ಗೊತ್ತಾ? ಇವಳೊಬ್ಳೆ ಓದೋದಲ್ವಂತೆ, 4 ಹಳ್ಳಿ ಮಕ್ಳು ಓದ್ಬೇಕಂತೆ. ಆಹಾ, ವೆರಿ ಗುಡ್ ವೆರಿ ಗುಡ್. ಒಳ್ಳೊಳ್ಳೆ ಐಡಿಯಾಗಳನ್ನ ಇಟ್ಕೊಂಡಿದ್ದೀರಾ. ನೋಡಮ್ಮ ದೀಪ, ನಿನ್ಗೆ ಓದ್ಲೇಬೇಕು ಅನ್ನೋ ಆಸೆ ಇದ್ರೆ ನೀನ್ ಊರ್ಗ್ ಹೋಗಿದ ತಕ್ಷಣ ನೀನ್ ಮಾಡ್ಬೇಕಾದ ಮೊದಲ ಕೆಲಸ ಏನ್ ಗೊತ್ತಾ? ನೀವ್ 4 ಹಳ್ಳಿ ಮಕ್ಳು ಒಟ್ಟಿಗೆ ಸೇರ್ಕೊಂಡು ನಿಮ್ ತಂದೆ ತಾಯಿ ಕೆಲ್ಸಕ್ಕೆ ಅಂತ ಸಿಟಿಗೆ ಹೋದಾಗ ನಾವ್ ನಿಮ್ ಜೊತೆ ಬರಲ್ಲ, ಇಲ್ಲೇ ಇದ್ದು ಅಜ್ಜಿ ತಾತ ಜೊತೆ ಓದ್ಕೊಳ್ತೀವಿ ಅಂತ ಹಠ ಹಿಡಿಬೇಕು. ಹಾಗ್ ಮಾಡಿದ್ರೆ ಒಪ್ಕೋತಾರ ಆಂಟಿ? ನೀವ್ ಹೇಳಿದ ತಕ್ಷಣ ಒಪ್ಕೊಳ್ದೆ ಇರ್ಬೋದು. ಅವ್ರು ಹೊಡೆದ್ರು ಬಡದ್ರು ನಾವಿಲ್ಲೇ ಇರ್ತೀವಿ ಅಂತ ಹಠ ಹಿಡಿದ್ರೆ ವಿಧಿಲ್ದೆ ಒಪ್ಕೊಳ್ತಾರೆ. ನಮ್ ಸ್ಕೂಲ್ಗೆ ಮೇಷ್ಟ್ರೇ ಬರಲ್ಲ ಆಂಟಿ. ನಾವ್ ಊರಲ್ಲಿ ಇದೀವಿ ಅಂತ ಗೊತ್ತಾದ್ರೆ ತಿಂಗಳಿಗೊಂದ್ಸಲಿ ಬರ್ತಾರಷ್ಟೇ. ಹಾ, ತಿಂಗಳಿಗೊಂದ್ಸಲ ಬರ್ತಾರಲ್ಲ, ಆಗ ನೀವೆಲ್ರು ಮೇಷ್ಟ್ರಿಗೆ ಹೇಳ್ಬೇಕು, ನಾವಿನ್ ಮೇಲೆ ಎಲ್ಲೂ ಹೋಗಲ್ಲ, ದಿನಾಲು ಸ್ಕೂಲ್ಗೆ ಬರ್ತೀವಿ, ನೀವು ದಿನಾಲು ಸ್ಕೂಲ್ಗೆ ಬರ್ಬೇಕು. ನೀವು ಬರ್ದೇ ಹೋದ್ರೆ ನಾವೆಲ್ರು BOಗೆ MLAಗೆ DC ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೆದರ್ಸ್ಬೇಕು. ಯಾರ್ಯಾರ್ಗಂದ್ರಿ ಆಂಟಿ? ಅದೇನಮ್ಮ, BOಗೆ MLAಗೆ ಅಥವಾ DC ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೆದರ್ಸ್ಬೇಕು. ಆಂಟಿ, ಅದೊಂದ್ ಸ್ವಲ್ಪ ಪೇಪರ್ ಅಲ್ಲಿ ಬರ್ಕೊಡ್ತೀರಾ? ನಿನ್ಗೆ ಓದಕ್ ಬರತ್ತಾ? ನಿಧಾನವಾಗಿ ಓದ್ತೀನಿ ಆಂಟಿ. ಗುಡ್. ಆಂಟಿ, ಹಾಗೆ ನಿಮ್ ಅಡ್ರೆಸ್ ಬರ್ಕೊಡಿ. ವಿಮಲಾ, ಬರ್ಕೊಡು. ಆಂಟಿ, ನೀವ್ ಹೇಳಿದ್ದೆಲ್ಲ ಮಾಡಿದ್ರೆ ನಾವು ಓದ್ಬೋದಾ ಆಂಟಿ? ಖಂಡಿತವಾಗ್ಲು. ಆಮೇಲೆ ನಾನು ವಿಮಲಾ ಒಂದ್ಸರಿ ನಿಮ್ ಊರಿಗೆ ಬರ್ತೀವಿ. ನೀವೇನ್ ಮಾಡಿದೀರಾ ಅಂತ ನೋಡ್ಕೊಂಡು ಮುಂದೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಸರಿ ಆಂಟಿ. ತಗೋ. ಹಾ, ಹೇಳಿ ಹೇಳಿ, ಎಲ್ರು ತಿಂಡಿ ತಿನ್ನೋರಂತೆ. ಇನ್ ಮುಂದೆ ನೋಡಿ ಸರ್, ರಸ್ತೆ ಹೆಂಗಿರ್ತದೆ ಅಂತ. ಅದಕ್ಕೆ ಸ್ಟ್ಯಾಂಡ್ ನಲ್ಲಿ 200 ಕೊಡ್ತೀನಿ 300 ಕೊಡ್ತೀನಿ ಅಂದ್ರು, ಯಾರು ಬರಕ್ಕಿಲ್ಲ ಅಂದಿದ್ದು. ಏನೋ ಗುರುಗಳು ಬಹಳ ಅರ್ಜೆಂಟ್ ಅದೆ ಅಂತ ನಾನ್ ಬಂದೆ. ನನ್ನ ಶಿಷ್ಯನಾಗಿದ್ದಕ್ಕೂ ಸಾರ್ಥಕ ಆಯ್ತು. ಸದ್ಯ ನೀನಾದ್ರೂ ಬಂದಿಯಲ್ಲ. 5 ನಿಮಿಷ ವಾಪಸ್ ಬಂದ್ಬಿಡೋಣ. ಸರಿ ಸರ್. ಮೆತ್ರೆಯ, ನನಗಿರೋದೇ ಒಂದು ಸೊಂಟ. ಸರ್, ಗಟ್ಟಿ ಗಿಡ್ಕೊಂಡು ಕುಂತ್ಕೊಳ್ಳಿ, ಹಳ್ಳ ಇದೆ ತುಂಬಾ. ಇದೇನು ಸ್ಕೂಲಾ ಇಲ್ಲ ಕನ್ಸರ್ವೆನ್ಸಿಗಲ್ಲಿನ
ಅಬ್ಬಬ್ಬಬ್ಬಬ್ಬ ನನ್ನ ಕೈಲಿ ಇಲ್ಲಿರಕ್ಕಾಗಲ್ಲ. 5 ನಿಮಿಷ ಬಂದ್ಬಿಡ್ತೀನಿ. ಅಯ್ಯೋ ಬೋರ್ಡೇ ಹೀಗಿದೆ, ಇನ್ನು ಒಳಗಡೆ ಹೇಗಿದೆಯೋ ಏನೋ ಕರ್ಮ. ಯಾರದು? ನನ್ನ ಹೆಸರು ನರಸಿಂಹಮೂರ್ತಿ ಅಂತ. ಈ ಊರಿಗೆ ಹೊಸದಾಗಿ ಬಂದಿರೋ ಸ್ಕೂಲ್ ಮೇಟ್. ಹೊಸದಾಗಿ ಬಂದಿದ್ದೀರಿ? ಬೀಗದ ಕೈ ಅಲ್ಲಿದೆ, ತಗೊಳ್ಳಪ್ಪ. ಆಯ್ತು. ಇವರು ತಕ್ಕಂತ ಇದಾರೆ ಜನ. ಏನು ಮೇಟ್ರು? ರಾಮಚಂದ್ರ, ಇದೇನಪ್ಪ ಅವ್ಯವಸ್ಥೆ? ಅಯ್ಯೋ ಅಯ್ಯೋ ಏನ್ ಮೇಸ್ಟ್ರೆ ಆಗ್ಲೇ ಹೊರಟ್ಬಿಟ್ರಿ? ಮತ್ತೇನಿಲ್ಲಿ ಕುರ್ಚಿ ಟೇಬಲ್ಗೆ ನಾನಿಲ್ಲಿ ಪಾಠ ಮಾಡ್ಲಾ? ಮಕ್ಕಳೇ ಇಲ್ವಲ್ರಿ? ಅಯ್ಯೋ ಹಾಗನ್ಬೇಡಿ ಮೇಸ್ಟ್ರೆ, ಮುಂದಿನ ವಾರ 4 ಹಳ್ಳಿ ಮಕ್ಕಳು ಬರ್ತಾ ಇದಾರೆ. ಆವಾಗ್ಲಾರು ಬಂದು ಪಾಠ ಹೇಳಿ ಪುಣ್ಯ ಕಟ್ಕೊಳ್ಳಿ ಮೇಸ್ಟ್ರೆ. ಆಯ್ತಾಯ್ತು, ಮೊದ್ಲು ಮಕ್ಕಳು ಬರ್ಲಿ, ಆಮೇಲೆ ಪಾಠ ಹೇಳ್ತೀನಿ. ಏನ್ ಮೇಸ್ಟ್ರು ಏನು ಬರ್ತಾ ಇರ್ತಾರೆ ಹೋಯ್ತಾ. ಏನ್ರಿ ಇದು ತಿಮ್ಮಯ್ಯನವ್ರೆ? ಅಲ್ಲ ನಾನ್ ನಿನ್ ಸಲಹೆ ಕೊಟ್ಟೆ ಅಂತ ಈ ರೀತಿ ಮಾಡೋದು ಅಲ್ಲ. ಅದು ಏನದು? ನಮಸ್ಕಾರ ನಾಡಪ್ಪನವ್ರಿಗೆ. ಓಹೋ, ಏನು 3 ತಾಲೂಕ್ ಬಿಇಒಗಳು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಿ. ಕೂತ್ಕೊಳ್ಳಿ. ಏನ್ ಸಮಾಚಾರ? ಆ DDPA ಸಾಹೇಬ್ರು ಬರೇಳಿದ್ರು, ನೋಡೋಣ ಅಂತ ಬಂದಿ ಸರ್. DDPA ಸಾಹೇಬ್ರು ನಿಮ್ಮನ್ ಬರ ಕೇಳಿದ್ರ? ಹೌದು ಸರ್. ಯಾಕಿರಬಹುದು? ಸರಿ, ಒಳಗಡೆ ಇನ್ಸ್ಪೆಕ್ಷನ್ ನಡೀತಿದೆ, ಆಮೇಲೆ ನೋಡಿವ್ರಂತೆ. ಸರಿ ಸರ್, ಈ ಫೈಲ್ಸ್ ರೀ ಅದೆಲ್ಲ ಸರಿಯಾಗಿತ್ತೆ ಬಿಡ್ರಿ. ಮೊದ್ಲೇ ನನಗೆ ತಲೆನೋವು ಬಂದಿದೆ ನೋಡ್ರಿ. ಆ ನಾರಾಯಣಪ್ಪನ ಸ್ವಲ್ಪ ಒಳಗೆ ಕಳಿಸ್ರಿ. ಸರಿ ಸರ್. ನಮಸ್ಕಾರ ಸರ್. ನಮಸ್ಕಾರ. ನೀವು ಕೂತ್ಕೊಳ್ಳಿ. ನಾರಾಯಣಪ್ಪನವ್ರೆ, ಸಾಹೇಬ್ರು ಕರೀತವ್ರೆ. ನಮಸ್ಕಾರ ಸರ್. ಓಹೋ ನಮಸ್ಕಾರ. ನೋಡ್ರಿ ನಾರಾಯಣಪ್ಪನವ್ರೆ, ಗೌರಿ ಬಿದ್ನೂರ್ ಬೇಯುವ, ಚಿಕ್ಕಬಳ್ಳಾಪುರದ ಬೇಯುವ, ಚಿಂತಾಮಣಿ ಬೇಯುವ ಅವರೆಲ್ಲ ಬರ್ತಾ ಇದಾರ್ರಿ. ಅಯ್ಯೋ ಬರೋದೇನ್ ಸರ್, ಆಗ್ಲೇ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟಿದಾರ? ಪರವಾಗಿಲ್ಲ ಕಣ್ರಿ, ಅವ್ರು ನನ್ಗಿಂತ ಸ್ಪೀಡ್ ಆಗಿದ್ದಾರೆ. ಅವ್ರಿಗೆಲ್ಲ ಏನ್ ಏರ್ಪಾಟ್ ಮಾಡ್ತೀರಾ? ಅದೇ ಸರ್, ನಾಟಿ ಕೋಳಿ ಸಾರು ಫ್ರೈ, ಚಿತ್ರಾವತಿ ಡ್ಯಾಮ್ದು ಫಿಶ್ ಫ್ರೈ. ಅದೆಲ್ಲ ಓಕೆ ರೀ. ಯಾವ ಬ್ರ್ಯಾಂಡ್ ಅರೇಂಜ್ ಮಾಡ್ತೀರಾ? 1 ಫುಲ್ ಬಾಟ್ಲು ಬ್ಲಾಕ್ ಡಾಗು, 1 ಫುಲ್ ಬಾಟ್ಲು ಟೀಚರ್ಸು, ಎಲ್ಲ ಮಿಲ್ಟ್ರಿ ಸರ್ಕೆ ಸರ್. ವೆರಿ ಗುಡ್. ನೋಡ್ರಿ, ನಾನು ಆದಷ್ಟು ಬೇಗ ಹೊರಡ್ಬೇಕು, ಇಲ್ಲಾಂದ್ರೆ ನಮ್ಮ ಮಿಸಸ್ ಗಲಾಟೆ ಮಾಡ್ಬಿಡ್ತಾಳೆ. ಬೇಗ ಹೊರಡಿ. ಓಕೆ ಸರ್. ಏನ್ ಮಾಡ್ತಾರೆ? ಆ ಸೋಜ್ಗಾನಹಳ್ಳಿ ಮೇಷ್ಟು ಟ್ರಾನ್ಸ್ಫರ್ ಕೇಸ್ಗೆ 25,000 ಸೆಟ್ಲ್ ಮಾಡ್ಸಿದೀನಿ. ಆ BO ಸಾಹೇಬ್ರು 20,000 ಅನ್ಬಿಟ್ಟಾರು. ವೆರಿ ಗುಡ್, ವಿಷಯ ಒಳ್ಳೆದಾಯ್ತು. ಆ BO ಬಹಳ ಇದಾನ ಕಣ್ರಿ, ಅದಕ್ಕೆ ಕಣ್ರಿ ನಾನು ಹೇಳೋದು. ನಮ್ ನಾರಾಯಣಪ್ಪ ಯಾವ ನನ್ ಜೊತೆ ಇರ್ಬೇಕು ಅಂತ ನಾನು ಇಷ್ಟ ಪಡೋದು. ಹೋಗಿ ಬೇಗ ಅರೇಂಜ್ ಮಾಡಿ. ಆಯ್ತು ಸರ್. 1 ನಿಮಿಷ. ಆ ಸೋಜ್ಗಾನಹಳ್ಳಿ ಕೇಸ್ನ 25,000 ಸೆಟ್ಲ್ ಮಾಡ್ಸಿದೀನಿ ಅಂತ ಹೇಳ್ಬಿಟ್ಟಿದೀನಿ. ನೀವೇನಾದ್ರೂ 4 ಜಾರಿ 30,000 ಅನ್ಬಿಟ್ಟಿರಾ? ಒಳ್ಳೆ ಕೆಲಸ ಮಾಡಿದೆ. ನಿನಗೆ ಮೊದ್ಲೇ ಹೇಳ್ಬೇಕಾಗಿತ್ತು. ನೀನೆಲ್ಲಿ ಬಾಯಿ ಬಿಡ್ತೀಯೋ ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ಯಾಕೆ ಹೆದರ್ಕತ್ತೀನಿ? ಸಾಹೇಬ್ರನ್ನು ಬೇಗ ಹೋಗ್ಬೇಕಂತೆ. ನಾನು ಬೇಗ ಹೋಗಿ ಪಾರ್ಟಿ ಅರೇಂಜ್ ಮಾಡಿ ಬರ್ತೀನಿ. ಸರಿ ಬಲ್ಲ. ಸರ್, ನಮ್ ತಾಲೂಕಿನಲ್ಲಿ ಅನುಕೂಲವಾಗಿರೋ ಟೀಚರ್ಸ್ ಲಿಸ್ಟು ಸರ್. ಇದು ನಮ್ಮ ತಾಲೂಕಿನಲ್ಲಿ ಇಷ್ಟು ಕೊಡಿ ಸರ್. ಇದೆ ನಮ್ಮ ತಾಲೂಕಿಂದು ಕೊಡಿ ಸರ್. ಅವರೆಲ್ಲ ಇರ್ಲಿ. ಆ ಮಂಚೇನಹಳ್ಳಿ ಕೃಷ್ಣಾರೆಡ್ಡಿ ಮೇಷ್ಟು ತುಂಬಾ ತರಲೆ ಮಾಡ್ತಾ ಇದ್ದಾನೆ. ಆ BO DDP ಅವ್ರ ಸೆಂಟ್ರಲ್ಲಿ ನಾನು ಹೇಗೆ ಟ್ರಾನ್ಸ್ಫರ್ ಮಾಡಿಸ್ತೀರಾ? ನಾನು ಮಿನಿಸ್ಟರ್ ಹತ್ರ ಹೋಗ್ತೀನಿ, MLA ಹತ್ರ ಹೋಗ್ತೀನಿ ಅಂತ ಎದುರಿಸ್ತಾ ಇದ್ದಾನೆ ಸರ್. ಅದಕ್ಕೆ ಯಾಕ್ರಿ ಎದುರ್ಕೊಳ್ತೀರಿ? ನಮ್ಗಿಂತ ತರಲೆ ಮಾಡ್ತಾನೇನ್ರಿ ಅವನು? ನಿಮ್ಮನ್ನ ಯಾರಾದ್ರೂ ಕೇಳಿದ್ರೆ ಹೇಳಿ, ಅದು ಟ್ರಾನ್ಸ್ಫರ್ ಅಲ್ಲ, ಡೆಪ್ಯುಟೇಷನ್ ಅಂತ. ನೋಡ್ರಿ, ನಾನು ಹೇಳೋದು ಇಷ್ಟೇ, ಯಾರಿಗೂ ಮುಲಾಜ್ ಕೊಡಕ್ ಹೋಗ್ಬೇಡಿ. ಏನೋ ಒಂದ್ ಕಿತಾಪತಿ ಮಾಡಿ ಅಷ್ಟು ವಿಷಯ ಕಿತ್ಕೋತಾ ಇರಿ. ನೋಡ್ರಪ್ಪ, ನೀವೇನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ದುಡ್ಡು ಬೇಕು. ನೀವು ತಿಳ್ಕೊಂಡಿರಬಹುದು, ಸಾಹೇಬ್ರು ಒಳ್ಳೆ ಪ್ರಾಯದ ತರ ಕಾಣ್ತಾ ಇದ್ದಾರೆ, ಇನ್ನು ಸರ್ವಿಸ್ ಇದೆ ಅಂತ. ಇಲ್ಲ ಕಣ್ರಯ್ಯ, ತಲೆಗೆಲ್ಲ ಕಪ್ಪಚ್ಕೊಂಡು ಪ್ರಾಯದ ತರ ಕಾಣ್ತಾ ಇದ್ದೀನಿ ಅಷ್ಟೇ. ನನಗಿರೋದೇ ಇನ್ನು 11 ತಿಂಗಳಪ್ಪ. ಅಷ್ಟ್ರೊಳಗಡೆ ನಾನು ಕರ್ಕೋಬೇಕಲ್ವಾ? ಅದಕ್ಕೆ ನೀವು ತಿನ್ನಿ, ನನಗೂ ತಿನ್ಸಿ. ಅರ್ಥ ಆಯ್ತೇನ್ರಯ್ಯ? ಆಫೀಸರ್ ಅಂದ್ರೆ ನಿಮ್ ತರ ಇರ್ಬೇಕು ಸರ್. ತಾವು ದೇವ್ರು ಅಂತ. ಬೇಗ ಬೇಗ ಟೈಮ್ ಆಗುತ್ತೆ.
ಸ್ಕೂಲಿಗೆ ಬರಲ್ವೇನ್ರು? ಸ್ಕೂಲಿಗೆ ಯಾವನ್ ಬರ್ತಾನ? ಹೋಗ ಹೋಗ. ಯಾಕ್ರೋ ನೀವು 3 ಜನ ಬಂದಿದ್ದೀರಾ? ಅವ್ರೆಲ್ಲಿ? ಅವ್ರು ಬರಲ್ಲ ಅಂದ್ರಕ್ಕ. ಎಲ್ಲಿದಾರ ಅವರು? ಅಲ್ಲಿ ಆಟ ಆಡ್ತಾ ಇದಾರಕ್ಕ. ಸರಿ, ನೀವು ಹೋಗಿ ಬರ್ಕೊಳ್ಳಿ, ನಾನು ಹೋಗಿ ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಆಯ್ತು. ಯಾಕ್ರೋ ಸ್ಕೂಲಿಗೆ ಬರಲ್ವೇನ್ರೋ? ಹೋಗಕ್ಕ. ಯಾಕ್ರೋ ಸ್ವಲ್ಪ ಹೊತ್ತು ಕೂತ್ಕೊಂಡ್ ಬನ್ನಿವ್ರಂತೆ. ಮೇಷ್ಟ್ರು ಬಂದ್ರೆ ಮಕ್ಳು ಯಾರು ಇಲ್ಲ ಅಂತ ಹೊರಟೋಗ್ಬಿಡ್ತಾರೆ. ಬಂಡ್ರೋ? ಹೋಗಕ್ಕ, ನಾವು ಬರಲ್ಲ ಸ್ಕೂಲ್ಗೆ. ಅಜ್ಜಿ ಅಜ್ಜಿ. ಏನಮ್ಮ? ನೋಡಜ್ಜಿ, ಬಿಸ್ಲಲ್ಲಿ ಹೇಗ್ ಆಡ್ಕೋತಾ ಇದಾರೆ. ಸ್ವಲ್ಪ ಸ್ಕೂಲಿಗೆ ಕಳ್ಸ್ಕೊಡಿ ಅಜ್ಜಿ. ಅವ್ರು ಬಂದ್ರೆ ನಾನ್ ಬೇಡ ಅಂದಿನೇ. ಅವ್ರು ಇಲ್ಲಿದ್ದು ಕಡ್ದ್ ಕಟ್ಟಾಕದು ಅಷ್ಟಲ್ಲೇ ಐತೆ. ಏಯ್, ಬಿಸ್ಲಲ್ಲಿ ಯಾಕೆ ಸಾಯ್ತೀರಾ? ಹೋಗ್ ಸ್ವಲ್ಪ ನೆಳ್ಳಲ್ಲಿ ಕುಂತ್ಕೊಂಬನ್ನಿ. ಲಕ್ಷ್ಮಿ, ಮಂಜ, ಸುಬ್ಬು ಸ್ಕೂಲಿಗೆ ಬಂಡ್ರೋ? ನಿಂದೊಳೆ ತಲ್ಲವಾಯ್ತು. ಬಂದ್ರು ಹೋಗೋಣ. ವೀರು, ಮಂಜ, ನಡೀರಿ ನಾವು ಹೋಗೋಣ. ಜಗಳ ಮಾಡ್ತಿದ್ರು, ದೀಪಕ್ಕ ಬಂದ್ರೆ ಬೈತಾರೋ? ಇಬ್ರುನು ಯಾಕ್ರೋ ಜಗಳ ಆಡ್ತಿದ್ದೀರಾ? ಸ್ಕೂಲಿಗೆ ಬಂದಾಗ ನಾನ್ 4ನೇ ಕ್ಲಾಸು ಅಂತ ತಾನೇ ಹೇಳಿದ್ದು. ನೋಡು, ನಮ್ಮ ಹೇಳಿದ್ರು ಇವ್ನು ನನ್ಕಿಂತ 6 ತಿಂಗಳು ಚಿಕ್ಕವನಂತೆ. ಆದ್ರೆ ಇವ್ನು ಹೇಳ್ತಾನೆ ಇವ್ನು 4ನೇ ಕ್ಲಾಸು, ನಾನ್ 3ನೇ ಕ್ಲಾಸು ಅಂತ. ಅದಕ್ಕೆ ಜಗಳ. ಅಯ್ಯೋ ರಾಮ, ಮೊದ್ಲು ಐ ಈ ಬರೆಯೋದ್ ಕಲ್ತ್ಕೊಳ್ಳಿ. ಯಾರ್ಯಾರು ಯಾವ್ಯಾವ ಕ್ಲಾಸು ಅಂತ ಮೇಷ್ಟ್ರು ಬಂದ್ಮೇಲೆ ಹೇಳ್ತಾರೆ, ಸರಿನಾ? ನಡೀರಿ, ಈಗ ಒಳಗ್ ನಡೀರಿ. ಯಾರನ್ನು ನೋಡ್ತಾ ಇದೀಯ ದೀಪ? ಅಜ್ಜ, ಈ ನಡುವೆ ಮೇಷ್ಟ್ರು ಯಾರಾದ್ರೂ ಬಂದಿದ್ರ ಅಜ್ಜ? ಮೊನ್ನೆ ಆಟೋದಾಗೆ ಒಬ್ಬ ಮೇಷ್ಟ್ರು ಬಂದಿದ್ರು ಕಣಮ್ಮ. ಬಂದು ಬಾಗಿಲು ತೆಗೆದು 5 ನಿಮಿಷ ಮಾತ್ರ ಇದ್ರು, ಆಮೇಲೆ ಹೊರಟ್ರು. ಮೇಷ್ಟ್ರೆ, ನೀವು ಮಕ್ಳಿಗೆ ಪಾಠ ಮಾಡಕ್ಕಿಲ್ವಾ ಅಂತ ಕೇಳಿದೆ. ಮಕ್ಳು ಇಲ್ವಲ್ರಿ ಅಂದ್ರು. ಬರ್ತಾರೆ ಮೇಷ್ಟ್ರೆ ಅಂದೆ. ಬಂದಾಗ ನೋಡ್ಕೊಳ್ಳವ ಅಂತ ಹೇಳಿ ಬಂದ್ ಆಟೋದಾಗೆ ಪುರ್ ಅಂತ ಹೊಲ್ಟೇ ಹೋದ್ರು. ಏನ್ ಮಾಡಕ್ಕಾಯ್ತದವ್ವ? ಏನೇ ದೀಪ, ಮಕ್ಕಳಿಗೆ ಕೂಳ್ಗೀಳ್ ಬೇಡ್ವಾ? ಸ್ಕೂಲು ಸುಡುಗಾಡು ಅಂತ ಇಲ್ಲೇ ಸಾಯ್ತಿದಾರೆ. ಏಯ್ ಬಂದ್ರ? ಚಿಕ್ಕಮ್ಮ ಚಿಕ್ಕಮ್ಮ, ಮೇಷ್ಟ್ರು ಏನಾದ್ರು 1 ಗಂಟೆ ಬಸ್ಸಲ್ಲಿ ಬಂದ್ರೆ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾರೆ. ಮೇಷ್ಟ್ರು ಬಂದಾಗ ಮಕ್ಳಿಲ್ಲ ಅಂದ್ರೆ ಅವ್ರು ಹಾಗೆ ಹೊರಟೋಗ್ಬಿಡ್ತಾರೆ. ಮೇಷ್ಟ್ರು ಬಂದಾಗ ಮಕ್ಳಿದ್ರೆ, ಸಾರ್ ನಾವಿನ್ ಮುಂದೆ ದಿನ ಸ್ಕೂಲಿಗೆ ಬರ್ತೀವಿ ಅಂದ್ರೆ ಅವರು ಬರ್ತಾರೆ. ಇರಿ ಚಿಕ್ಕಮ್ಮ, ಇನ್ನೊಂದ್ ಸ್ವಲ್ಪ ಹೊತ್ತು ನೋಡ್ ಬರ್ತೀವಿ. ಹೋಗಿ ಚಿಕ್ಕಮ್ಮ. ಅಯ್ಯ, ನಿನ್ ಕತೆ ಕಟ್ಕೋ. ಏಯ್ ಎದ್ ಬಂದ್ರ? 1 ಗಂಟೆ ಆಯ್ತು. ಓ ಬನ್ರಿ. ದೀಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ಇದೇನಿದು ಬೆಳಿಗ್ಗೆ ನಮ್ಮಟ್ಟಿಗಡೆ ಬಂದ್ಬಿಟ್ಟಿದ್ದೀರಾ? ನಿಮ್ಗೆಲ್ಲ ಓದ್ಕೋಬೇಕು ಅಂತ ಆಸೆ ಇಲ್ವಾ? ಅದಕ್ಕೆ ನಿಮ್ನೆಲ್ಲ ಸ್ಕೂಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ ತಾನೆ? ಹೋಗ್ ದೀಪ, ಈ ಬಿಸಿಲು ಅಷ್ಟು ದೂರ ಯಾರು ನೋಡ್ಕೊ ಬರ್ತಾರೆ? ಏನಮ್ಮ ದೀಪ, ಬೆಳಗ್ಗೆ ನಮ್ಮ ಒಳ್ಳೆಯಾಗ ಬಂದ್ ಏನೋ ಮೀಟಿಂಗ್ ಮಾಡ್ತಾ ಇದೀಯಾ? ತಾತ, ನೀವಾದ್ರೂ ಹೇಳಿ ತಾತ ಇವ್ರಿಗೆ ಸ್ಕೂಲಿಗೆ ಬರಕ್ಕೆ. 1 ತಿಂಗಳು ಇಲ್ಲಿ ಇರ್ತಾವೆ, ಇನ್ನೊಂದ್ ತಿಂಗಳು ಎಲ್ಲಿರ್ತಾವ ಯಾರಿಗ್ ಗೊತ್ತು. ಅಷ್ಟ್ರಾಗಿ ಇವ್ರು ಕಲಿಯೋದೇನೈತೆ? ಹಾಗಲ್ಲ ತಾತ, ನೀವೆಲ್ಲ ಒಪ್ಕೊಂಡ್ರೆ ಈ ಸಲಿ ನಾವು ಮಕ್ಕಳು ಹಳ್ಳಿಲೇ ಉಳ್ಕೊಂಡು ಇಲ್ಲೇ ಓದ್ಕೋಬೇಕು ಅನ್ಕೊಂಡಿದೀವಿ. ಏನ್ರೋ ಇವೆಲ್ಲ ನಿಜವೋ? ಹೋಗ್ ತಾತ, ಆ ಓದು ಬೇಡ, ಅಷ್ಟು ದೂರ ನಡೆಯೋದು ಬೇಡ. ಬಂದ್ರ? ನೋಡ್ದೇನಮ್ಮ ದೀಪ, ಇವೆಲ್ಲ ಆಗೋ ಕೆಲ್ಸವಲ್ಲ. ಬಿಸಿಲು ಜಾಸ್ತಿ ಆಗಕ್ ಮುಂಚೆ ಹೋಗಿ ನಿಮ್ ಹಳ್ಳಿಗೆ ಸೇರ್ಕ. ಒಳ್ಳೆ ಕತೆ ಆಯ್ತು. ನಾನ್ ಹೇಳಿಲ್ವಾ ಹೋಗೋದ್ ಬೇಡ ಅಂತ? ಲೋ ವೀರು, ಹೇಗೂ ಇಷ್ಟು ದೂರ ಬಂದಿದೀವಿ, ಹಾಗೆ ತಿಮ್ಲಾಪುರಕ್ಕೂ ಹೋಗ್ಬಿಟ್ಟು ಹೋಗೋಣ. ಹೇಳಿಲ್ಲ, ಟೈಮ್ ಆಗೈತೆ. ನಾನೇನೋ ಹೇಳ್ತೀನಿ, ನನ್ ಜೊತೆ ಬಾರೋ. ನಮಸ್ಕಾರ ನಾರಾಯಣಪ್ಪನವ್ರಿಗೆ. ಓ ನಮಸ್ಕಾರ. ಆಗಾಗ ಸ್ಕೂಲ್ಗೆ ಹೋಗಿ ಬರ್ತಾ ಇದೀರಿ ತಾನೆ? BEO ಸಾಹೇಬರು ಹೇಳಿದ ಮಾನ್ಯ ದಿನಾನೇ ಸೋಜ್ಗಾನಹಳ್ಳಿಗೆ ಹೋಗಿ 1 ತಿಂಗಳಿಗಾಗಷ್ಟು ರಿಜಿಸ್ಟರ್ ನಲ್ಲಿ ಸೈನ್ ಮಾಡ್ಬಿಟ್ಟು
ಆಮೇಲೆ ಮಕ್ಕಳಿಗೆಲ್ಲ ಅಟೆಂಡೆನ್ಸ್ ಹಾಕ್ಬಂದ್ಬಿಟ್ಟೆ. ಹಾ ಸರಿ ಸರಿ ಒಳ್ಳೆ ಆಮೇಲೆ ಹೋಗಕ್ಕಾಗ್ಲಿಲ್ಲ. ಯಾಕ್ರಿ ಮೊನ್ನೆ ಸೋತ್ಗಾನಹಳ್ಳಿಯವ್ರನ್ನ ಅಟ್ಟಿಯವ್ರನ್ನ ಬಸ್ ಸ್ಟ್ಯಾಂಡ್ ಆಗಿ ನೋಡ್ದೆ. ನೀವ್ ಆಗಾಗ ಸ್ಕೂಲ್ಗೆ ಹೋಗಿ ಬರ್ತಾ ಇರಿ. ಯಾವನಾರು ಕಂಪ್ಲೇಂಟ್ ಕೊಟ್ರೆ ಆಮೇಲೆ ನಿಮ್ಗೆ ತೊಂದರೆ ಆಗುತ್ತೆ. ಬಿಡಿ ನಾರಾಯಣಪ್ಪನವ್ರೆ, ಅಂಥ ಬುದ್ಧಿವಂತರು ಆ ಊರ್ನಲ್ಲಿ ಯಾರಿದ್ದಾರೆ? ಯಾಕಿಲ್ಲ ಹಂಗೆಲ್ಲ ಹೇಳ್ಬೇಡ್ರಿ. ಅವ್ರ ಹಳ್ಳಿಯವರಾದ್ರೂ ಕೆಲಸ ಮಾಡೋದೆಲ್ಲ ಸಿಟಿಲೇ. ಯಾವ್ದಕ್ಕೂ ನೀವ್ ಆವಾಗ ಸ್ಕೂಲ್ಗೆ ಹೋಗಿ ಬರ್ತಾ ಇರಿ. ಅವ್ರಿಗೆ ನಮ್ಗಿಂತಲೂ ಚೆನ್ನಾಗಿ ಕಾನೂನು ಕಟ್ಲೆ ಎಲ್ಲ ಗೊತ್ತಿದೆ ರೀ. ಆವಾಗ ಏನಾದ್ರೂ BO ಗಮನಕ್ಕೆ ಬಂದು ಸಸ್ಪೆಂಡ್ ಆಗೋ ಹಾಗೆ ಮಾಡ್ಕೋಬೇಡಿ. ಅಯ್ಯೋಯ್ಯೋ, ಹಾಗೇಳ್ಬೇಡಿ. ನೀವ್ ಹೇಳಿದ್ಮೇಲೆ ನಾಳೆನೇ ಹೋಗಿ ಬರ್ತೀನಿ. ಓ ಹಂಗೆ ಮಾಡಿ. ನಾರಾಯಣಪ್ಪನವ್ರೆ, ಹಾ ಸಾಹೇಬ್ರಿಗೆ ಹೇಳಿ ಆದಷ್ಟು ಬೇಗ ನನ್ನ ಟ್ರಾನ್ಸ್ಫರ್ನ. ಆಯ್ತಾಯ್ತು ಹೋಗ್ರಿ, ಈಗ ನಾನ್ ಮಾಡ್ಕೊಡ್ತೀನಿ. ನಮಸ್ಕಾರ. ಹೋಗ್ ಬನ್ನಿ. ಸ್ವಲ್ಪ ಇರಪ್ಪ, ಬಂದೆ. ಮೊನ್ನೆ ಆಟೋದಲ್ಲಿ ಬಂದಿದ್ ಮೇಷ್ಟ್ರು ಇವರೇ ಇರ್ಬೋದಾ? ಸರ್ ನೀವು? ನಾನು ಮೇಷ್ಟ್ರು. ಹಾ ಮೇಷ್ಟ್ರಾ? ನಮಸ್ಕಾರ ಸರ್. ಒಂದ್ ನಿಮಿಷ ಸರ್. ಲೋ 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 ಲೋ, ನಮ್ ಸ್ಕೂಲ್ಗೆ ಮೇಷ್ಟ್ರು ಬಂದಿದ್ದಾರೆ ಕಣ್ರೋ. ಲೋ ಎದ್ದೋಳ್ರೋ, ಬೇಗ ಎದ್ದೋಳ್ರೋ, ನಡೀರೋ ಸ್ಕೂಲ್ಗೆ ಹೋಗೋಣ. ಎದ್ದೋಳ್ರೋ, ನಾವಿಲ್ಲ ಅಂದ್ರೆ ಮೇಷ್ಟ್ರು ಹೊರಟೋಗ್ಬಿಡ್ತಾರೆ ಕಣ್ರೋ. ಹೋಗು, ಯಾರ್ ಬರ್ತಾರೆ? ನಾವ್ ಬರಲ್ಲ ಅಂದ್ರೆ ಬರಲ್ಲ. ಹೋಗು. ಹಾಗೆ ಹೇಳ್ಬೇಡ್ರೋ, ಬನ್ರೋ, ದಯವಿಟ್ಟು ಬನ್ರೋ. ಹಾ ಬನ್ನಿ ಬನ್ನಿ, ಬೇಗ ಬನ್ನಿ. ಬಾ ಲಕ್ಷ್ಮಿ. ನೋಡಿ, ಇವರೇ ನಮ್ಗೆ ಹೊಸ್ದಾಗ್ ಬಂದಿರೋ ಮೇಷ್ಟ್ರು. ಎಲ್ಲ ನಮಸ್ಕಾರ ಮಾಡಿ. ನಮಸ್ಕಾರ ನಮಸ್ಕಾರ. ಸರ್ ಇವರೆಲ್ಲ ಇಷ್ಟೊತ್ತು ಇಲ್ಲೇ ಇದ್ರು ಸರ್. ನೀವು ನಿನ್ನೆನೂ ಬಂದಿರ್ಲಿಲ್ಲ, ಇವತ್ತು ಲೇಟ್ ಆಗಿ ಬಂದ್ರಲ್ಲ, ಅದಕ್ಕೆ ಆಟ ಆಡಕ್ ಹೋಗಿದ್ರು ಸರ್. ಅದಕ್ಕೇನು? ಸರ್ ನಮ್ಗೆ ದಯವಿಟ್ಟು ಪಾಠ ಹೇಳ್ಕೊಡಿ ಸರ್. ಏನು ಏನಂದ್ರಿ? ಪಾಠನ? ಹೌದು ಸರ್. ಅಲ್ಲಮ್ಮ, ನಾನು ಒಂದು ದಿನ ಪಾಠ ಹೇಳ್ಕೊಟ್ಬಿಟ್ರೆ ನೀವೆಲ್ಲ ದೊಡ್ಡ ದೊಡ್ಡ ಪ್ರೊಫೆಸರ್ಗಳಾಗ್ಬಿಡ್ತೀರಾ? ನೋಡಿ, ಒಂದು ತಿಂಗಳು ಅಟೆಂಡೆನ್ಸ್ ಹಾಕಿದೀನಿ. ಸ್ವಲ್ಪ ಹೊತ್ತಿದ್ದು ಆಮೇಲೆ ಎಲ್ಲಿ ಬೇಕಾದ್ರೆ ಹಾಳಾಗೋಗಿ. ಸರ್ ಏನಮ್ಮ? ನಾವಿನ್ ಮುಂದೆ ಇಲ್ಲೇ ಇರ್ತೀವಿ, ದಿನಾ ಸ್ಕೂಲಿಗೆ ಬರ್ತೀವಿ. ನಮಗ್ ಪಾಠ ಹೇಳ್ಕೊಡಿ ಸರ್. ಹೌದು ಸರ್. ಅಲ್ಲಮ್ಮ, ದಿನ ನಾನು ಇಲ್ಲಿ ಪಾಠ ಹೇಳ್ಕೊಡಕ್ ಬಂದ್ರೆ ಹೊಟ್ಟೆಗೆ ಮಂಟಿಲ್ಲ. ಈ ಊರಲ್ಲಿ ಕುಡಿಯಕ್ ಒಳ್ಳೆ ನೀರು ಸಿಗಲ್ಲ. ಸರ್ ಹಾಗನ್ಬೇಡಿ ಸರ್, ನಿಮಗ್ ದಿನಾ ಊಟ ತಂದು ಕೊಡ್ತೀವಿ, ಕುಡಿಯಕ್ಕೆ ಒಳ್ಳೆ ನೀರ್ ಕೊಡ್ತೀವಿ. ನಮಗ್ ಪಾಠ ಹೇಳ್ಕೊಡಿ ಸರ್, ನಾವು ಓದ್ಬೇಕು ಸರ್. ನೋಡಮ್ಮ, ಸುಮ್ನೆ ತೊಂದ್ರೆ ಕೊಡ್ಬೇಡ. ಆಟೋದವನು 200 ರೂಪಾಯಿ ಕೇಳ್ದ, ಕೊಡ್ತೀನಿ ಅಂತ ಕರ್ಕೊಂಡ್ ಈಗ ಸ್ವಲ್ಪ ತಡ ಆದ್ರೆ 300 ರೂಪಾಯಿ ಕೇಳ್ತಾನೆ. ನಾನೇನ್ ಮಾಡ್ಲಿ? ಅವ್ರು ತಿಂಗ್ಳಿಗೊಂದ್ಸಲ ಬರ್ತಾರಲ್ಲ, ನಾವಿನ್ ಮುಂದೆ ಎಲ್ಲೂ ಹೋಗಲ್ಲ, ದಿನಾನು ಸ್ಕೂಲಿಗೆ ಬರ್ತೀವಿ. ನೀವು ದಿನಾ ಸ್ಕೂಲಿಗೆ ಬರ್ಬೇಕು. ನೀವು ಬರ್ಲಿಲ್ಲ ಅಂದ್ರೆ BOಗೆ, MLAಗೆ, DC ಗೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೆದರ್ಸ್ಬೇಕು. ನೋಡಿ ಸರ್, ನಾವಿಷ್ಟ್ ಕೇಳ್ಕೊಂಡ್ಮೇಲೂ ನೀವು ಹಾಗೆ ಹೋದ್ರೆ ನಾಳೆ MLA ಸಾಹೇಬ್ರು ಚೇಳೂರಿಗೆ ಬರ್ತಾರಂತೆ. ನಾವು ಮಧ್ಯ ರಸ್ತೆಯಲ್ಲಿ ನಿಂತು ಈ ಕಥೆನೆಲ್ಲ ಹೇಳ್ಬೇಕಾಗತ್ತೆ. ಆಮೇಲೆ BEO ಸಾರ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅವ್ರ ಹಳ್ಳಿಯವರಾದ್ರೂ ಕೆಲಸ ಮಾಡೋದೆಲ್ಲ ಸಿಟಿಲೇ. ಅವ್ರಿಗೆ ನಮ್ಗಿಂತಲೂ ಚೆನ್ನಾಗಿ ಕಾನೂನು ಕಟ್ಲೆ ಎಲ್ಲ ಗೊತ್ತಿದೆ ರೀ. ನಿನ್ ಹೆಸರೇನಮ್ಮ? ದೀಪ. ಅಯ್ಯೋ, ದೀಪ ದೀಪ ದೀಪ. ನೋಡಮ್ಮ ದೀಪ, ಇವತ್ತು ಆಟೋದಲ್ಲಿ ಬಂದಿದ್ದೀನಿ. ಇವತ್ತೊಂದಿನ ಬಿಟ್ಬಿಡು, ನಾಳೆಯಿಂದ ತಪ್ಪದೇ ಬರ್ತೀನಿ. ದಯವಿಟ್ಟು ನಾಳೆಯಿಂದ ತಪ್ಪಿಸ್ಕೋಬಾರದು ಸರ್. ಉಂಟೆ ಉಂಟೆ. ಬರ್ಲಮ್ಮ. ಮೇಷ್ಟ್ರಿಗೆಲ್ಲ ನಮಸ್ಕಾರ ಮಾಡಿ. ನಮಸ್ಕಾರ. ಏನೋ ನಿನ್ನ ಹೆಸರು? ಮಂಜ ಸರ್. ಮಂಜ 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 ಮಂಜ. ಹೋಗಿ ಕೆಲವು ದಿನ ಅಡ್ಜಸ್ಟ್ ಮಾಡ್ಕೊಂಡು ಕೆಲಸ ಮಾಡಿ ಹೋಗ್ರಿ. ಏನ್ ಅಡ್ಜಸ್ಟ್ ಮಾಡ್ತೀರಿ ಸರ್? ನನ್ ಕರ್ಮ. ಆ ಊರ್ಗ್ ಹೋಗಿ ಬರೋದು ಅಂದ್ರೆ ತುಂಬಾ ಹಿಂಸೆ. ಏನೋ ನಮ್ ಶಿಷ್ಯ ಆಟೋದಲ್ಲಿ ಕರ್ಕೊಂಡು ಹೋದ್ರೆ 200 ರೂಪಾಯಿ ತಗೋತಾನೆ. ಇನ್ನು ಸಾಯಂಕಾಲದವರೆಗೂ ಇದ್ದು ಮಕ್ಕಳಿಗೆಲ್ಲ ಪಾಠ ಮಾಡಿ ಬರ್ಬೇಕು ಅಂತಂದ್ರೆ 600-700 ರೂಪಾಯಿ ಚೌರ ಆಗತ್ತೆ ಸರ್. ನಾನೇನ್ ಮಾಡ್ಲಿ? ಖಂಡಿತ ನನ್ ಕೈಲಾಗಲ್ಲಪ್ಪ. ಒಳ್ಳೆ ಸಮಸ್ಯೆ ಆಯ್ತಲ್ಲ ಈಗ. ನರಸಿಂಹಮೂರ್ತಿಗಳೇ, ಅಲ್ಲೇ ಪಾತಪಾಳ್ಯದಲ್ಲಿ ರವೀಂದ್ರ ಅಂತ ಒಬ್ಬ ಇದ್ದಾನೆ. ಅವ್ರು ವಾರಕ್ಕೆ 2 ಸಲ ಆದ್ರೂ ಬಂದು ಕೆಲಸ ಕೊಡ್ಸಿ ಅಂತ ನನ್ನ ಪ್ರಾಣ ತಿಂತಾನ್ರಿ. ಅವನನ್ನು ಹೋಗಿ ನೋಡಿ ತಿಂಗಳಿಗಿಷ್ಟು ಕೊಡ್ತೀನಿ ಅಂತ ಹೇಳ್ಬಿಡಿ. ಅವನೇ ಹೊಸ ಮೇಷ್ಟ್ರು ಅಂತ ಹೇಳ್ಕೊಂಡು ಹೋಗಿ ಪಾಠ ಮಾಡ್ತಾನೆ. ಅಷ್ಟಲ್ಲಿ ನಿಮ್ಗೆ ಟ್ರಾನ್ಸ್ಫರ್ ವ್ಯವಸ್ಥೆ ಮಾಡ್ತೀನಿ. ಆಯ್ತು ಸರ್, ನಾನ್ ಬರ್ತೀನಿ. ಅರೆ ಹಾಗೆ ಹೋಗ್ತಾ ಇದ್ರಲ್ರಿ. ಓ, ಐಡಿಯಾ ಕೊಟ್ಟಿದ್ದಕ್ಕೆ. ಸರ್ ನೀವು? ನನ್ನ ಹೆಸರು ರವೀಂದ್ರ ಅಂತ.
ಈ ಸ್ಕೂಲ್ಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿರೋ ಮೇಷ್ಟ್ರು. ಸರ್ ಮತ್ತೆ ನಿನ್ನೆ ಒಬ್ರು ಮೇಷ್ಟ್ರು ಬಂದಿದ್ರಲ್ಲ. ನೋಡಮ್ಮ, ನಿನ್ನೆ ಬಂದ ಮೇಷ್ಟ್ರು ನರಸಿಂಹಮೂರ್ತಿಗಳು ಅಂತ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಇಷ್ಟು ದೂರ ಬರಕ್ಕಾಗಲ್ಲ, ಅದಕ್ಕೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ. ನಾನೇ ನಿಮ್ ಹೊಸ ಮೇಷ್ಟ್ರು. ಸರ್ ನೀವಾದ್ರೂ ದಿನ ತಪ್ಪದೆ ಬರ್ತೀರಾ? ಖಂಡಿತವಾಗ್ಲು ಒಂದು ದಿನಾನೂ ತಪ್ಪಿಸ್ಕೊಳ್ದೆ ಬರ್ತೀನಿ. ನಿಮ್ಗೆಲ್ಲ ಪಾಠ ಹೇಳ್ಕೊಡ್ತೀನಿ. ಯಾರಿಗೂ ನೀವು ಕಂಪ್ಲೇಂಟ್ ಮಾಡ್ಬೇಕಾಗಿಲ್ಲ, ಸರಿನಾ? ಸರ್ ಅಯ್ಯೋ ದೀಪ, ಏನಮ್ಮ ಏನಮ್ಮ ಇದು? ಇಲ್ಲ ಸರ್, ನೀವ್ ಹೇಳೋದೆಲ್ಲ ನಿಜ ಅಂತ ನನ್ ಮೇಲೆ ಪ್ರಮಾಣ ಮಾಡಿದ್ರೇನೆ ನಾನ್ ನಿಮ್ ಕಾಲ್ ಬಿಡೋದು. ನೋಡಮ್ಮ ದೀಪ, ನಿನ್ ಮೇಲ್ ಮಾತ್ರ ಅಲ್ಲ, ನನ್ ಮೇಲ್ ಕೂಡ ಆಣೆ ಮಾಡ್ತೀನಿ. ದಿನಾ ಬರ್ತೀನಿ, ನಿಮ್ಗೆಲ್ಲ ಪಾಠ ಹೇಳ್ಕೊಡ್ತೀನಿ, ಸರಿನಾ? ಹೇಳಮ್ಮ, ಮೇಲಿಡು, ಹೇಳಮ್ಮ, ಹೇಳು. ಯಾಕಮ್ಮ ದೀಪ ಅಳ್ತಾ ಇದೀಯಾ? ಏನಾಯ್ತು? ಹಾಗೆಲ್ಲ ಅಳ್ಬಾರ್ದಮ್ಮ, ಸಮಾಧಾನ ಮಾಡ್ಕೊ. ಹೌದು, ಯಾಕಮ್ಮ ಒಬ್ಳೇ ಇದೆಯಾ? ಉಳಿದ ಮಕ್ಕಳೆಲ್ಲ ಎಲ್ಲಿ? ಆಟ ಆಟ ಅಂತ ಸಾಯ್ತಾರೆ ಸರ್, ಎಷ್ಟ್ ಕರೆದ್ರೂ ಬರಲ್ಲ ಸರ್. ಹಾ ದೀಪ, ಒಂದ್ ಕೆಲ್ಸ ಮಾಡು. ನೀನೀಗ ಹೋಗಿ ಎಲ್ಲಾ ಮಕ್ಕಳು ನೋಡ್ಬಿಟ್ಟು ನಮ್ ಸ್ಕೂಲ್ಗೆ ಹೊಸ ಮೇಷ್ಟ್ರು ಬಂದಿದ್ದಾರೆ, ನೀವೆಲ್ಲ ಬಂದು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋದ್ರೆ ನಿಮ್ಗೆಲ್ಲ ಚಾಕ್ಲೇಟ್ ಕೊಡ್ತಾರೆ ಅಂತ ಹೇಳು. ಹಾಗೆ ನೋಡು ಮಜಾ. ಸರ್ ನಮ್ಮ ಹಳ್ಳಿ ಮಕ್ಳೇನೋ ಸರಿ ಸರ್, ಆದ್ರೆ ಆ ಅಟ್ಟಿ, ತಿಮ್ಲಾಪುರ, ಕೋಡಿಹಳ್ಳಿ ಮಕ್ಳು ನಾನು ಎಷ್ಟ್ ಕರೆದ್ರೂ ಬರಲ್ಲ ಅಂತಾರೆ ಸರ್. ನೋಡು, ಅವ್ರ ಕತೆ ನನಗ್ ಬಿಟ್ಬಿಡು. ಒಟ್ನಲ್ಲಿ ನಾಳೆ ಎಲ್ಲಾ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ, ಸರಿನಾ? ಸರಿ ಸರ್. ಈಗ ನೀನು ಹೇಳಮ್ಮ, ಹೇಳಿ. ಅಲ್ಲ, ನಮ್ ಬಾವ ಬರ್ತೀನಿ ಅಂದಿದ್ರು, ಇನ್ನೂ ಯಾಕೆ ಬರ್ಲಿಲ್ಲ? ಅಣ್ಣ, ನಾವೇ ಅಲ್ಲಿ ಹೋಗ್ಬಿಟ್ಟು ಬಂದ್ರೆ. ನಮಸ್ಕಾರ. 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 ತಾವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನೋಡಿ, ನನ್ನ ಹೆಸರು ರವೀಂದ್ರ ಅಂತ, ಸೋಜ್ಗಾನಹಳ್ಳಿ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ಅದ್ ಸರಿ, ನಿಮ್ಮ ಮಕ್ಕಳನ್ನ ಯಾರು ಸ್ಕೂಲಿಗೆ ಕಳ್ಸಲ್ವೇನು? ಮೇಷ್ಟ್ರೆ, 1-2 ತಿಂಗಳು ಇಲ್ಲಿ ಇರ್ತೀವಿ, ಆಮೇಲೆ ಎಲ್ಲಿ ಹೋಗ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ. ಅಷ್ಟೇ ಮಕ್ಳು ಏನ್ ಕಲಿತಾರೆ ಹೇಳಿ? ನೋಡಿ, ಈ 2 ತಿಂಗಳು ಅಕ್ಷರಾಭ್ಯಾಸ, ಮುಂದಿನ ವರ್ಷ ಓದೋದು, ಅದಕ್ ಮುಂದಿನ ವರ್ಷ ಬರೆಯೋದನ್ನ ಕಲಿತಾರೆ. ಅಲ್ಲ, ಸ್ಕೂಲಿಗೆ ಕಳ್ಸೋದ್ರಿಂದ ನೀವೇನ್ ಕಳ್ಕೊತೀರಾ ಹೇಳಿ? ನೀವಂತೂ ಹೆಬ್ಬೆಟ್ಟು, ಅವ್ರನ್ನು ನೀವ್ ಯಾಕೆ ಹೆಬ್ಬೆಟ್ ಮಾಡ್ತೀರಾ ಹೇಳಿ? ನೋಡಿ ಮೇಷ್ಟ್ರೆ, ಅವ್ರಿಲ್ಲಿದ್ದು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಐತೆ. ಸುಮ್ನೆ ನಮ್ ತಲೆ ತಿನ್ನೋದೊಂದು ಬಿಟ್ಟು ಬಂದ್ರೆ ಕರ್ಕೊಂಡು ಹೋಗಿ. ಏನ್ರೋ, ಹೋಗ್ತೀರೇನ್ರೋ? ಏನಮ್ಮ, ಸ್ಕೂಲ್ ಹೋಗ್ತೀಯಾ? ಇಲ್ಲ ಇಲ್ಲ, ಹೋಗಲ್ಲ. ಬಿಸ್ಲಲ್ಲಿ ಅಷ್ಟ್ ದೂರ ಯಾರ್ ನಡ್ಕೊಂಡು ಹೋಗ್ತಾರೆ? ನೋಡಿ ಮಕ್ಳೇ, ನೀವ್ ಯಾರೂ ನಡ್ಕೊಂಡ್ ಬರ್ಬೇಕಾಗಿಲ್ಲ. ನಾನ್ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ. ಅಷ್ಟೇ ಅಲ್ಲ ಮಕ್ಳೇ, ನಾನ್ ದಿನಾಲೂ ಇಲ್ಲಿಂದ ಸೈಕಲ್ ಅಲ್ಲಿ ಹೊರಡುವಾಗ ನಿಮ್ಗೆಲ್ರಿಗೂ ಒಂದೊಂದು ಚಾಕ್ಲೇಟ್ ಕೊಡ್ತೀನಿ. ಮತ್ತೆ ಸ್ಕೂಲಿಂದ ವಾಪಸ್ ಬರುವಾಗೂ ನಿಮ್ಗೆಲ್ರಿಗೂ ನಾನು ಚಾಕ್ಲೇಟ್ ಕೊಡ್ತೀನಿ. ತಗೊಳ್ಳಿ, ಎಲ್ರು ಬರ್ತೀರಿ ತಾನೇ? ಬರ್ತೀವಿ ಮೇಷ್ಟ್ರೆ. ನೀನು ತಗೋ, ನೀನು ತಗೋ. ಸ್ವಲ್ಪ ಸಹಾಯ ಮಾಡಿ. ನೀನು ಹೊತ್ತ ಮೇಷ್ಟ್ರೆ, ರಸ್ತೆ ಸ್ವಲ್ಪನೂ ಸರಿ ಇಲ್ಲ, ಹುಷಾರು. ನೀವೇನು ಹೆದರ್ಕೋಬೇಡಿ, ಸರ್ಕಸ್ ಕಂಪ್ನಿಲಿ ನಾನು 2 ವರ್ಷ ಕೆಲಸ ಮಾಡಿದ್ದೀನಿ. ಹಾಗಿದ್ರೆ ಸರಿ, ನಡೀರಿ ನಡೀರಿ. ತಗೋ. ದೀಪ, ನಾವು ಬಂದ್ವಿ, ತಗೊಳ್ಳಿ. ದೀಪ, ನೀವು ತಗೊಳ್ಳಿ. ತಗೊಳ್ಳೋ. ಅಕ್ಕ, ನಾವು ಸ್ಕೂಲಿಗೆ ಬಂದಿದ್ದೀವಿ. ನೀನು ತಗೋ. ಏ ವೀರು, ತಗೊಳ್ಳೋ. ನಮಸ್ಕಾರ ಮೇಷ್ಟ್ರೆ. ಅರೆ, ಇದೇನಿದು, ಎಲ್ರು ನಡ್ಕೊಂಡ್ ಬರ್ತಾ ಇದ್ದೀರಾ? ಮೇಷ್ಟ್ರೆ, ಇನ್ಮೇಲೆ ನೀವು ಬರ್ಬೇಕಾಗಿಲ್ಲ, ನಾವೆಲ್ಲ ನಡ್ಕೊಂಡೇ ಬರ್ತೀವಿ. ನಾವೇ ಅಲ್ಲ ಮೇಷ್ಟ್ರೆ, ಎಲ್ಲಾ ಹಳ್ಳಿ ಮಕ್ಳು ನಡ್ಕೊಂಡ್ ಬರ್ತೀವಿ. ತುಂಬಾ ಸಂತೋಷ ಕಣಮ್ಮ, ನಿಮ್ ಮಾತು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ. ನಡೀರಿ ಹೋಗೋಣ, ಬನ್ನಿ ಮಕ್ಕಳೇ. ದೀಪಾ, ಸರ್ ನೋಡು, ಎಲ್ಲಾ 4 ಹಳ್ಳಿ ಮಕ್ಕಳು ಬಂದಿದ್ದಾರೆ ತಾನೆ? ಬಂದಿದ್ದಾರೆ ಸರ್. ಈಗ ಸಂತೋಷನಾ ದೀಪಾ? ಸಂತೋಷ ಸರ್. ಸರಿ ಅಮ್ಮ. ನೋಡಿ, ಯಾರ್ಯಾರು ಏನೇನ್ ಬರೆಯಕ್ ಬರುತ್ತೋ ಎಲ್ಲ ಬರುತ್ತ ತೋರ್ಸಿದ್ರೆ ನಿಮ್ ಕ್ಲಾಸ್ ಯಾವುದು ಅಂತ ಹೇಳ್ತೀನಿ, ಸರಿನಾ? ನಿಮ್ಮನ್ನೆಲ್ಲ ಯಾಕೆ ಕರೆಸ್ತೆ ಅಂತ ಗೊತ್ತಾ? ಈ ಸಲ ನಮ್ಮ ಅಪ್ಪ ಅಮ್ಮಂದ್ರು ಕೆಲ್ಸಕ್ಕೆ ಅಂತ ಹಳ್ಳಿ ಬಿಟ್ಟು ಹೋಗುವಾಗ ನಾವಿಲ್ಲೇ ನಮ್ಮ ಅಜ್ಜಿ ತಾತಂದ್ರ ಜೊತೆ ಉಳ್ಕೊಂಡು ಇಲ್ಲೇ ಓದ್ಕೋತೀವಿ ಅಂತ ಹೇಳೋಣ. ನಿನಗೇನೋ ತಾತ ಇದ್ದಾರೆ, ಅವನಿಗೇನೋ ಅಜ್ಜಿ ಇದ್ದಾರೆ, ನಾನೆಲ್ಲಿರೋದು? ನೀನ್ ನಮ್ಮನೇಲಿರೆ, ನಾನಿನ್ನು ನೋಡ್ಕೋತೀನಿ. ಒಟ್ನಲ್ಲಿ ನಾವೆಲ್ಲ ಓದ್ಕೋಬೇಕು.
ನಮ್ಮ ಅಪ್ಪ ಅಮ್ಮಂದ್ರು ಹೊಡೆದ್ರು ಬಡ್ದ್ರು ನಾವ್ ನಿಮ್ ಜೊತೆ ಬರಲ್ಲ, ಇಲ್ಲೇ ಇದ್ದು ಓದ್ಕೋತೀವಿ ಅಂತ ಪ್ರಮಾಣ ಮಾಡಿ. ಏನ್ ಬಾವ ಬಿಸ್ಲು ಈ ಪಾಟಿ ಅದೇ ಈಗ್ಲೇ ಹೊಂಟ್ಬಿಟ್ರೆ ಹಂಗೆ ಸ್ವಲ್ಪ ಹೊತ್ತು ಇದ್ದು ಹೋಗ್ಬೋದಾಗಿತ್ತಲ್ಲ. ಇಲ್ಲ ಬಾವ, ಊರಲ್ಲಿ ಪೂಜೆ ಇಟ್ಕೊಂಡಿದ್ದೀನಲ್ಲ, 4 ಹಳ್ಳಿ ಜನನು ಬರ್ತಾರೆ. ನಾನು ಒಬ್ನೇ ಏಕಾಂಗಿ, ಎಲ್ಲಾ ಜವಾಬ್ದಾರಿನೂ ನಂದೆ. ನಿಮ್ ಹಳ್ಳಿ ಜನ ಕರ್ಕ ಬರೋ ಜವಾಬ್ದಾರಿ ನಿಂದು, ಆಯ್ತಲ್ಲ? ಸರಿ. ನಿನ್ ಸಮಾಚಾರ ಏನಪ್ಪಾ? ಏನು ಇಲ್ಲಪ್ಪ, ನಮ್ಮ ಹಳ್ಳಿ ಕೋಡಿ ಹಳ್ಳಿ ಜನಗಳನ್ನ ಕರ್ಕೊಂಬರೋ ಜವಾಬ್ದಾರಿ ನಂದು ಅಷ್ಟೇ. ಅಷ್ಟ್ ಮಾಡಪ್ಪ, ಒಳ್ಳೇದು. ಆಯ್ತು ಬಿಡು. ಓ ಏನ್ರಯ್ಯ 3 ಹಳ್ಳಿ ಜನರು ಒಟ್ಟಿಗೆ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ? ಇವರು ನಮ್ ಸ್ನೇಹಿತರು, ದೊಡ್ಡ ಕಾಂಟ್ರಾಕ್ಟರ್, ಅನಂತಪುರದವರು. ಇವರು ಬಹಳ ದೊಡ್ಡ ಮನುಷ್ಯರು, ಇವ್ರ ಹತ್ರ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳಿವೆ. ಅರ್ಜೆಂಟ್ ಕೆಲಸ ಇರೋದ್ರಿಂದ ನೀವೆಲ್ಲ ಬೇಗ ರೆಡಿ ಆಗ್ಬೇಕು. ಅಲ್ಲ ರಾಜಣ್ಣ ಅವ್ರೆ, ನಾಳೆ ಪೂಜೆ ಇಟ್ಕೊಂಡಿದ್ದೀವಿ, ಅದು ಅಲ್ದಲೆ ಬಂದು 1 ತಿಂಗಳಾಗಿಲ್ಲ. ఎన్ని అయితే ఏంటి, ఇక్కడేం గడ్డి తింటారా? మీకిచ్చేది కూలి కాదయ్యా, పీస్ వర్క్. ఒక్కొక్కరు కష్టపడి పని చేస్తే రోజుకి 400-500 ಸಂಪಾದಿಸొచ్చు. ನೋಡಯ್ಯ, ಈಗ ವಿಷಯ ಬಿಟ್ಬಿಡಿ. ನೀವೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ. ನಾಳೆ ನಾಡಿದ್ದ ಹೊರಡ್ಬೇಕಾಗತ್ತೆ. ನನ್ನ ವಿಚಾರ ನಿಮ್ಗೆ ಗೊತ್ತಲ್ಲ. మీరు ಪದಂడి ಸರ್. ಅಮ್ಮ ಅಮ್ಮ, ನನ್ ಬಟ್ಟೆನ ಗಂಟಗ್ ಹಾಕ್ಬೇಡ. ಯಾಕೆ? ನಾನ್ ನಿಮ್ ಜೊತೆ ಬರಲ್ಲ. ಏನು ಬರಲ್ವಾ? ನಾನ್ ಇಲ್ಲೇ ತಾತನ್ ಜೊತೆ ಇದ್ದು ಓದ್ಕೋತೀನಿ. ನಾನೇ ಅಲ್ಲ, 4 ಹಳ್ಳಿ ಮಕ್ಳು ಯಾರು ಬರಲ್ಲ. ಕೇಳಿಸ್ಕೊಂಡ್ರೇನ್ರಿ? ಬನ್ರಿ ಇಲ್ಲಿ. ಅದಕ್ಕೆ ಹಂಗ್ ಕಿತ್ಕೊಂಡ್ ಸಾಧ್ಯ? ಕೇಳಿಸ್ಕೊಂಡ್ರೆ ಇವಳು ಮಾತ್ನ? ಇವಳು ನಮ್ ಜೊತೆ ಬರಲ್ವಂತೆ, ಇವಳೇ ಅಲ್ವಂತೆ. 4 ಹಳ್ಳಿ ಮಕ್ಳು ಬರಲ್ವಂತೆ. ಏನಂದೆ? ತೆಗುದು ಹಂಗೆ ಬುಟ್ಟ ಅಂದ್ರೆ ಮುಸುಡಿ ಎಲ್ಲ ಪಚಡಿ ಆಗ್ಬಿಡ್ಬೇಕು. ನೀನ್ ಹಾಳಾಗೋದು ಅಲ್ದೆ ಬೇರೆ ಮಕ್ಕಳು ತಲೆ ಎಲ್ಲ ಕೆಡ್ತಾ ಇದೀಯಾ? ಅವ್ರ ಅಪ್ಪ ಅಮ್ಮ ಬಂದು ನಮ್ಮ ಮಕ್ಕಳ ಮ್ಯಾಗ ಉಗಿತಾರ ಅಷ್ಟೇ. ಕೊಡೆ ಬಟ್ಟೆ ಕೊಡೆ. ಇಲ್ಲ ಅಪ್ಪ, ನೀವೇನೇ ಹೇಳಿದ್ರು ನಾನ್ ನಿಮ್ ಜೊತೆ ಬರಲ್ಲ. ನಾನ್ ಓದ್ಕೋಬೇಕು. ದಿನ ತಪ್ಪದೆ ಬಂದು ಪಾಠ ಹೇಳ್ಕೊಡೋ ಮೇಷ್ಟ್ರು ಸಿಕ್ಕಿದ್ದಾರೆ. ಸಿಗ್ತಾರೆ. ನಾನು ಆಗ್ಲೇ ಅನ್ಕೊಂಡೆ ನೀನ ಸಿಟಿ ಹುಡುಗರ ಜೊತೆ ಓದಾಗ್ಲೇ ನಾ ಅನ್ಕೊಂಡೆ ನೀನ್ ಏನೋ ಒಂದ್ ಆಯ್ತಿ ಅಂತ. ಮರ್ಯಾದಕ್ಕೆ ಬಟ್ಟೆ ಕೊಡು. ಅಪ್ಪ, ನೀವೇನೇ ಹೇಳಿದ್ರು ನಾನ್ ಕೊಡಲ್ಲ. ಬಿಡಪ್ಪ. ಹಂಗೆ ಬರಲ್ವೇನೋ? ಏ ಮುಂಡೆದೆ, ನೀನ್ ಇಲ್ಲಿದ್ರೆ ನೀನು ಕೂಲಿ ಯಾರೇ ಹಾಕ್ತಾರೆ? ನಾನು ದೀಪ ಅಕ್ಕನ್ ಮನೇಲೇ ಇರ್ತೀನಿ. ಓ ಇದೆಲ್ಲ ಅವಳ ತಲೆ ಕೆಡ್ಸಿರೋದೆ. ಮತ್ತೆ ಹೋಗ ಅವಳ ಮನೆಗೆ. ನಾನು ಬೆಳಿಗ್ಗೆ ಹೋಗ್ತೀನಿ. ಬೆಳಗ್ಗೆ ಈಗಲೇ ಹೋಗು. ಏನ್ ಮಂಚಣ್ಣ ಈ ಮಕ್ಕಳ ರಾಧ ಅಂತ, ಇದಕ್ಕೆಲ್ಲ ನಿನ್ ಮೊಮ್ಮಗಳೇ ಕಾರಣ ಅಂತಾರೆ? ಹೌದಯ್ಯ, ಇದಕ್ಕೆಲ್ಲ ನನ್ನ ಮೊಮ್ಮಗಳೇ ಕಾರಣ. ಅವಳು ಏನಂತಾಳೆ? ನಾವೆಲ್ಲ ಇಲ್ಲೇ ಇದ್ದು ಓದ್ಕೋತೀವಿ ಅಂತ ಹೇಳ್ತಿದ್ದಾಳೆ. ಅದು ತಪ್ಪೇನಯ್ಯ? ಅದಕ್ಕೆ ಆ ಲೋಫರ್ ನನ್ನ ಮಗ ಅವಳನ್ನ ಹೊಡೆದು ಹೊರಗಡೆ ತಳ್ಳಿದಾನೆ. ರಾತ್ರಿ ಎಲ್ಲ ಹೊರಗಡೆನೆ ಇದ್ದಾಳೆ, ಒಳಗಡೆನೆ ಬರ್ಲಿಲ್ಲ ಕಣಯ್ಯ. ನಾನು ಹೇಗೋ ಸಮಾಧಾನ ಮಾಡಿ ಊಟ ಮಾಡಿಸ್ದೆ. ಮತ್ತು ರಾತ್ರಿ ಅದೇ ಗಲಾಟೆ ಮಾಡಿ ಹೊರಗಡೆ ತಳ್ಳಿದಾನೆ. ಈಗಲೂ ಹೊರಗಡೆನೆ ಇದ್ದಾಳೆ ಕಣಯ್ಯ. ಮತ್ತೆ ಇವತ್ತು ಏನಾಗುತ್ತೋ ಏನೋ. ಇನ್ನಾಗೋದೇನೈತೆ ಮಂಚಣ್ಣ, ಇದಕ್ಕೆಲ್ಲ ನಿನ್ ಮೊಮ್ಮಗಳೇ ಕಾರಣ ಅಂತ ಹೆಂಗಸ್ರೆಲ್ಲ ಮಕ್ಕಗ್ ಒಗಿಯಕ್ ಹೋಗವ್ರೆ ನಿನ್ ಮನೆ ಹತ್ರ. ಹೌದಾ? ಏನಮ್ಮ ತಾಯಿ, ಎಷ್ಟು ದಿವಸದಿಂದ ಮನ್ಸಲ್ಲಿ ಇಟ್ಕೊಂಡಿದ್ದೆ ನಮ್ಮ ಮಕ್ಕಳನ್ನ ನಮ್ಮಿಂದ ದೂರ ಮಾಡೋದಕ್ಕೆ. ನೋಡು, ನೀವ್ ಓದ್ಕೋಬೇಕಾರೆ ನಿಮ್ಮಪ್ಪ ಏನಾರು ಗಂಟ್ ಕೂಡಿಕ್ಕಿದ್ರೆ ಖರ್ಚು ಮಾಡಿ ಓದ್ಕೋ. ನಮ್ಮಗಿನ ಯಾಕೆ ಕಾಲ್ ಮಾಡ್ತೀಯಾ? ದೀಪಕ ಅಂತ ಸಾಯ್ತಾರಲ್ಲ, ಇವ್ರ ತಲೆಗೆ ಯಾವ ಎಣ್ಣೆ ಹಚ್ಚಿದ್ಯಾ? ರೀ ಎದ್ದೇಳ್ರಿ. ಏನದು? ನೋಡ್ರಿ ನಿಮ್ ಮಗಳು ಗನ್ಕಾರ್ಯನ ಎಷ್ಟ್ ಜನ ಬಂದು ಮನೆ ಮುಂದೆ ಜಗಳ ಮಾಡ್ತಾವ್ರೆ. ಸೀರು ಬರ್ತೀನಿ. ಅಯ್ಯೋ ಮಗಳೇ, ಯಾಕೆ ಮಳ್ಳಿ ತರ ಕುಂತ್ಕೊಂಡಿದ್ಯಾ? ಮಾತಾಡೆ ಮಳ್ಳಿ, ಮಗುನ ಕುಡಿತಾ ಇದ್ಯಾ? ಸುಮ್ನೆ ಒಡೆಯೋದಲ್ಲ ಮೇಟ್ರೆ, ಸಾಯಿಸ್ಬಿಡ್ಬೇಕು ಈ ಮುಂಡೆನ. ನೋಡಿದ್ರ ಬೆಳಗ್ಗೆನೆ ನಮ್ಮ ಮನೆ ಮುಂದೆ 7 ಜನ ಸೇರವ್ರೆ.
ನಾವ್ ಯಾರುವೆ ಅಪ್ಪ ಅಮ್ಮನ ಜೊತೆ ಹೋಗೋದು ಬೇಡ, ಅವ್ರ ಮಾತನ್ನ ಕೇಳೋದು ಬೇಡ. ಈ ಸುಡ್ಗಾಡ್ನಾಗೆ ಇದು ಓದ್ಕೊಂಡಿರವ ಅಂತ ಎಲ್ಲಾ ಮಕ್ಕಳು ತಲೆ ಕೆಡ್ಸವಳ ಇವಳು. ಇಂಥವಳ ನಾವು ಸುಮ್ನೆ ಬಿಡ್ಬೇಕು ಅಂತೀರಾ? ಪುಡಿ ಮಾಡ್ರೆ ನಿಮ್ ಬುದ್ಧಿಗೆ ಏನ್ ಹೇಳ್ಬೇಕು ಅಂತ ನನಗಂತೂ ಒಂಚೂರು ಅರ್ಥ ಆಗ್ತಿಲ್ಲ. ಅಲ್ಲ ರೀ, ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ಮಕ್ಕಳು ಮನಸ್ಸು ಗೆದ್ದಿದಾಳಲ್ಲ, ಇಂಥ ಮಗಳನ್ನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಕಣ್ರಿ. ನಮಗ್ ಊಟ ಬೇಡ, ತಿಂಡಿ ಬೇಡ, ಅಪ್ಪ ಅಮ್ಮ ಬೇಡ, ನಮಗ್ ಓದೇ ಬೇಕು ಅಂತ ಹೇಳ್ತಾ ಇದ್ದಾಳಲ್ಲ, ಆ ಮಗು ದಿಟ್ಟತನನ ಛಲನ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ಎಲ್ಲ ಅನುಕೂಲಗಳಿದ್ರು, ಹೊಡೆದ್ರು ಬಡಿದ್ರು ನಾವು ಸ್ಕೂಲ್ಗೆ ಹೋಗೋದಿಲ್ಲ ಅಂತ ಹೇಳೋ ಎಷ್ಟೋ ಮಕ್ಕಳಿರೋ ಈ ಕಾಲದಲ್ಲಿ ನಮಗೇನು ಬೇಡ, ನಾವು ಓದಲೇಬೇಕು ಅಂತ ಹೇಳೋ ಇಂಥ ಮಕ್ಕಳು ನಿಮ್ಮ ಮಕ್ಕಳಾಗಿರೋದಕ್ಕೆ ನೀವೆಲ್ಲರೂ ಹೆಮ್ಮೆ ಪಡ್ಬೇಕು. ಅದನ್ನ ಬಿಟ್ಟು ಈಗ ರಂಪ ಮಾಡ್ಕೊಂಡು ಕೂತಿದ್ದೀರಾ. ನೀವೊಳ್ಳೆ ಚೆನ್ನಾಗಿ ಹೇಳ್ತೇ ಮೇಷ್ಟಪ್ಪ. ಅವಳಿಗೇನೋ ತಾತ ಅವ್ರೆ, ನಮ್ಮ ಮಕ್ಳಿಗೆ ಯಾರವ್ರೆ? ನಮ್ಮ ಮಕ್ಳು ಎಲ್ಲಿರ್ಬೇಕು ಮೇಷ್ಟಪ್ಪ? ನಾನು ಆಗ್ಲೇ ಹೇಳಿಲ್ವಾ ಚಿಕ್ಕಮ್ಮ, ನಾವು ದೀಪಕ್ಕನ್ ಮನೇಲಿ ಇರ್ತೀವಿ ಅಂತ? ನೋಡ್ ಮೇಷ್ಟಪ್ಪ, ಅವ್ರವ್ರು ಒಂದೇ ಜಾತಿ. ಅವ್ರ ಮನೇಲಿ ಇವ್ರು ಇರ್ತಾರೆ, ಇವ್ರ ಮನೇಲಿ ಅವ್ರು ಇರ್ತಾರೆ. ನಮ್ಮ ಮಕ್ಳು ಎಲ್ಲಿರ್ಬೇಕು? ಯಾಕಮ್ಮ ಹೀಗೆ ಹೇಳ್ತೀರಾ? ಈ ವಯಸ್ಸಿನಲ್ಲಿ ಈ ಮಕ್ಕಳ ಮನಸ್ಸಲ್ಲಿ ಜಾತಿ ಅನ್ನೋ ವಿಷ ಬೀಜನ ಯಾಕಮ್ಮ ಹುಟ್ಟಾಕ್ತೀರಾ? ಇಲ್ಲಿ ನೋಡಿ, ನೀವೆಲ್ಲರೂ ಒಂದೇ ತಾನೆ, ಕುಡಿಯೋದು ಒಂದೇ ಬಾವಿ ನೀರ್ ತಾನೆ, ಮಲಗೋದು ಒಂದೇ ನೆಲದ ಮೇಲೆ ತಾನೆ. ಹಾಗಿರುವಾಗ ಅವರು ಇವ್ರ ಮನೇಲಿರ್ತಾರೆ, ಇವರು ಅವ್ರ ಮನೇಲಿರ್ತಾರೆ, ಎಲ್ರು ಮನೇಲೂ ಇರ್ತಾರೆ. ನೀವು ಯಾರ ಬಗ್ಗೆನೂ ಏನು ಚಿಂತೆ ಮಾಡಬೇಡಿ. ಅಷ್ಟೇ ಅಲ್ಲ, ನಿಮ್ಮೆಲ್ರಿಗೂ ನನ್ನ ಮೇಲೆ, ಈ ಮಗು ದೀಪ ಮೇಲೆ, ಎಲ್ಲಾ ಮಕ್ಕಳ ಮೇಲೂ ಪ್ರಮಾಣ ಮಾಡಿ ಹೇಳ್ತೀನಿ, ನನ್ನ ನಂಬಿ ನಿಮ್ ಮಕ್ಕಳಿಗೆ ಏನು ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ದಯವಿಟ್ಟು ಈಗ ಹೋಗ್ಬಿಟ್ಟು ಬನ್ನಿ. ನೋಡು ದೀಪ, ಎಲ್ಲ ಮಕ್ಳಿಗೂ ತಲೆ ಕೆಡ್ಸಿ ಇರ್ಸ್ಕೊತಾ ಇದೀಯಾ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆವಾಗೈತೆ ನಿಂಗ್ ಗ್ರಾಚಾರ. ಯಾಕಮ್ಮ ಹಾಗೆ ಮಾತಾಡ್ತಾ ಇದೀಯಾ? ನೋಡಿ, ಯಾರಿಗೇನು ಆಗಲ್ಲ, ಬಿಡ್ತು ಅನ್ನಿ. ನೀವೆಲ್ಲರೂ ಧೈರ್ಯ ಹೋಗ್ಬಿಟ್ಟು ಬನ್ನಿ. ಹೋಗಿ ಹೋಗಿ. ನಡೀರಿ. ಬನ್ನಿ. ದೀಪಾ, ನೀನ್ ಗೆದ್ಬಿಟ್ಟೆ ಕಣಮ್ಮ, ನಿಜವಾಗ್ಲೂ ಗೆದ್ಬಿಟ್ಟೆ. ಇಲ್ಲ ಸರ್, ಗೆದ್ದಿದ್ದು ನಾವೆಲ್ಲ, ಎಲ್ಲ ನಿಮ್ಮ ಆಶೀರ್ವಾದ ಸರ್. ನೋಡಿ ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿ ಬರೆದು ತೋರಿಸಿದ್ಮೇಲೆ ನಿಮ್ಮೆಲ್ರಿಗೂ ಒಂದು ಸಂತೋಷ ಸುದ್ದಿ ಹೇಳ್ತೀನಿ. ಸರ್, ಅದೇನೋ ಸಂತೋಷದ ಸುದ್ದಿ ಹೇಳ್ತೀನಿ ಅಂತ ಹೇಳಿದ್ರಿ. ಹೇಳ್ತೀನಮ್ಮ. ನಾಳೆ ಭಾನುವಾರ ಸ್ಕೂಲಿಗೆ ರಜಾ ತಾನೆ? ನಾನು ಊರಿಗೆ ಹೋಗ್ತಿದ್ದೀನಿ. ಬರೋವಾಗ ಎಲ್ರಿಗೂ ಸ್ವೀಟ್ ತರ್ತೀನಿ. ಯಾಕೊತ್ತಾ? ನಾಳೆ ಸ್ಕೂಲಿಗೆ ಬಂದು 1 ತಿಂಗಳಾಗುತ್ತೆ, ಮೊದಲನೇ ಸಂಬಳ. ಅದಕ್ಕೆ ನೋಡಿ ಮಕ್ಕಳೇ, ನಾಳೆ ಸೋಮವಾರ ಎಲ್ರೂ ತಪ್ಪದೆ ಸ್ಕೂಲಿಗೆ ಬರಬೇಕು. ಬರ್ತೀರಾ ತಾನೆ? ತಗೊಮ್ಮ. ನೋಡಯ್ಯ, ನಿನಗೆ 300 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೆ ಜಾಸ್ತಿ. ಆ BEO ನನ್ನ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ 30,000 ರೂಪಾಯಿ ತಿಂದ, ಮತ್ತೆ ರಿಲೀವ್ ಮಾಡ್ತೀನಿ ಅಂತ 15,000 ರೂಪಾಯಿ ತಿಂದ.
ಹೀಗೆ ಎಲ್ರು ನನ್ನ ತಲೆ ಕೆತ್ತಿ ಕೆತ್ತಿ ಕೆಮ್ಮಣ್ಗುಂಡಿ ಮಾಡಿದ್ದಾರೆ. ನೀನ್ ಬೇರೆ ಹೋಗಯ್ಯ. ಸರ್ ಹಾಗನ್ಬೇಡಿ ಸರ್. ತಿಂಗಳದು ಸೈಕಲ್ ಬಾಡಿಗೆ ಕೊಡ್ಬೇಕು, ತಿಂಡಿ ಊಟಕ್ಕೆ ಅಂತ ಸಾಲ ಬೇರೆ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ತಿಂಡಿ ಕೂಡ ಮಾಡಿಲ್ಲ ಸರ್. ಹೋಗಕ್ಕೆ ಬಸ್ ಚಾರ್ಜ್ ಕೂಡ ಇಲ್ಲ ಸರ್. ಅದಕ್ ನಾನೇನಯ್ಯ ಮಾಡ್ಲಿ? ನೋಡಯ್ಯ, ನೀನ್ ನನ್ನ ಚಚ್ಚಿ ಬಡಿದ್ರು ನಾನ್ ನಿನಗೆ 1 ಪೈಸಾನು ಕೊಡಲ್ಲ ಕೊಡಲ್ಲ ಕೊಡಲ್ಲ. ಅಯ್ಯಯ್ಯೋ, ದಯವಿಟ್ಟು ಹಾಗನ್ಬೇಡಿ ಸರ್. ಇನ್ನೇನನ್ಲಿ? ಹೋಗಕ್ಕೆ ಚಾರ್ಜ್ ಕೂಡ ಇಲ್ಲ ಸರ್. ತಿರ್ಗ ಅದನ್ನೇ ಹೇಳ್ತಿಯಲ್ಲಯ್ಯ. ನೋಡಯ್ಯ, ನೀನು ತಿಪ್ಪರ್ಲಾಗ ಹಾಕಿದ್ರು ನಂದು ಒಂದೇ ಮಾತು. ಹಾ, ಒಂದ್ ಕೆಲ್ಸ ಮಾಡು. ಅಷ್ಟೋ ಇಷ್ಟೋ ಕಿತ್ಕೊಂಡು ತಿನ್ಬಹುದು ಅಂತ ನನ್ ಜಾಗಕ್ಕೆ ಬೇರೆ ಯಾರೋ ಅನುಕೂಲವಾಗಿರೋ ಮೇಸ್ಟ್ರನ್ನೇ ಟ್ರಾನ್ಸ್ಫರ್ ಮಾಡಿರ್ತಾರೆ. ಯಾರೇ ಆಗ್ಲಿ, ಆ ಊರಿಗಂತೂ ಯಾರು ಹೋಗಲ್ಲ. ಅವನ್ ಯಾರು ಅಂತ ಕಂಡು ಹಿಡಿದು ನೀನ್ ಹೋಗಿ ಅವನ್ ಕೇಳ್ಕೊ. ನಿನ್ ಕೆಲಸ ಆದ್ರೂ ಆಗ್ಬಹುದು. ದಯವಿಟ್ಟು ನಾನು ಬಿಟ್ಬಿಡಪ್ಪ. ಸರ್ ಹಾಗೆ ಹೇಳ್ಬಿಡಿ ಸರ್. ಆ ಮಕ್ಕಳಿಗೆ ಸ್ವೀಟ್ ತರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕಾದ್ರೂ ಸ್ವಲ್ಪ ದುಡ್ಡು ಕೊಡಿ ಸರ್. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ಏಯ್, ನಿನ್ನ ಹೊಡೆದು ಕೊಂದು ಬಿಡ್ತೀನಿ, ಸಾಯಿಸಿ ಬಿಡ್ತೀನಿ. ಬಂದ್ಬಿಟ್ಟ. ನೋಡ್ರು, ಮೊನ್ನೆ ರವೀಂದ್ರ ಮೇಷ್ಟ್ರು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದು ಇದನ್ನೇ. ನಾವು ವಾಸ ಮಾಡೋ ಜಾಗನ ಸ್ವಚ್ಛವಾಗಿಟ್ಕೋಬೇಕು. ಇಲ್ಲ ಅಂದ್ರೆ ನಾವು ಸ್ನಾನ ಮಾಡೋ ನೀರು, ಪಾತ್ರೆ ತೊಳೆಯೋ ನೀರು ಎಲ್ಲ ಹೀಗೊಂದ್ ಕಡೆ ಸೇರ್ಕೊಂಡು ಕೊಚ್ಚೆ ಆಗ್ಬಿಟ್ಟು ಸೊಳ್ಳೆಗಳು ಸೇರ್ಕೊಂತವೆ. ಆಗ ನಾವು ಕ್ಲೀನ್ ಮಾಡದೆ ಹೋದ್ರೆ ಮಲೇರಿಯಾ, ಚಿಕನ್ ಗುನ್ಯಾ ಆ ತರ ಕಾಯಿಲೆಗಳು ಬರ್ತವೆ. ಅದಕ್ಕೆ ಮೊದ್ಲು ನಮ್ ಸ್ಕೂಲು, ನಮ್ ಹಳ್ಳಿನ ಕ್ಲೀನ್ ಮಾಡ್ಕೊಳ್ಳೋಣ. ಆಮೇಲೆ ಹಟ್ಟಿ, ತಿಮ್ಲಾಪುರ, ಕೋಡಿಹಳ್ಳಿನ ಕ್ಲೀನ್ ಮಾಡೋಣ. ಸರಿ ಕೊಡಕ್ಕ. ನಾರಾಯಣಪ್ಪನವ್ರೆ. ಓ, ಏನಯ್ಯ, ಏನ್ ಸಮಾಚಾರ? ಸರ್, ನನ್ ಕೆಲ್ಸಕ್ಕೆ ಸೇರಿ 1 ತಿಂಗಳಾಯ್ತಲ್ಲ, ಅದಕ್ಕೆ ಸಂಬಳ ಕೇಳೋಣ ಅಂತ ಬಂದಿದೆ. ಅದಕ್ಕೆ ನನ್ ಕೇಳಿದ್ರೆ ಓ ಕೇಳಯ್ಯ ನರಸಿಂಹಮೂರ್ತಿನ. ನಿಂತ್ಕೊಳ್ಳಿ ಸರ್, ಪ್ಲೀಸ್ ಸರ್. ಏನು? ಅವ್ರನ್ನ ಕೇಳಕ್ ಹೋಗಿದ್ದೆ ಸರ್. ಅವ್ರಿಗೆ ಟ್ರಾನ್ಸ್ಫರ್ ಆಗಿದೆಯಂತೆ. ಅಡ್ವಾನ್ಸ್ ಕೊಟ್ಟಿದ್ದೆ ಜಾಸ್ತಿ ಆಗಿದೆ, ಕೊಡಕ್ ಆಗೋದಿಲ್ಲ ಅಂತ ಹೇಳಿ ಕಳ್ಸ್ಬಿಟ್ರು ಸರ್. ಕೆಲಸ ಕೊಡ್ಸಿ ಅಂತ ನನ್ನ ಹತ್ರ ಒದ್ದಾಡ್ತಾ ಇದ್ದೆ. ನಾನು ಕೆಲಸನೂ ಕೊಡಿಸ್ತೆ, ಅಡ್ವಾನ್ಸು ಕೊಡುತ್ತೆ, ಈಗ ಸಂಬಳನೂ ಕೊಡ್ಸಿ ಅಂತ ಕೇಳ್ತಾ ಇದೆಯಲ್ಲ, ಹೆಂಗ ಕೊಡ್ಸಕ್ಕಾಯ್ತದೆ ಸರ್? ಸಾಲ ಸೋಲ ಮಾಡ್ಕೊಂಡಿದ್ದೀನಿ ಸರ್. ನೀವೊಂದ್ ಮಾತು ಹೇಳಿದ್ರೆ ಚೆನ್ನಾಗಿರೋದು ಸರ್. ನೋಡಯ್ಯ, ಕೊಟ್ರೆ ಇಸ್ಕೋ, ಇಲ್ಲ ಅಂದ್ರೆ ಹೋಗು. ನಿಮ್ಮಂತವ್ರಿಗೆ ಕೆಲಸ ಕೊಡ್ಸೋದಕ್ಕೆ ರೆಕಮೆಂಡ್ ಮಾಡ್ತೀವಲ್ಲ, ಅದ್ ನಮ್ ದೊಡ್ಡ ತಪ್ಪು. ಹೋಗ ಏನಿಂದ ಹೋಗ ಸರ್. ನಾಳೆ ಭಾನುವಾರ ಸ್ಕೂಲಿಗೆ ರಜಾ ತಾನೆ? ನಾನು ಊರಿಗೆ ಹೋಗ್ತಿದ್ದೀನಿ. ಬರೋವಾಗ ಎಲ್ರಿಗೂ ಸ್ವೀಟ್ ತರ್ತೀನಿ. ಯಾಕೊತ್ತಾ? ನಾಳೆ ಸ್ಕೂಲಿಗೆ ಬಂದು 1 ತಿಂಗಳಾಗುತ್ತೆ, ಮೊದಲನೇ ಸಂಬಳ. ಅದಕ್ಕೆ ಸರ್ ಹಾಗೆ ಹೇಳ್ಬಿಡಿ ಸರ್. ಆ ಮಕ್ಕಳಿಗೆ ಸ್ವೀಟ್ ತರ್ತೀನಿ ಅಂತ ಹೇಳಿದ್ದೀನಿ. ಅದಕ್ಕಾದ್ರೂ ಸ್ವಲ್ಪ ದುಡ್ಡು ಕೊಡಿ ಸರ್. ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಸರ್. ನಿನ್ನ ಹೊಡೆದು ಕೊಂದು ಬಿಡ್ತೀನಿ, ಸಾಯಿಸಿ ಬಿಡ್ತೀನಿ. ಯಾಕೆ ದೀಪ, ಮೇಷ್ಟ್ರು ಇಷ್ಟೊತ್ತಾದ್ರೂ ಬರ್ಲೇ ಇಲ್ಲ? ಬರ್ತಾರೆ, ಸ್ವಲ್ಪ ಇರೆ. ಮೇಷ್ಟ್ರು ಸ್ವೀಟ್ ತರ್ತೀನಿ ಅಂತ ಹೇಳಿದ್ರು, ಅದೇನ್ ತರ್ತಾರೋ ಏನೋ. ಮೇಷ್ಟ್ರು ಬಂದ್ರು ಕಣ್ರು. ನೀರ್ ತಗಬೋ ಹೋಗೋ. ಸರಿ ಅಕ್ಕ. ಮೇಷ್ಟ್ರೆ 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 ಎದೊಳಿ ಮೇಷ್ಟ್ರೆ. ಏನಾಯ್ತು ಮೇಷ್ಟ್ರೆ? ಎದೊಳಿ ಮೇಷ್ಟ್ರೆ. ಮೇಷ್ಟ್ರೆ ಎದೊಳಿ ಮೇಷ್ಟ್ರೆ. ಅಕ್ಕ ನೀರ್ ತಗೋ. ಹಾ, ಬೇಕು ಕೊಡು. ಯಾಕೆ ಮೇಷ್ಟ್ರೆ, ಏನಾಯ್ತು? ದೀಪ, ಯಾಕೋ ನನಗೆ ಸುಸ್ತಾಗ್ತಿದ್ಯಮ್ಮ. ಹೌದಾ? ಲಕ್ಷ್ಮಿ ಸ್ವಲ್ಪ ತಿಂಡಿ ಕೊಡು.
ನೀವೆಲ್ಲ ಸ್ವಲ್ಪ ಹೊರಗಡೆ ಹೋಗಿ. ಮೇಷ್ಟ್ರೆ, ನೀವು ಸ್ವೀಟ್ ತರ್ತೀರಾ ಅಂತ ಹೇಳಿ ನಾವು ರೊಟ್ಟಿ ಚಿತ್ರಾನ್ನ ಎಲ್ಲ ಮಾಡ್ಕೊ ಬಂದಿದೀವಿ, ತಿನ್ನಿ ಮೇಷ್ಟ್ರೆ. ದೀಪಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ಅಯ್ಯೋ ಸರ್, ನೀವು? ಹೌದು, ನಾನು ನಿನಗೆ ಸುಳ್ಳು ಹೇಳ್ಬಿಟ್ಟೆ ಕಣಮ್ಮ. ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಮೇಸ್ಟ್ ಅಲ್ಲಮ್ಮ. ಇಲ್ಲಿಗೆ ಬರ್ತಾ ಇದ್ದೆ ಮೇಸ್ಟ್ರಿಗೆ ನೀವು ಸರಿಯಾಗಿ ಬರ್ದೇ ಇದ್ರೆ MLAಗೋ BEOಗೋ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೆದರ್ಸಿದ್ರಂತೆ. ಅದಕ್ಕೆ ಯಾವುದು ಕೆಲಸ ಇಲ್ಲ ನನಗೆ. ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕೊಡ್ತೀವಿ, ಮೇಷ್ಟ್ರು ಅಂತ ಹೇಳ್ಕೊಂಡು ಪಾಠ ಮಾಡು ಅಂತ ಹೇಳಿದ್ರು. ಅದಕ್ಕೆ ಹಾಗೆ ಮಾಡಿದೆ. ಹೌದಾ ಮೇಷ್ಟ್ರೆ? ಸಂಬಳ ಕೇಳಕ್ ಹೋದ್ರೆ ಆತ ದುಡ್ಡು ಕೊಟ್ಟು ಮತ್ತೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಾನಂತೆ. ಒಂದು ಪೈಸಾನು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೆ ನಿಮಗ್ ಮಾತು ಕೊಟ್ಟ ಪ್ರಕಾರ ನಾನು ನಿನಗೆ ಸ್ವೀಟ್ ತಂದು ಕೊಡೋದಕ್ಕಾಗ್ಲಿಲ್ಲಮ್ಮ. ದಯವಿಟ್ಟು ನನ್ ಕ್ಷಮಿಸ್ಬಿಡಿ. ಅಯ್ಯೋ ಮೇಷ್ಟ್ರೆ, ಬೇಜಾರ್ ಮಾಡ್ಕೋಬೇಡಿ. ಇನ್ಮೇಲೆ ನೀವೇ ನಮ್ಮ ಮೇಷ್ಟ್ರು. ನಮ್ಮನೇಲೆ ಊಟ ಮಾಡಿ, ನಮ್ಮನೇಲೆ ಇರಿ. ಅದಲ್ಲಮ್ಮ, ನಾನು ನಿಮಗೆ 4 ಅಕ್ಷರ ಕಲ್ಸ್ಕೊಡ್ಬೋದೇ ಹೊರತು ಪರೀಕ್ಷೆ ಕೂಡ್ಸೋದೇ ಆಗ್ಲಿ, ಪಾಸ್ ಮಾಡಿ ಸರ್ಟಿಫಿಕೇಟ್ ಕೊಡ್ಸೋದೇ ಆಗ್ಲಿ ಆಗಲ್ಲಮ್ಮ. ಅದಕ್ಕೆ ಸರ್ಕಾರಿ ಕೆಲಸದಲ್ಲಿರೋ ಮೇಷ್ಟ್ರೇ ಬರ್ಬೇಕಣಮ್ಮ. ನೋಡಿ ಮೇಷ್ಟ್ರೆ, ಅವ್ರನ್ನ ಹ್ಯಾಕ್ ಕರೆಸ್ಕೋಬೇಕು ಅಂತ ನನಗ್ ಗೊತ್ತು. ಅದುವರೆಗೂ ನೀವೇ ನಮಗ್ ಮೇಷ್ಟ್ರಾಗಿರ್ಬೇಕು, ನೀವೇ ನಮಗ್ ಪಾಠ ಮಾಡ್ಬೇಕು. ಏಯ್ ಬನ್ರೋ, ನೋಡಿ ನಮಗ್ ಈ ಮೇಷ್ಟ್ರೇ ಬೇಕು ತಾನೆ? ಹೌದು, ನೀವೇ ನಮ್ಮ ಮೇಷ್ಟ್ರು, 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 ನೀವೇ. ಸ್ವಲ್ಪ ನಿಂತ್ಕೊಳ್ಳಿ. ಓ ಗುರುಮೂರ್ತಿಗಳು, ಬನ್ನಿ ಬನ್ನಿ. ನಮಸ್ಕಾರ ನಾರಾಯಣಪ್ಪನವ್ರಿಗೆ. ನಮಸ್ಕಾರ. ನಿಮ್ಮನ್ನೇ ನೋಡೋಣ ಅಂತ ಹೊರಟಿದ್ದೆ. ಏನ್ ಸಮಾಚಾರ? ಅಲ್ಲ ನಾರಾಯಣಪ್ಪನವ್ರೆ, ಆ BEO ಸಾಹೇಬ್ರು ಟ್ರಾನ್ಸ್ಫರ್ ಆಗಿ ಹೋಗೋದೇನೋ ಹೋದ್ರು. ಆದ್ರೆ ಹೋಗಿ ಹೋಗಿ ನನ್ನನ್ನ ಆ ಸುಡುಗಾಡ್ ಸೋಜ್ಗಾನಡಿಗೆ ಟ್ರಾನ್ಸ್ಫರ್ ಮಾಡಿ ಹೋಗಿದ್ದಾರೆ. ನಿಮಗೆ ಗೊತ್ತಲ್ಲ, ನನಗೊಬ್ಬ ಮಗ ಇಂಜಿನಿಯರು, ಒಬ್ಬ ಮಗಳು ಡಾಕ್ಟ್ರು, ಒಬ್ಬ ಮಗಳು MBA ಓದ್ತಿಯಾಳೆ, ಇನ್ನೊಬ್ಬ ಮಗಳಿಗೆ ಈಗ ಮದುವೆ ಫಿಕ್ಸ್ ಆಗಿದೆ. ಇಷ್ಟೆಲ್ಲಾ ನಾನು ಮೇಂಟೈನ್ ಮಾಡ್ಬೇಕಾದ್ರೆ ಟೌನ್ ನಲ್ಲಿ ನನಗೆ ಎಷ್ಟು ವ್ಯವಹಾರ ಇರುತ್ತೆ ಅಂತ ನೀವೇ ಲೆಕ್ಕ ಹಾಕಿ. ಅದು ಅಲ್ಲದೆ ನನ್ನ ಹೆಂಡತಿಗೆ ಎದ್ರು ಕೂರಕ್ಕಾಗಲ್ಲ, ಕೂತ್ರು ಹೇಳಕ್ಕಾಗಲ್ಲ. ಇನ್ ನನಗೆ ನಿಮಗ್ ಗೊತ್ತಲ್ಲ, BP ಶುಗರು ಎರಡು ಒಟ್ಟಿಗೆ ಅಟಕಾಯಿಸ್ಕೊಂಡ್ಬಿಟ್ಟಿದೆ. ಪರಿಸ್ಥಿತಿ ಹೀಗಿರುವಾಗ ನಾನು ಹಳ್ಳಿಗೆ ಹೋಗಿ ಹ್ಯಾಕ್ ಕೆಲಸ ಮಾಡ್ಲಿ, ನೀವೇ ಹೇಳಿ. ಅಲ್ಲ ಗುರುಮೂರ್ತಿಗಳೇ, ಈ ಮಾತನ್ನ ಸಾಹೇಬ್ರ ಹತ್ರ ಹೋಗಿ ಹೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಸರ್ವಿಸ್ ನೆಲ್ಲ ಟೌನ್ ನಲ್ಲೇ ಯಾಕೆ ಮಾಡ್ಬೇಕು, ಹಳ್ಳಿಲೂ 1-2 ವರ್ಷ ಮಾಡಿದ್ರೆ ಏನಂತೆ ಅಂತಾರೆ. ಅಯ್ಯೋ ಕಷ್ಟ ಆಗತ್ತಲ್ಲ ನಾರಾಯಣಪ್ಪನವ್ರೆ. ಅಯ್ಯೋ ಕಷ್ಟ ಆಗ್ಬೋದು ಗುರುಮೂರ್ತಿಗಳೇ. ನಿಮ್ ಮಕ್ಕಳು ಮಾತ್ರ ಡಾಕ್ಟ್ರು, ಇಂಜಿನಿಯರ್ಗಳು, MBA ಇವೆಲ್ಲ ಮಾಡ್ಕೋಬೇಕು. ಆ ಹಳ್ಳಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ ಬೇಡವೇನ್ರಿ ಅಂತ ಹೇಳ್ತಾರೆ. ಹಾಗೆ ಹೇಳ್ಬಿಡಿ ನಾರಾಯಣಪ್ಪನವ್ರೆ. ಈ BEO ಸಾಹೇಬ್ರಿಗೆ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತಾರಂತೆ. ಅಷ್ಟೋ ಇಷ್ಟೋ ಕೊಡೋಣಂತೆ. ಏನಾದ್ರೂ ವ್ಯವಸ್ಥೆ ಮಾಡಿ ನಾರಾಯಣಪ್ಪನವ್ರೆ. ನೀವ್ ಇಷ್ಟೊಂದು ಕೇಳ್ಕೊಂಡ್ಮೇಲೆ ಏನೋ ಒಂದ್ ಮಾಡ್ಬೇಕಲ್ಲ ಗುರುಮೂರ್ತಿಗಳೇ. ಆದ್ರೂ ಒಂದ್ ಮಾತು, ಅವ್ರು ನಿಮ್ ಬಗ್ಗೆ ತಿಳ್ಕೊಂಡೇ ಇರ್ತಾರೆ. ಸ್ವಲ್ಪ ಭಾರ ಜಾಸ್ತಿ ಆಗ್ಬೋದು. ಯಾವುದಕ್ಕೂ ಸಿದ್ಧವಾಗಿರಿ, ನಾನು ಮಾತಾಡ್ತೀನಿ. ತಿಮ್ಮಯ್ಯನವ್ರೆ, ಈ ತಾಲೂಕ್ನಲ್ಲಿ ಏನು ವರಮಾನ ಮಾಡ್ಕೊಂಡಿದ್ದೀರಾ? ಏನ್ ಮಾಡಕ್ಕಾಗತ್ತೆ ಸರ್, ಈ ತಾಲೂಕೇ ಡ್ರೈ ತಾಲೂಕು. ಹಾಗೋ ಹೀಗೋ ಮಾಡಿ ಆ ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಒಂದ್ ಸೈಟ್ ಮಾಡಿದಿರಿ. ಒಂದಿಬ್ರು ಹೆಣ್ಮಕ್ಳಿಗೆ ಮದುವೆ ಮಾಡಿದೀನಿ ಅಷ್ಟೇ. ಈ ತಾಲೂಕಲ್ಲೇ ಇಷ್ಟು ಮಾಡಿದೀರಾ ಅಂದ್ರೆ ಈಗ ನೀವು ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇರೋ ತಾಲೂಕು ಬಹಳ ತಂಪುರಿ. ನಾನಿಲ್ಲಿ ಇನ್ನು 4-5 ವರ್ಷ ಹೇಗ್ ಕಾಲ ಕಳಿಬೇಕು, ಏನ್ ಕತೆನೋ ನನ್ ಕರ್ಮ. ನಮಸ್ಕಾರ ಸರ್. ಓ ನಮಸ್ಕಾರ ನಮಸ್ಕಾರ, ಬನ್ನಿ. ಸಾರಿ ಸರ್, ಸ್ವಲ್ಪ ತಡ ಆಯ್ತು. ಪರವಾಗಿಲ್ಲ, ನಾವ್ ಈಗ ತಾನೇ ಪ್ರಾರಂಭ ಮಾಡಿದೀವಿ, ಕೂತ್ಕೊಳ್ಳಿ.
ಪರವಾಗಿಲ್ಲ ಸರ್. ಇಂಥ ಕಡೆ ಅಂತ ಫಾರ್ಮಾಲಿಟೀಸ್ ಬೇಡ ರೀ, ಕೂತ್ಕೊಳ್ರಿ, ಬರ್ರಿ. ಕೂತ್ಕೊಳ್ಳಿ. ಕ್ಲಾಸ್ ತಗೊಳ್ಳಿ. ಇವೆಲ್ಲ ನಂಗೆ ಅಭ್ಯಾಸ ಇಲ್ಲ ಸರ್, ಪರವಾಗಿಲ್ಲ. ಹೌದಾ, ಒಳ್ಳೆ ಅಭ್ಯಾಸನೇ ರೀ. ಸರ್, ಆ ಸೋದ್ಗನಹಳ್ಳಿ ಕೇಸು ಬೆಳಗ್ಗೆ ನನ್ ಮೀಟ್ ಮಾಡಿದ್ದ. ಹೆಂಗಾದ್ರೂ ಮಾಡಿ ಆ ಟ್ರಾನ್ಸ್ಫರ್ ಕೇಸ್ನ ಕ್ಯಾನ್ಸಲ್ ಮಾಡು ಅಂತಾನೆ. ಓಹೋ, ಅದೇ ಒಬ್ಬ ಮಗಳು ಡಾಕ್ಟ್ರು, ಇನ್ನೊಬ್ಬ ಮಗಳು ಇಂಜಿನಿಯರು, ಒಬ್ಬ ಮಗ MBA, ಇನ್ನೊಬ್ಳು ಮಗಳಿಗೆ ಮದುವೆ ಮಾಡ್ಬೇಕು ಅಂತಿದಾರಲ್ಲ, ಅವನ್ ತಾನೇ? ಹೌದು ಸರ್. ಮದ್ವೆ ಅಂದ್ರೆ ಅಂತಿಂತ ಮದ್ವೆ ಅಲ್ಲ ಸರ್, ಚೆನ್ನಾಗೆ ಮಾಡ್ತಾವನ್ ಸರ್. 5 ಲಕ್ಷ ಡೌರಿ, 250 ಗ್ರಾಮ್ ಬಂಗಾರ, ದೇವನಹಳ್ಳಿಲಿ ಒಂದ್ ಸೈಟ್ ಕೊಟ್ಟು ಬಲ್ ಗ್ರಾಂಡ್ ಆಗಿ ಮದುವೆ ಮಾಡ್ಕೊಡ್ತಾವನ್ ಸರ್. ಇಂಥವ್ರೆಲ್ಲ ಮೇಷ್ಟ್ರಿ ಕೆಲ್ಸಕ್ಕೆ ಯಾಕ್ರಿ ಬರ್ತಾರೆ? ಅದೇ ನೋಡಿ ಸರ್, ಎಲ್ ಬೇಕಾದ್ರೂ ಕೆಲಸ ಮಾಡ್ತೀವಿ. ಕೆಲಸ ಸಿಕ್ಕಿದ್ರೆ ಜೀವನ ಅನ್ನೋರ್ಗೆ ಕೆಲಸ ಸಿಗಲ್ಲ, ಇಂಥವ್ರ ಕೆಲಸ ಸಿಗತ್ ನೋಡಿ ಸರ್. ಎಲ್ರು ಹಾಗೆ ರೀ, ಮೊದಲು ಕೆಲ್ಸ ಸಿಗ್ಲಿ ಅಂತಾರೆ, ಆಮೇಲೆ ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಅಂತಾರೆ. ನೋಡಿ ನಾರಾಯಣಪ್ಪನವ್ರೆ, ಹೇಗೂ ಅನುಕೂಲವಾಗಿದ್ದಾನೆ ಅಂತೀರ. ಒಂದು 30-40 ಸಾವಿರ ರೂಪಾಯಿ ಆಗುತ್ತೆ ಅನ್ನಿ. ಮೊದ್ಲು ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡ್ಕೊಂಡು ಬರ್ಲಿ, 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಹಾಕ್ಲಿ, ಆಮೇಲೆ 1-2 ತಿಂಗಳಲ್ಲೇ ಟ್ರಾನ್ಸ್ಫರ್ ಕೊಡ್ಸೋಣ. ಈಗ ಆತರ ಎಲ್ಲ ಆಗಲ್ಲ ಸರ್. 4 ಹಳ್ಳಿ ಮಕ್ಕಳು ಅಲ್ಲೇ ಓದ್ಬೇಕು ಅಂತ ಆ ಹಳ್ಳಿಲೇ ಉಳ್ಕೊಂಡಿದಾವೆ. ಆ ನರಸಿಂಹಮೂರ್ತಿ ದಿನ ಹಳ್ಳಿಗೆ ಹೋಗಿ ಪಾಠ ಮಾಡಕ್ ಆಗಲ್ಲ ಅಂದಿದ್ದಕ್ಕೆ ಅವನನ್ನ ಎದುರಿಸಿ MLA ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ನರಸಿಂಹಮೂರ್ತಿ ಇಬ್ರು ಸೇರ್ಕೊಂಡು ಒಬ್ಬನ ಮೇಷ್ಟ್ರು ತರ ಅಪಾಯಿಂಟ್ ಮಾಡಿ ತಿಂಗಳಿಗೆ ಇಷ್ಟು ಅಂತ ನಿಮಗೆ ಸಂಬಳ ಕೊಡ್ತೀವಿ ಅಂತ ಫಿಕ್ಸ್ ಮಾಡಿದ್ವಿ. ಅಲ್ಲಿಗೆ ಮೇಷ್ಟ್ರು ದಿನ ಹೋಗದೆ ಇದ್ರೆ ತೊಂದ್ರೆ ಆಗತ್ತೆ ಸರ್. ರೀ ನಾರಾಯಣಪ್ಪನವ್ರೆ, ಒಳ್ಳೆ ಮಕ್ಳಿಗೆ ಹೇಳೋ ಹಾಗೆ ಹೇಳ್ತೀರಲ್ರಿ. ಅಲ್ರಿ, ಇಂಥವ್ರಿಗೆಲ್ಲ ಹೆದರ್ಕೊಂಡ್ರೆ ನಾವ್ ಕೆಲಸ ಮಾಡಕ್ ಆಗುತ್ತೇನ್ರಿ? ನೋಡಿ ನಾರಾಯಣಪ್ಪನವ್ರೆ, ಆ ಗುರುಮೂರ್ತಿಗೆ 35 ಸಾವಿರ ರೂಪಾಯಿ ತಳ್ಳಕ್ ಹೇಳಿ. ಒಂದ್ ಸಲ ಹೋಗಿ 1 ತಿಂಗಳು 2 ತಿಂಗಳು ಅಟೆಂಡೆನ್ಸ್ ಹಾಕ್ಬಿಟ್ಟು ಇರೋ ಬೀಗದ ಜೊತೆಗೆ ಇನ್ನೊಂದು ಬೀಗ ಹಾಕೊಂಡ್ ಬರಕ್ ಹೇಳ್ರಿ. ಯಾರೇನ್ ಮಾಡ್ತಾರೆ ನಾನ್ ನೋಡ್ಕೋತೀನಿ. ರೀ ನಾರಾಯಣಪ್ಪನವ್ರೆ, ಹಳೆ BO ಗಿಂತ ಹೊಸದಾಗಿ ಬಂದಿರೋ BO ತುಂಬಾ ಸ್ಟ್ರಿಕ್ಟ್ ಅಂತ ಪ್ರಚಾರ ಮಾಡ್ರಿ. ಆಗ ನೋಡಿ ಆಟೋಮೆಟಿಕ್ ಆಗಿ 20-30 ಆಗತ್ತೆ, 30-40 ಆಗತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ ನಾರಾಯಣಪ್ಪನವ್ರೆ. ನಮ್ಮಂತವ್ರು ಇರುವಾಗ್ಲೇ 4 ಕಾಸು ಮಾಡ್ಕೊಳ್ರಿ. ಒಳ್ಳೆ ಮಾತು ಹೇಳಿದ್ರಿ ಸರ್. ಊಟಕ್ಕೆ ಬಡಿಸಿ. ಒಳಗಡೆ ಏನ್ರಿ ಮಾಡ್ತಿದ್ರಿ? ಮಕ್ಳಿಗೆ ಟ್ಯೂಷನ್ ಮಾಡ್ತಿದ್ದೆ ಸರ್. ಟ್ಯೂಷನ್ ಮಾಡೋದಕ್ಕೆ ಇದೇನ್ ಧರ್ಮಛತ್ರ ಅಂತ ತಿಳ್ಕೊಂಡ್ರೇನ್ರಿ? ಇದು ಸರ್ಕಾರಿ ಶಾಲೆ, ಇಲ್ಲಿ ಸರ್ಕಾರಿ ಮೇಷ್ಟ್ರೆ ಬಂದು ಪಾಠ ಮಾಡ್ಬೇಕು, ಗೊತ್ತೇನ್ರಿ? ಹಾಗೂ ಟ್ಯೂಷನ್ ಮಾಡ್ಬೇಕು ಅಂದ್ರೆ ಮರದ ಕೆಳಗೋ ಅಥವಾ ದನದ ಕೊಟ್ಟಿಗೆಲ್ಲೋ ಮಾಡೋಗಿ, ಇಲ್ಲಲ್ಲ. ಸರ್, ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನಾನು ಈ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಮೇಷ್ಟ್ರು. ನಮಸ್ಕಾರ ಸರ್. ನಮಸ್ಕಾರ ಮಾಡಿ. ದಾರಿ ಬಿಡಿ, ದಾರಿ ಬಿಡಿ. ಯಾಕೆ ಇನ್ನು ಇಲ್ಲೇ ನಿಂತಿದ್ರಲ್ಲ? ಮನೆ ಹೋಗಿ. ಸರ್, ನೀವು ನಮಗ್ ಪಾಠ ಮಾಡಲ್ವಾ? ಪಾಠನ ನೋಡಿ, ಮುಂದಿನ ತಿಂಗಳು 1ನೇ ತಾರೀಕುವರೆಗೂ ಎಲ್ಲರಿಗೂ ಅಟೆಂಡೆನ್ಸ್ ಹಾಕ್ಬಿಟ್ಟಿದ್ದೀನಿ, ಆವಾಗ ಬನ್ನಿ. ನೀವು ಹೋಗಿ. ಸರ್, ಸಾರಂತೆ ಸಾರ್. ಡ್ರೈವರ್, ಮೊದ್ಲು ಬೀಗ ತಂದು ಜಡಿಯೋ ಸ್ಕೂಲ್ಗೆ. ಸರ್, ನೀವೊಬ್ರು ಮೇಷ್ಟ್ರಾಗಿ ನೀವೇ ಹೀಗೆ ಮಾತಾಡಿದ್ರೆ ಹೇಗ್ ಸರ್? ನಾನು ಇಷ್ಟ ಬಂದ ಮಾತಾಡ್ತೀನಿ, ಅದಕ್ಕೆ ನೀನ್ ಯಾರು? ಹೋಗ ಇಲ್ಲಿಂದ. ಡ್ರೈವರ್, ಮೊದ್ಲು ಈ ಬೀಗ ತಂದು ಜಡಿಯ. ನೋಡಿ ಸರ್, ನೀವು ಗುರುಗಳು, ನಾವು ಮಕ್ಕಳು, ನಮ್ಮಿಂದ ತಪ್ಪು ಮಾಡಿಸ್ಬೇಡಿ ಸರ್. ಚೋಟುದ್ದ ಇದೆಯಾ, ಎಷ್ಟು ಮಾತಾಡ್ತೀಯಾ? ಜಾಡ್ಸ್ ಒದ್ದ ಅಂದ್ರೆ ಹಾಗೆ ಗೋಡೆ ಗಂಟ್ಕೊಂಡ್ಬಿಡ್ಬೇಕು, ಗೊತ್ತಾ? ಇಲ್ಲ, ಇನ್ನು ಪ್ರಯೋಜನ ಇಲ್ಲ. ಏ ಮಂಜು, ಮನೆಗೆ ಹೋಗಿ ಚೂರಿ ತಗೊಂಬಾರೋ. ಸರಿ ಅಕ್ಕ. ನೋಡಿ ಮೇಷ್ಟ್ರೆ, ಮರ್ಯಾದೆಯಾಗಿ 5 ಗಂಟೆವರೆಗೂ ಇದ್ದು ಪಾಠ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ. ದೀಪಾ, ಏನಮ್ಮ ಇದು? ಗುರುಗಳ ಹತ್ರ ಹೀಗೆಲ್ಲ ಮಾತಾಡ್ಬಾರ್ದಮ್ಮ. ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಇರಿ ಸರ್. ಏಯ್, ನೀವೆಲ್ಲ ಮಲ್ಕೊಳ್ರ. ನೋಡಿ ಮೇಷ್ಟ್ರೆ,
ನಿಮಗ್ ಧೈರ್ಯ ಇದ್ರೆ ಇವ್ರನ್ನೆಲ್ಲ ದಾಟ್ಕೊಂಡು ಹೋಗಿ, ಅಷ್ಟ್ರಲ್ಲಿ ನನ್ ಶವ ಬೀಳುತ್ತೆ. ನೋಡಿ ಡ್ರೈವರ್ ಅಣ್ಣ, ನೀವ್ ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ನಿಮ್ ಕಾರಿನ 4 ಚಕ್ರನು ಪಂಚರ್ ಮಾಡ್ತೀವಿ. ಆಮೇಲೆ ನೀವ್ ಇಲ್ಲಿಂದ ಹೋಗಕ್ಕೆ 4 ದಿನ ಆಗುತ್ತೆ. ಅಯ್ಯೋ ಹಂಗೆಲ್ಲ ಮಾಡ್ಬೇಡಿ, ನಿಮಗ್ ಕೈ ಮುಗಿತೀನಿ, ನಾನು ಈಗಲೇ ಹೊಂಟಾಯ್ತೀನಿ. ಏ ಡ್ರೈವರ್ ಸ್ವಲ್ಪ ಇರಪ್ಪ. ಮಕ್ಕಳ ಹೇಳಿ 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 ಮೇಲೆ ಬಾ ಮೈಲಿ ಬಾ. ನಿನ್ನ ಹೆಸರು ನಂದೇ? ದೀಪಾ. ದೀಪಾ ನೋಡಮ್ಮ, ನೀನ್ ನನಗಿಂತ ಚಿಕ್ಕವಳಾಗಿದ್ರು ನಿನ್ ಕೈ ಮುಗಿದು ಕೇಳ್ಕೊತೀನಿ. ನಾನು ಸಂಜೆ 5 ಗಂಟೆವರೆಗೂ ಇಲ್ಲೇ ಇದ್ದು ಪಾಠ ಮಾಡ್ತೀನಿ. ಆದ್ರೆ ಡ್ರೈವರ್ ಮಾತ್ರ ಕಳಿಸ್ಬೇಡಮ್ಮ, ಯಾಕೆಂದ್ರೆ ನನಗೆ BP ಶುಗರ್ ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದ್ಯಮ್ಮ. ಸರ್ ಈಗೇನ್ ಮಾಡ್ಲಿ? ಸ್ವಲ್ಪ ಇರಯ್ಯ. ದೀಪಾ, ನೀನು ಬಂಗಾರದಂತ ಹುಡುಗಿ ಅಲ್ವಾ, ನೀ ಹೇಳ್ದಾಗೆ ನಾನು ಕೇಳ್ತೀನಿ. ಮೊದ್ಲು ಚಾಕು ವಾಪಸ್ ಕಳಿಸ್ಬಿಡಮ್ಮ, ನಾನು ಇಲ್ಲೇ ಇದ್ದು ನಿಮ್ಗೆಲ್ಲಾರ್ಗು ಪಾಠ ಹೇಳ್ಕೊಡ್ತೀನಿ. ಆಯ್ತಾ? ಕಳ್ಸಮ್ಮ ಬೇಗ. ಮನೇಲಿ ಇಟ್ಬಿಟ್ ಬಾ, ಹೋಗ ಹೋಗ ಹೋಗ. ಬನ್ನಿ ಬನ್ನಿ, ಎಲ್ಲ ಒಳಗ್ ಬನ್ನಿ ಬನ್ನಿ. ನೀವು 2 ಸಲ ಈ ಕನ್ನಡ ಬರೀರಿ. ನೀವು ಈ ಮಗ್ಗಿನ ಚೆನ್ನಾಗಿ ಬರೀರಿ. ಆಯ್ತಾ ಬರ್ದಿದ್ದು? ವೆರಿ ಗುಡ್. ಶಬಾಷ್. ಬೇಷ್ ಬೇಷ್. ಓ ದೀಪಾ, ತುಂಬಾ ಚೆನ್ನಾಗಿ ಬರ್ದಿದ್ಯಮ್ಮ. ದೀಪಾ, ಮತ್ತೆ ಆಗ್ಲೇ 5 ಗಂಟೆ ಆಯ್ತಮ್ಮ, ನಾನೇನ್ ಬರಲ್ಲಮ್ಮ. ಕ್ಷಮಿಸಿ ಸರ್, ನಾವು ತಪ್ಪು ಮಾಡ್ಬಿಟ್ವಿ. ಏನ್ ಮಾಡೋದು ಸರ್, ನಮ್ಗೆಲ್ಲ ಓದ್ಬೇಕು ಅನ್ನೋ ಆಸೆ, ಅದಕ್ಕೆ ಪಾಠ ಹೇಳ್ಕೊಡೋ ಮೇಷ್ಟ್ರು ಬೇಕು ಅಂತ ಹೀಗ್ ಮಾಡಿದ್ವಿ. ಬೇಜಾರ್ ಮಾಡ್ಕೋಬೇಡಿ ಸರ್. ಅಯ್ಯೋ, ಇಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕೊಳ್ಳೋದಾ? ಇಲ್ಲಮ್ಮ ಇಲ್ಲ. ನೋಡಿ ಮಕ್ಕಳ, ನೀವು ಕನ್ನಡ 2 ಸಾರಿ ಬರೀರಿ. ನೀವು ಮಗ್ಗಿನ 2 ಸಾರಿ ಬರಿಬೇಕು, ಗೊತ್ತಾಯ್ತಾ? ಬಾ ಅಮ್ಮ, ಹೋಗೋಣ. ದೀಪಾ, ನೀನು ಬಂಗಾರದಂತ ಹುಡುಗಿ ಕಣಮ್ಮ. ರವೀಂದ್ರ ಸರ್, ನಾನಿನ್ ಬರ್ಲಾ ಸರ್? ಸರಿ ಸರ್. ಬರ್ಲಾ ಬಂಗಾರು? ಸರ್ ಒಂದ್ ಮಾತು ಹೇಳಿ. ಏನಿಲ್ಲ, ಈ ಮಕ್ಕಳಿಗೆ ನಾಳೆಯಿಂದನೂ ಬಂದು ಪಾಠ ಮಾಡಿ ಸರ್. ಪಾಠ ಮಾಡ್ಬೇಕಾ? ಆಗಲ್ವಾ? ಸುಮ್ನೆ ಆ BOಗೆ ಇನ್ನೊಂದು 15-20 ಕೊಟ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳಿ ಸರ್. ಅದು ಆಗಲ್ವಾ? ಹೇಗೂ BP ಶುಗರು ಅಂತೀರಾ, ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಸಿಕ್ ಲೀವ್ ಹಾಕ್ಬಿಡಿ ಅಷ್ಟೇ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ಸರ್ ಇನ್ನೂ ಒಂದ್ ಮಾತು, ಬೇಗ ಹೇಳಿಪ್ಪ, ಎದೆ ಹುಡ್ಕೋತಾ ಇದೆ. ಪ್ರತಿದಿನ ಬಂದು ಪಾಠ ಹೇಳ್ಕೊಡಕ್ಕೆ ಮೇಷ್ಟ್ರು ಬೇಕು ಅಂತ ನಿಮ್ BO ಸಾಹೇಬ್ರಿಗೆ ಹೇಳಿ. ಇಲ್ಲ ಅಂದ್ರೆ ಮಕ್ಕಳಿಗೆ ಸಿಗ್ತಾ ಇದ್ದ ಸ್ಕಾಲರ್ಶಿಪ್, ಮಧ್ಯಾಹ್ನದ ಊಟದ ದುಡ್ಡು ಎಲ್ಲ ಅವ್ಯವಹಾರನು ಹೊರಗ್ ಬರುತ್ತೆ ಅಂತ ಹೇಳಿ. ಅಷ್ಟೇ ಅಲ್ಲ ಸರ್, ನಿಮ್ BO ಸಾಹೇಬರು ಮುಂಚೆ AO ಆಗಿ ಇದೇ ತಾಲೂಕಲ್ಲಿ 5 ವರ್ಷ ಸರ್ವಿಸ್ ಮಾಡಿದಾರೆ ಅನ್ನೋದು ನಮಗ್ ಚೆನ್ನಾಗ್ ಗೊತ್ತು ಅಂತ ಹೇಳಿ ಸರ್. ಸರಿ ಸರಿ ಹೇಳ್ತೀನಿ. ಬೇಗ ನಡಿ ಅಯ್ಯ ಡ್ರೈವರ್. ದೀಪಾ, ಏನ್ ನಾರಾಯಣಪ್ಪ ನೀವು ಹೇಳ್ತಾ ಇರೋದು? ಹೌದು ಸರ್, ನಾನೀಗ ಆಸ್ಪತ್ರೆಯಿಂದಾನೆ ಬರ್ತಾ ಇದ್ದೀನಿ. ಅವರು ಮಕ್ಕಳಲ್ಲ, ಪ್ರಚಂಡ್ರಂತೆ. ಸರ್ ಪಾಪ ಗುರುಮೂರ್ತಿಗೆ BP ಶುಗರು ಜಾಸ್ತಿ ಆಗ್ಬಿಟ್ಟಿದೆ. ಇನ್ಯಾವತ್ತು ಅವರು ಆ ಊರ್ ಕಡೆ ತಲೆ ಹಾಕು ಮಲಗಲ್ಲ ಸರ್. 6 ತಿಂಗಳಿಗೆ ಮೆಡಿಕಲ್ ಲೀವ್ ಅಪ್ಲೈ ಮಾಡಿದ್ದಾರೆ ಸರ್. ಮತ್ತೇನ್ರಿ ಮಾಡೋದು? ಅಷ್ಟೇ ಅಲ್ಲ ಸರ್, ಡೈಲಿ ಪಾಠ ಮಾಡೋ ಮೇಷ್ಟ್ರನ್ನ ಕಳಿಸ್ಲಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ದುಡ್ಡು, ಮಧ್ಯಾಹ್ನ ಊಟದ ದುಡ್ಡು, ಎಲ್ಲಾ ವ್ಯವಹಾರಗಳನ್ನು ಬಯಲಿಗೆಳಿತಾರಂತೆ. ಅದ್ ಒಂದೇ ಅಲ್ಲ ಸರ್, ನೀವು ಈ ಹಿಂದೆ AO ಆಗಿ 5 ವರ್ಷ ಕೆಲಸ ಮಾಡಿದ್ರಲ್ಲ, ಅದು ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಸರ್. ಅಲ್ರಿ, ಆ ಮಕ್ಕಳಿಗೆ ಈ ವಿಷಯ ಎಲ್ಲ ಹೇಗ್ ಗೊತ್ತಾಯ್ತು? ಅವ್ರು ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತ್ರಿ? ಆ ರವೀಂದ್ರ ಅನ್ನೋನು ಇದಾನೆ ಅಂತ ಹೇಳಿದ್ರಲ್ಲ, ಅವನೇನಾದ್ರೂ ಈ ಮಕ್ಕಳನ್ನ ಎತ್ಕಟ್ಟಿರ್ಬೋದಾ? ಅವನಿಗೆ ಎಲ್ಲಿಂದ ಬರುತ್ತೆ ಸರ್ ಅಂತ ಧೈರ್ಯ? ಆ ರವೀಂದ್ರ ಅಂತವನಲ್ಲ ಸರ್. ಮತ್ತೆ ಇದೆಲ್ಲ ಹೇಗ್ರಿ ಸಾಧ್ಯ ಸರ್? ಮತ್ತೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಮೊದ್ಲು ಅಲ್ಗೊಬ್ಬ ಮೇಷ್ಟ್ರನ್ನ ಡೆಪ್ಯುಟೇಷನ್ ಮಾಡ್ಬಿಡಿ. ಅಲ್ಲಿ ಹೋಗೋದಿಕ್ಕೆ ಯಾರು ಒಪ್ಪಲ್ಲ ಅಂತೀರಾ? ಏನ್ ಮಾಡೋದು? ಒಂದ್ ಕೆಲ್ಸ ಮಾಡಿ, ನೀವು ಆ ರವೀಂದ್ರನ ಮೀಟ್ ಮಾಡಿ ಏನೋ ಒಂದಿಷ್ಟು ಕೊಡ್ತೀವಿ, ಆ ಮಕ್ಳಿಗೆ ನೀನೇ ಪಾಠ ಮುಂದುವರ್ಸು ಅಂತ ಹೇಳ್ಬಿಡಿ. ಆ ನರಸಿಂಹಮೂರ್ತಿ ಮಾಡಿರೋ ಕೆಲ್ಸಕ್ಕೆ ಯಾರನ್ನೂ ನಂಬೋದಿಲ್ಲ ಸರ್. ನಾವು ನೀವು ಸೇರಿ ಏನಾದ್ರು ಒಂದು ಮಾಡ್ಲೇಬೇಕಲ್ಲ ರೀ. ನೀವು ರವೀಂದ್ರನ ಭೇಟಿಯಾಗಿ ತೋಳಿ, ಇದನ್ನ ತಗೊಂಡೋಗ ಅವನಿಗೆ ಕೊಟ್ಟು ಅವನ ಹತ್ರ ಮಾತಾಡಿ ಏನಾದ್ರು ಒಂದು ವ್ಯವಸ್ಥೆ ಮಾಡಿ.
ಸರಿ ಸರ್ ಹಾ. ನಾನು ಹೋಗಿ ಮಾತಾಡ್ತೀನಿ. One, two, three, four. One, two, three, four. One, two, three, four. One, two. ನಮಸ್ಕಾರ ರವೀಂದ್ರ ಅವರಿಗೆ. ಓ ನಮಸ್ಕಾರ ನಾರಾಯಣಪ್ಪನವ್ರಿಗೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನಾರಾಯಣಪ್ಪನವ್ರೆ ಏನ್ ಎಷ್ಟು ದೂರ? ಅದು ಕಾಡ್ ರಸ್ತೆಯಲ್ಲಿ ಇಲ್ಲಿವರೆಗೂ ಬಂದ್ಬಿಟ್ಟಿದ್ದೀರಾ? ಅದೇನಿಲ್ಲ ರವೀಂದ್ರ ಅವ್ರೆ, BO ಸಾಹೇಬ್ರು ಹೇಳಿದ್ರು ತಿಂಗಳಿಗೆ 1,000 ರೂಪಾಯಿ ಕೊಡ್ತಾರಂತೆ. ನೀವೇ ಇಲ್ಲಿ ಇದ್ಕೊಂಡು ಪಾಠ ಹೇಳ್ಕೊಡ್ಬೇಕಂತೆ. ಕೊಟ್ರಲ್ಲಪ್ಪ. 1 ತಿಂಗಳು ಕೆಲಸ ಮಾಡಿಸ್ಕೊಂಡು ಕೈ ಕಾಲು ಹಿಡಿದು ಬೇಡ್ಕೊಂಡ್ರು ವಾಪಸ್ ಊರಿಗೆ ಬರೋದಕ್ಕೆ ಅವ್ರು ಬಸ್ ಚಾರ್ಜ್ ಕೊಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಅದನ್ನ ಬಿಟ್ಬಿಡಿ ರವೀಂದ್ರ ಅವ್ರೆ, BO ಸಾಹೇಬ್ರೆ ಹೇಳಿದಾರೆ ಈ ಸಲ ನಾನ್ ಜವಾಬ್ದಾರಿ. ಆಗ್ಲೂ ನೀವೇ ಸ್ವಾಮಿ ಜವಾಬ್ದಾರಿ. ಆ ಮಾಸ್ಟರ್ಗೆ ಒಪ್ಸಿದ್ದು, ಕೆಲಸ ಮಾಡಕ್ ಹೇಳಿದ್ದು, ಸಂಬಳ ಕೊಡಿಸ್ತೀನಿ ಅಂತ ಹೇಳಿದ್ದು, ಅದ್ ಬಿಟ್ಬಿಡಿ ರವೀಂದ್ರ ಅವ್ರೆ. ಕೆಲಸ ಕೊಡ್ಸಿದ್ದು ಅಲ್ದೆ ಸಂಬಳನೂ ಕೊಡ್ಸಕ್ಕಾಗತ್ತಾ? ಏನೋ ಕೆಲಸ ಇಲ್ಲ ಅನ್ಕೊಂಡು ಎಲ್ಪ್ ಮಾಡೋಣ ಅಂತ ಬಂದಿದ್ದೀನಿ. ಆದ್ರೆ ನೀವು ನೋಡಿದ್ರೆ ನೋಡಿ ಸರ್, ನಿಮ್ BO ಸಾಹೇಬ್ರೆ ಇವ್ರಿಗೆ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ಮೇಲೆ ಇವ್ರಿಗೆ ಎಕ್ಸಾಮ್ ಮಾಡೋದು, ಪಾಸ್ ಮಾಡೋದು, ಫೇಲ್ ಮಾಡೋದು, ಹಾಗೆ ಮೇಷ್ಟ್ರಿಗಿರೋ ಎಲ್ಲಾ ಅಧಿಕಾರನು ಇವ್ರಿಗಿದೆ ಅಂತ ಒಂದ್ ಲೆಟರ್ ನಲ್ಲಿ ಬರ್ಸ್ಕೊ ಬನ್ನಿ. ಆಗ ಇವರೇ ಪಾಠ ಮಾಡ್ತಾರೆ. ಆಗಲ್ಲಮ್ಮ, ಅದು ಇಲ್ಲ ಇದು ಇಲ್ಲ. ನಿಮ್ BO ಸಾಹೇಬ್ರು, ಹಿಂದೆ ಇದ್ದ BO ಸಾಹೇಬ್ರು, DDPI ಸಾಹೇಬ್ರು ಎಲ್ಲಾ ಬಂದು ಕ್ಯೂನಲ್ಲಿ ನಿಂತ್ಕೋಬೇಕಾಗತ್ತೆ. ಯಾರ್ಯಾರು ಏನೇನ್ ಮಾಡಿದ್ದಾರೆ ಅಂತ ಎಲ್ಲಾ ಚರಿತ್ರೆನು ಪೇಪರ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಮೊದ್ಲೋಗಿ ಒಳ್ಳೆ ಮೇಷ್ಟ್ರನ್ನ ನೋಡಿ ಟ್ರಾನ್ಸ್ಫರ್ ಮಾಡಿಸಿ. ನೋಡಿ, ನೀವು ಸರ್ಕಾರಿ ಸಂಬಳ ತಗೋತಾ ಇದ್ದೀರಾ. ಈ ಹಾಳ್ ಕೆಲ್ಸ ಮಾಡೋದ್ನ ಬಿಟ್ಟು ಸರಿಯಾಗಿ ಡ್ಯೂಟಿ ಮಾಡಿ. ಮುಖ ಏನ್ ನೋಡ್ತಾ ನಿಂತಿದ್ದೀರಾ? ಹೋಗ್ರಿ ಹೋಗ್ರಿ. ಅಲ್ರಿ, ನಾನು ಹೇಳಿದಾಗ ಅವನ್ಗೆಲ್ಲಿ ಇಷ್ಟು ಧೈರ್ಯ ಬರುತ್ತೆ ಅಂದ್ರಿ. ಈಗ ನೋಡಿ, ಹಳ್ಳಿಲಿರೋ ಆ ಹುಡುಗಿ ಇಷ್ಟೆಲ್ಲಾ ಮಾತಾಡ್ಬೇಕಾದ್ರೆ ಖಂಡಿತವಾಗಿಯೂ ಆ ರವೀಂದ್ರನ ಎತ್ ಕಟ್ಟಿರ್ಬೇಕು. ಹೌದು ಸರ್, ನನಗೂ ಹಾಗೆ ಅನ್ನಿಸ್ತಾ ಇದೆ. ಒಂದ್ ಕೆಲಸ ಮಾಡ್ರಿ. ಹೇಳಿ ಸರ್. ಯಾರಿಗಾದ್ರೂ ಹೇಳಿ ಅವನ್ನ ಫಿನಿಶ್ ಮಾಡಿಸ್ಬಿಟ್ರೆ. ಸರ್ ಏನ್ ಸರ್ ಹಿಂಗ್ ಹೇಳ್ತೀರಿ? ಅಲ್ಲ, ನೀವೇನೋ ಮಾಡಕ್ ಹೋಗಿ ಆಮೇಲೆ ಅದೇನೋ ಆಗ್ಬಿಟ್ರೆ ಆ ಮಕ್ಕಳು ನನ್ ಸುಮ್ಮನೆ ಬಿಡ್ತಾರ? ನೀವೇನಾದ್ರೂ ಬೇರೆ ಯೋಚನೆ ಮಾಡಿ ಸರ್. ನಾನಿನ್ ಬರ್ತೀನಿ. ದೊಡ್ಡ ತಲೆನೋವು ಆಯ್ತಲ್ಲ, ಏನ್ ಮಾಡೋದು? ಮಮ್ಮಿ ಮಮ್ಮಿ, ಸೋಚ್ಕನಹಳ್ಳಿ ಗೇಟು. ವಾಪಸ್ ಬರ್ತಾ ಹೋಗೋಣ. ಯಾಕೋ, ಏನಾಯ್ತು ಹೇಳು? ಬೆಳಿಗ್ಗೆ ಅಟ್ಟಿಗೆ ಹೋಗಿದ್ದೆ, ಚಿಕ್ಕನ್ಗೆ ಹುಷಾರೇ ಇಲ್ಲ, ಮಾತಾಡಕ್ಕೆ ಆಗ್ತಿಲ್ಲ. ಅವ್ರ ಅಜ್ಜಿ ತುಂಬಾ ಅಳ್ತಾ ಇದಾರೆ ಮೇಷ್ಟ್ರೆ. ಮೇಷ್ಟ್ರೆ, ಹೋಗೋಣ. ಅಕ್ಕ, ನಾನು ಬರ್ತೀನಿ. ನೀನಷ್ಟು ದೂರ ಓಡ್ ಬರಕ್ ಆಗಲ್ಲ, ನೀನ್ ಇಲ್ಲೇ ಇರು. ಬನ್ನಿ ಹೋಗೋಣ. ಹೇಳೋಗ
ನಾನ್ ಬಾಗೇಪಲ್ಲಿಗೆ ಹೋಗಿ ಔಷಧಿ ತರ್ತೀನಿ. ಅಷ್ಟು ದೂರ ನೀನ್ಯಾಕಮ್ಮ ಹೋಗ್ತೀನಿ, ನಾನೇ ಹೋಗ್ತೀನಿ ಕಣಮ್ಮ. ಬೇಡ ಮಿಸ್ಟ್ರೆ, ನೀವ್ ಇಲ್ಲೇ ಇದು ನೋಡ್ಕೊತಾ ಇರಿ. ಬೀರು ನಡಿಯೋ. ಸರಿ ದೀಪ ನಡಿ. ಬಾರೋ, ಬೇಗ ಹೋಗೋಣ ಬಾರೋ. ಬಾ. ವಿಮ್ಲಾ, ವಿಮ್ಲಾ, ಅಲ್ಲಿ ನೋಡು, ಅಲ್ಲಿ ಓಡ್ ಬರ್ತಿರೋದು ದೀಪ ಅಲ್ವಾ? ಡ್ರೈವರ್ ಕಾರ್ ನಿಲ್ಸು. ಏ ದೀಪ, ದೀಪ ಆಂಟಿ, ಯಾಕೆ ಬರ್ತಾ ಇದ್ದೀರಾ? ಆಂಟಿ, ಆ ಅಟ್ಟೆ ಚಿಕ್ಕಂಗೆ ರಾತ್ರಿಯಿಂದ ತುಂಬಾ ಜ್ವರ, ಮಾತಾಡಕ್ಕೆ ಆಗ್ತಿಲ್ಲ. ಅದಕ್ಕೆ ಬಾಗೇಪಲ್ಲಿಗೆ ಹೋಗಿ ಔಷಧಿ ತರೋಣ ಅಂತ ಹೋಗ್ತಾ ಇದೀವಿ. ಹೌದಾ? ಬಾ ಹಾಗಾದ್ರೆ ಕೂತ್ಕೋ. ಹಾ ಹಾ, ಡಾಕ್ಟರ್ ಮಾಡು. ಸಾರಿ ಮೇಡಮ್. ಚಿಕ್ಕ ಅನ್ಯಾಯ ನಾನು ಹೋಗಿ ಸಾಯಿಸಿಟ್ರಲ್ಲ. ನಾನು ಆಗ ಬಂದ್ರೆ ಏನ್ ಹೇಳಿ? ಮಿಸ್ಟ್ರೆ, ಒಂದ್ ನಿಮಿಷ ಬನ್ನಿ. ಮಿಸ್ಟ್ರೆ, ಆ ಹುಡುಗನ ತಂದೆ ತಾಯಿ ರಂಗಸ್ವಾಮಿ, ಆದಿಲಕ್ಷ್ಮಮ್ಮ ಅಂತ. ಅವ್ರೆಲ್ಲಿ ಕೆಲಸ ಮಾಡ್ತಾರೆ? ಎಲ್ಲೋ ಆಂಧ್ರದಲ್ಲಿದ್ದಾರಂತೆ ಮೇಡಮ್. ಇಲ್ಲೇ ಬಾಗೇಪಲ್ಲಿ ರಾಜಣ್ಣ ಅಂತ ಒಬ್ರು ಕಾಂಟ್ರಾಕ್ಟ್ ಇದ್ದಾರೆ. ಅವರೇ 4 ಹಳ್ಳಿ ಅವ್ರನ್ನ ಕಳಿಸ್ಕೊಟ್ಟಿರೋದು. ಈಗ ಅವರೆಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ರಾಜಣ್ಣ ಅವ್ರನ್ನ ಕೇಳಿದ್ರೆ ಎಲ್ಲ ಗೊತ್ತಾಗುತ್ತೆ ಮೇಡಮ್. ಹೌದಾ? ನಾವ್ ಇವ್ರ ತಂದೆ ತಾಯಿನ ಕರೆಸೋ ಏರ್ಪಾಟ್ ಮಾಡೋಣ. ಬನ್ನಿ ನನ್ ಜೊತೆ. ಬನ್ನಿ ಡಾಕ್ಟ್ರೆ. ಹಲೋ, ನಮಸ್ಕಾರ ಮಿಸ್ಟ್ರೆ. ನಮಸ್ಕಾರ ಸರ್. ಇವರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಇವರು ಶ್ಯಾಮಲಾ ದೇವಿ ಅಂತ, ಅಡ್ವೊಕೇಟು, ಪರಿಸರವಾದಿಗಳು. ಓ, ನಮಸ್ಕಾರಮ್ಮ. ನಮಸ್ಕಾರ. ಏನ್ ಬೇಕಾಗಿತ್ತು? ಅದೇ ಆ ಹಟ್ಟಿ ರಂಗಸ್ವಾಮಿ ಅವ್ರ ಮಗ ಬೆಳಗ್ಗೆ ತೀರ್ಕೊಂಡಿದ್ದಾನೆ. ಅವ್ರ ತಂದೆ ತಾಯಿನ ಕರೆಸ್ಬೇಕಾಗಿತ್ತು. ಆ ಚೌಧರಿ ಇದಾನಲ್ಲ, ಅವನೊಂಥರ ಮನುಷ್ಯ.
ಅಷ್ಟು ದೂರದಿಂದ ಅವ್ರಿಬ್ಬರನ್ನು ಕರ್ಸ್ಬೇಕು ಅಂದ್ರೆ ಬಹಳ ತೊಂದರೆ ಆಗುತ್ತೆ. ನೀವೇ ಮುಂದಿನ ವ್ಯವಸ್ಥೆ ಮಾಡ್ಬಿಡಿ ಅಷ್ಟೇ. ಏನ್ರಿ ನೀವು ಮಗು ತೀರ್ ಹೋಗಿದೆ ಅಂತ ತಂದೆ ತಾಯಿ ಬೇಕಂತ ಕೇಳ್ತೀರಾ? ಕೊಡ್ರಿ ಅವ್ನ ಫೋನ್ ನಂಬರು. ಅವನೇನ್ ಕಳಿಸ್ತಾನ ಇಲ್ಲ ಪೊಲೀಸ್ ಅವ್ರಿಗೆ ಹೇಳ? ಆಯ್ತು ಮೇಡಮ್, ಒಂದ್ ನಿಮಿಷ. హలో చౌదరి గారు, నేను రాజಣ್ణ మాట్లాడుతున్నాను. హలో రాజಣ್ణ, ఏమి ఎలా ఉన్నావు? మంచిగున్నావా? అట్టి రంగస్వామి పిల్లడు చనిపోయాడు. వాడు అమ్మా నాన్నని త్వరగా పంపించండి, దఫన్ చేసి వస్తారు. ఎలా కుదురుతుందయ్యా? ఇక్కడి నుంచి వెహికల్ పంపించాలంటే ఎంత ఖర్చు వస్తుంది చెప్పు. అయ్యో అలా చేయొద్దండి చౌదరి గారు. వాడు అమ్మా నాన్నకి సీరియస్ అని చెప్పి పంపించండి. అడ్వకేట్ గారు వచ్చారు, తర్వాత సెటిల్ చేసుకుంటాము. సర్లే, వాళ్ళిద్దరిని పంపిస్తాను, త్వరగా పంపించు. ಥ್ಯಾಂಕ್ ಯು ಚೌಧರಿ గారు. ಕಳಿಸ್ಕೊಡ್ತಾರಂತೆ, ನೀವು ಹೋಗಿ ಮುಂದಿನ ಏರ್ಪಾಡು ಮಾಡ್ಕೊಳ್ಳಿ. ಥ್ಯಾಂಕ್ ಯು ರಾಜಣ್ಣ ಅವರೇ, ನಾವು ಹೋಗಿ ಬರ್ತೀವಿ. ಬನ್ನಿ ಮೇಸ್ಟ್ರು. ಎಲ್ಲ ನಿನ್ನಿಂದ ಆಗಿರೋದು. ನನ್ನ ಮಗ ಸಾಯಿಸ್ಬಿಟ್ಟನಲ್ಲೇ. ಇವ್ರಿಬ್ಬರನ್ನ ಹೊಡೆದು ಸಾಯಿಸ್ರಿ. ಹೀಗಾಗಿದ್ರೆ 11 ಕಿಲೋಮೀಟರ್ ಓಡೋಗಿ ಡಾಕ್ಟರ್ನ ಕರ್ಕೊಂಡ್ ಬರ್ತಿದ್ರಾ? ನನ್ನ ಮಗನ್ ಸಾಯಿಸ್ಬಿಟ್ಟಲ್ಲ ಮಗನು. ಅಲ್ಲ, 1 ತಿಂಗಳು ನಿಮ್ ಮಗನ್ ಜೊತೆ ಇಲ್ಲೇ ಇದ್ರಲ್ಲ, ಆವಾಗ ಹೀಗಾಗಿದ್ರೆ ನೀವೇನ್ ಮಾಡ್ತಿದ್ರಿ? 11 ಕಿಲೋಮೀಟರ್ ಓಡೋಗಿ ಬಾಗೇಪಲ್ಲಿಂದ ಡಾಕ್ಟರ್ನ ಕರ್ಕೊಂಬಂದು ಅವನು ತೋರಿಸ್ತಿದ್ರಾ? ಖಂಡಿತವಾಗ್ಲೂ ಇಲ್ಲ. ಆದ್ರೆ ಈ ಹುಡುಗಿ ನಿಮ್ ಮಗನ್ ಹುಷಾರಿಲ್ಲ ಅಂತ ಗೊತ್ತಾಗಿದ ತಕ್ಷಣ ಸೋಜಿಗಳಿಂದ ಇಲ್ಲಿಗೆ, ಇಲ್ಲಿಂದ 11 ಕಿಲೋಮೀಟರ್ ಓಡಿದಾಳೆ. ಏನೋ ದಾರಿ ನಾನು ಸಿಕ್ಕಿದ್ರಿಂದ ಡಾಕ್ಟರ್ನ ಕರ್ಕೊಂಡ್ ಬಂದ್ವಿ, ಆದ್ರೆ ಇವನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಈ ಊರ್ ಸುತ್ತಮುತ್ತ ಒಂದ್ ಸಣ್ಣ ಆಸ್ಪತ್ರೆ ಕೂಡ ಇಲ್ಲ. ಅಲ್ಲ, ಚುನಾವಣೆ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡ್ ಬಂದು 50-100 ಕೊಟ್ಟು ಓಟ್ ಹಾಕ್ಸ್ಕೊಂಡ್ ಬಿಡ್ತಾರೆ. ಆದ್ರೆ ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನಮ್ಮ ಊರಿಗೆ ಆಸ್ಪತ್ರೆ ಬೇಕು, ಸ್ಕೂಲ್ ಬೇಕು ಅಂತ ಕೇಳಿದಿರೇನ್ರಿ? ಕೇಳೋದಿಲ್ಲ. ಆದ್ರೆ ಈ ಹುಡುಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತನ್ನ ಜೊತೆ 4 ಹಳ್ಳಿ ಮಕ್ಕಳ ಭವಿಷ್ಯನು ಚೆನ್ನಾಗಿರ್ಬೇಕು ಅಂತ ಆಸೆ ಪಡ್ತಾಳೆ. ನಿಮ್ ತರ ಇವ್ರು ಅಲೆಮಾರಿಗಳಾಗ್ಬಾರ್ದು ಅಂತ ಏನೇನೆಲ್ಲ ಮಾಡಿದಾಳೆ ಅಂತ ನಿಮ್ಗೂ ಗೊತ್ತು. ಮುಂದ್ ಏನ್ ಮಾಡ್ಬೇಕು ಅಂತ ನನಗೂ ಬರಕ್ ತಿಳಿಸಿದಾಳೆ. ವಿಮ್ಲಾ, ಹೋಗ್ ಬ್ಯಾಗ್ ತಗೊಂಡ್ ಬಾ. ಸರಿ ಮಮ್ಮಿ. ಅಮ್ಮ, ನಮ್ಮ ರವೀಂದ್ರ ಮೇಷ್ಟ್ರ ಸಹಾಯದಿಂದ ಬಹಳಷ್ಟು ಜನ ತಂದೆ ತಾಯಿಗಳನ್ನು ಬೇಡಿಕೊಂಡು ಸುಮಾರು ಮಕ್ಕಳನ್ನ ಹಳ್ಳಿಲೇ ಉಳಿಸ್ಕೊಂಡಿದ್ದೇವೆ. ಅಮ್ಮ, ದಯವಿಟ್ಟು ನೀವು ನನಗೆ ಮಾತು ಕೊಟ್ಟ ಪ್ರಕಾರ ಒಂದು ಸಲ ನಮ್ಮ ಊರಿಗೆ ಬಂದ್ರೆ ನಮಗೆ ಬೇಕಾದ ಅನುಕೂಲಗಳನ್ನ ಪಡೆಯೋದಕ್ಕೆ ನಾವೇನು ಮಾಡಬೇಕು ಅಂತ ತಾವು ಹೇಳಿದ್ರೆ ನಾವೆಲ್ಲ ಮಕ್ಕಳು ರವೀಂದ್ರ ಮೇಷ್ಟ್ರು ಏನು ಮಾಡೋದಕ್ಕೂ ಸಿದ್ಧವಾಗಿದ್ದೇವೆ. ನಮಗೆ ಬೇಕಾದ ಅನುಕೂಲಗಳು, ಬಸ್ಸಿನ ಸೌಕರ್ಯ, ಆಸ್ಪತ್ರೆ, ನಮ್ಮ ತಂದೆ ತಾಯಿಗಳು ಇಲ್ಲೇ ಇದ್ಕೊಂಡು ಜೀವನ ಮಾಡುವ ಅನುಕೂಲಗಳು, ಇವೆಲ್ಲ ಕೆಲಸಗಳು ಮಾಡುವುದಕ್ಕೆ ನಾವೆಲ್ಲ ರವೀಂದ್ರ ಮೇಷ್ಟ್ರು ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದ್ದೇವೆ. ಇಷ್ಟು ಸಾಕಾ? ಇಷ್ಟೇ ಸಾಕಮ್ಮ. ಇಷ್ಟೆಲ್ಲ ಮಕ್ಕಳ ಭವಿಷ್ಯಕ್ಕೋಸ್ಕರ ಪ್ರಾಣ ಕೊಡೋಕು ಸಿದ್ಧವಾಗಿರೋ ಇವರು ನಿಮ್ ಮಗನ ಸಾಯಿಸ್ತಾರೇನ್ರಿ? ಸಾಯಿಸ್ತಾರೇನಮ್ಮ? ಇವಾಗ್ಲೂ ಹೊಡೆದು ಸಾಯಿಸ್ಬೇಕು ಅನ್ನೋಗಿದ್ರೆ ಹೊಡೆರಿ ಇವ್ರನ್ನ. ಅಯ್ಯೋ ಬೇಡಮ್ಮ, ಬೇಡ ಮೇಷ್ಟ್ರೆ, ನಿಮ್ಗೆ ನಾವು ಕೈ ಮುಗಿದು ಕೇಳ್ಕೊಳ್ತೀವಿ. ನನ್ನ ಹೆಂಡತಿನ ಕ್ಷಮಿಸ್ಬಿಡಿ ಮೇಷ್ಟ್ರೆ. ದೀಪ, ವಯಸ್ಸಲ್ಲಿ ಚಿಕ್ಕಳಾಗಿದ್ರು ನಿನ್ನ ಕೈ ಮುಗಿದು ಬೇಡಿ ಮಾವ, ನೀವು ನನಗಿಂತ ದೊಡ್ಡವ್ರ ಮಾವ. ಅಮ್ಮ ದೀಪ, ನೋಡಿ ರಂಗಸ್ವಾಮಿ ಅವರೇ, ಮನುಷ್ಯ ತಪ್ಪು ಮಾಡೋದು ಸಹಜ. ಆದ್ರೆ ಆ ತಪ್ಪನ್ನ ತಿಳ್ಕೊಂಡು ಪಶ್ಚಾತ್ತಾಪ ಪಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಗುಣ ಯಾವುದೂ ಇಲ್ಲ. ಮುಂದೆ ಆಗೋ ಕೆಲಸ ನೋಡಿ.
ನೋಡಿ ರವೀಂದ್ರ ಅವರು, ಈಗ ನಾನು ಹೇಳಿದ ವಿಷಯನೆಲ್ಲ ಪಟ್ಟಿ ಮಾಡಿ. ನೀವೆಲ್ಲ ಒಂದಾಗಿ ಧೈರ್ಯದಿಂದ ಮುನ್ನುಗ್ಗಿ. ನಿಮ್ ಕೆಲಸ ಆಗೇ ಆಗುತ್ತೆ. ಯಾವುದೇ ಕ್ಷಣದಲ್ಲೂ ನನ್ನ ಸಹಾಯ ಸಹಕಾರ ನಿಮ್ಗೆ ಇದ್ದೇ ಇರುತ್ತೆ. ತಗೊಳ್ಳಿ ಮೇಷ್ಟ್ರೆ. ಅಯ್ಯೋ ದಯವಿಟ್ಟು ಬೇಡಿ ಮೇಡಮ್. ಪರವಾಗಿಲ್ಲ, ತಗೊಳ್ಳಿ. ಆಯ್ತು. ದೀಪಾ, ನಾವಿನ್ ಹೊರಡ್ತೀವಮ್ಮ. ಆಂಟಿ, ಏನ್ ದೀಪಾ, ನಾವಿನ್ ಬರ್ತೀವಿ. ಬರ್ತೀವಿ. ಬಾಯ್ ಬಾಯ್. ಬರ್ತೀವಿ ಮೇಷ್ಟ್ರೆ. ಆಯ್ತು ಮೇಡಮ್. ಅಲ್ಲೇ ನಿಂತ್ಕೊಳ್ಳಿ. ಏನ್ ಹಂಗ ನೋಡ್ತಾ ಇದ್ದೀರಾ? ಯಾರು ನೋಡ್ಬೇಕು? ನಾವ್ ಎಸಿ ಮೇಡಮ್ ನ ನೋಡ್ಬೇಕು. ಅದಕ್ಕೆ ಇಷ್ಟೊಂದ್ ಜನ ಬರೋದಾ? ಹಂಗೆಲ್ಲ ಆಗಲ್ಲ, ನಡೀರಿ. ಯಾಕೆ ಸರ್ ಹಿಂಗ್ ತಳ್ತೀರಾ? ಯಾಕೆ ಹೀಗೆ ಹೋಗ್ತಾ ಇದ್ದೀರಾ? ನಿಂತ್ಕೊಳ್ಳಿ. ಈಗ ಅಲ್ಲ. ಈಗ ಹೇಳಿ, ಏನಾಗ್ಬೇಕಾಯ್ತು ಅವರಿಂದ? ನೋಡಿ ಸರ್, ನಿಮ್ಮ ಹತ್ರ ಹೇಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಸಿ ಮೇಡಮ್ ನೇ ಹೊರಗ್ ಬರಕ್ ಹೇಳಿ, ಇಲ್ಲಾಂದ್ರೆ ನಮ್ಮನ್ನೇ ಒಳಗ್ ಬಿಡಿ. ನೀವು ನನ್ನ ಹತ್ರ ಏನಂತ ಹೇಳಿದ್ರೆ ಆ ವಿಷಯ ನಾನು ಮೇಡಮ್ ಹತ್ರ ತಿಳಿಸ್ತೀನಿ. ನೋಡಿ ಸ್ವಾಮಿ, ನಿಮ್ಮ ಹತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದಾಳಲ್ಲ. ಹೋಗಿ ಮೇಡಮ್ ಅವ್ರ ಹತ್ರ ಹೇಳಿ, ಬಾಗೇಪಲ್ಲಿ ತಾಲೂಕು ಸೋಜ್ಗಾನಹಳ್ಳಿ, ರಂಗನಾಯಕನಹಟ್ಟಿ, ಕೋಡಿಹಳ್ಳಿಯಿಂದ ಮಕ್ಕಳೆಲ್ಲ ಬಂದಿದ್ದಾರೆ ಅಂತ ಹೇಳಿ. ಮೇಡಮ್ಗೆ ನಾವೆಲ್ಲ ಕಾಯ್ತಿದೀವಿ ಅಂತ ಹೇಳಿ ಸ್ವಾಮಿ. ಇಲ್ಲ ಅಂದ್ರೆ ನಮ್ಮನ್ನೇ ಬಿಡಿ. ಬಂದ್ರು ಅಲ್ಲೇ ಅಂದ್ಕೊಳ್ಳಿ. ಏನ್ ವಿಷಯ ಅಂತ ನಾನೇ ಮೇಡಮ್ ತಿಳಿಸ್ತೀನಿ. ಏನು ಬಹಳ ಜೋರಾಗಿದ್ದಲ್ಲಮ್ಮ ನೀನು. ರೆಕಮೆಂಡೇಶನ್ ಏನು ಮಾಡ್ಸಕ್ ಹೋಗ್ಬಿಡಿ. ಫೈಲ್ ಸರಿಯಾಗಿದ್ರೆ ನಾನೇ ಮಾಡ್ತೀನಿ. ಓಕೆ ಮೇಡಮ್, ಬಾಗೇಪಲ್ಲಿ ತಾಲೂಕು ಸೋಜ್ಗಾನಹಳ್ಳಿ, ಹಟ್ಟಿ, ತಿಮ್ಮಾಪುರ, ಕೋಟೆಯಿಂದ ಬಹಳ ಮಕ್ಕಳು ನಿಮ್ಮ ನೋಡ್ಬೇಕು ಅಂತ ಬಂದಿದ್ದಾರೆ ಮೇಡಮ್. ಇಲ್ಲೇನ್ ಮ್ಯೂಸಿಯಂ ಇದೆಯಾ ಶಾಲೆ ಮಕ್ಳು ಬಂದ್ ನೋಡೋಕೆ? ಮ್ಯಾನೇಜರ್ಗೆ ಅದೇನು ಅಂತ ನೋಡೋಕ್ ಹೇಳಿ. ಮ್ಯಾನೇಜರ್ ಅಲ್ಲ, ಇಡೀ ಸ್ಟಾಫ್ ಹೇಳಿದ್ರೆ ಅವ್ರು ಕೇಳೋಂಗಿಲ್ಲ ಮೇಡಮ್. ನಿಮ್ಮನ್ನೇ ನೋಡ್ಬೇಕಂತೆ. ರೀ, ಏನ್ರಿ ಇದು? ಆ ಗುಂಪು ಈ ಗುಂಪು ಅಂತ ಇಲ್ಲಿವರೆಗೂ ಬಂದು ತಲೆ ತಿನ್ನೋದು ಅಲ್ದೆ, ಈಗ ಈ ಮಕ್ಳು ಬೇರೆ. ಮೇಡಮ್ ಅವ್ರು ಬಿಸಿ ಇದಾರೆ ಅಂತ ಏನಾದ್ರು ಹೇಳೋಗ್ರಿ. ಇಲ್ಲ ಮೇಡಮ್, ನಾವೇನ್ ಹೇಳಿದ್ರು ಅವ್ರು ಕೇಳಲ್ಲ. ವಾಪಸ್ ಅಂತೂ ಹೋಗಲ್ಲ. ನಾವು ಮೇಡಮ್ ನೋಡ್ಕೊಂಡೇ ಹೋಗೋದು ಅಂತಿದ್ದಾರೆ. ಏನಯ್ಯ ಇದು? ಏನ್ ಅವ್ರ ಗೋಳು? ನಡಿ ಹೋಗೋಣ. ಬನ್ನಿ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ಕಾರ ಮಕ್ಳೇ. ಏನ್ ಇಷ್ಟೊಂದ್ ಜನ ಮಕ್ಳು ಇಲ್ಲಿವರೆಗೂ ಇಷ್ಟು ದೂರ ಬಂದ್ಬಿಟ್ಟಿದಿರಿ? ಏನ್ ವಿಷಯ? ನಿಮ್ಮನ್ನೇ ನೋಡೋಣ ಅಂತ ಬಂದಿದೀವಿ ಮೇಡಮ್. ತಗೊಳ್ಳಿ, ಈ ಲೆಟ್ರು ಕೊಡೋಣ ಅಂತಾನೆ ಬಂದ್ವಿ. ಒಂದು ಲೆಟರ್ ಕೊಡೋಕೆ ಇಷ್ಟೊಂದ್ ಜನ ಬಂದಿದಿರಿ. ಒಬ್ಬರು ಬಂದಿದ್ರು ಸಾಕಾಗ್ತಿತ್ತು. ಇಲ್ಲಿ ಕೊಡು. ನಿಮ್ಮ ಡಿಮ್ಯಾಂಡ್ಸ್ ತುಂಬಾನೇ ಇವೆ. ನೀವು ಹೋಗಿ ಬನ್ನಿ, ನಾನು ನೋಡ್ಕೋತೀನಿ. ಇಲ್ಲ ಮೇಡಮ್, ನಮ್ ಸಮಸ್ಯೆಗಳಿಗೆ ನಿಮ್ಮಿಂದ ಪರಿಹಾರ ಸಿಗೋವರೆಗೂ ನಾವಿಲ್ಲಿಂದ ಹೋಗಲ್ಲ. ನೋಡಮ್ಮ, ನೀವ್ ಯಾರ್ಯಾರನ್ನ ನೋಡ್ಬೇಕು ಅಂತ ಇದರಲ್ಲಿ ಡೀಟೇಲ್ ಆಗಿ ಬರ್ದಿದ್ರಿ ತಾನೆ? ನಾನು ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ಮಾತಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ತೀನಿ. ಆಮೇಲೆ ನಿಮಗ್ ತಿಳಿಸ್ತೀನಿ. ಆಗ ನೀವು ಬನ್ನಿ. ಈಗ ಹೋಗಿ. ಕ್ಷಮಿಸಿ ಮೇಡಮ್, ಹೋಗಕ್ಕಲ್ಲ ಬಂದಿರೋದು. ಸಂಬಂಧಪಟ್ಟವ್ರು ಬಂದು ನಮ್ ಸಮಸ್ಯೆಗಳಿಗೆ ಪರಿಹಾರ ಕೊಟ್ರೇನೆ ಹೋಗೋದು. ಏನಮ್ಮ ಹುಡುಗಿ, ಇದೇನ್ ಮಕ್ಳಾಟ ಅನ್ಕೊಂಡ್ಯಾ? ನೀವೊಂದ್ ಕಾಗದ ಕೊಟ್ ಕೂಡ್ಲೆ ನಿಮ್ ಕೆಲಸ ಮಾಡ್ಕೊಡಕ್ಕೆ? ಇದು ಸರ್ಕಾರದ ಕೆಲಸ ಅಮ್ಮ. ಲೋಯರ್ ಆಫೀಸರ್ ಇಂದ ಹಿಡಿದು ಹೈಯರ್ ಆಫೀಸರ್ ವರ್ಗೂ ಹೇಳ್ಬೇಕು, ಸರ್ಕಾರಕ್ಕೂ ಹೇಳ್ಬೇಕು. ಇನ್ನು ಬೇಕಾದಷ್ಟು ಕೆಲಸಗಳಿರುತ್ತೆ. ಅದೆಲ್ಲ ನಿಮ್ಗೆ ಅರ್ಥವಾಗಲ್ಲ. ಈಗ ನೀವು ಹೊರಡಿ. ಯಾವಾಗ ಮಾಡ್ತೀರಾ ಮೇಡಮ್? ಅವ್ರಂತೂ ಮಕ್ಳು, ಅವ್ರಿಗೆ ಅರ್ಥ ಆಗಲ್ಲ. ನೀವ್ ವಿದ್ಯಾವಂತರ ತರ ಕಾಣ್ತೀರಿ, ನಿಮ್ಗೂ ಅರ್ಥ ಆಗಲ್ವೇನ್ರಿ? ನಾನೆಲ್ಲ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾ ಇದೀನಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ. ಇಲ್ಲ ಮೇಡಮ್, ಹೋಗಲ್ಲ. ನಾವು ಬಂದಿರೋ ಕೆಲಸ ಆದ್ರೇನೆ ನಾವಿಲ್ಲಿಂದ ಹೋಗೋದು. ನೋಡಮ್ಮ ಮಗು, ನೀವು ಕೊಟ್ಟಿರೋ ಡಿಮ್ಯಾಂಡ್ಸ್ ಎಲ್ಲ ಅಷ್ಟು ಸುಲಭವಾಗಿ ತಿರುವಂತದ್ದಲ್ಲ. ಯಾಕೆ ಹಠ ಮಾಡ್ತೀರಿ? ನನಗೆ ಬೇಕಾದಷ್ಟು ಕೆಲಸ ಇದೆ, ನನಗೆ ಡಿಸ್ಟರ್ಬ್ ಮಾಡ್ಬೇಡಿ. ಈಗ ನೀವು ಹೊರಡಿ, ಇಲ್ಲಾಂದ್ರೆ ಪೊಲೀಸರು ಕರ್ಸ್ಬೇಕಾಗುತ್ತೆ ಅಷ್ಟೇ. ಕರ್ಸಿ ಮೇಡಮ್, ಕರ್ಸಿ. ಪೊಲೀಸು, ಡಿಸಿ ಸರ್, MLA ಅವ್ರನ್ನೆಲ್ಲ ಕರ್ಸಿ ಅಂತ ತಾನೇ ನಾವು ಹೇಳ್ತಿರೋದು. ಅವ್ರು ಬರೋವರೆಗೂ ಹೋಗಲ್ಲ. ಎಲ್ರು ಕುತ್ಕೊಳ್ರ. ಯಾರ್ರೀ ಈ ಮಕ್ಕಳಿಗೆಲ್ಲ ತಲೆ ಕೆಡಿಸಿದವರು? ಜಿಲ್ಲಾಧಿಕಾರಿಗಳನ್ನ, ಟ್ರಾನ್ಸ್ಪೋರ್ಟ್ ಕಮಿಷನರ್ನ, PWD ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ, ಬೆಸ್ಕಾಂ ಇಂಜಿನಿಯರ್ನ, DHOನ, ಬಾಗೇಪಲ್ಲಿ MLAನ ಅವ್ರನ್ನೆಲ್ಲ ಕರೆಸಿದ್ರೆ ಅವ್ರ ಮುಂದೆ ಅವ್ರ ಡಿಮ್ಯಾಂಡ್ಸ್ ಹೇಳ್ತಾರಂತೆ. ಮತ್ತೀಗ ಏನ್ ಮಾಡ್ತೀರಾ ಮೇಡಮ್?
ನೋಡಿದ್ರೆ ಮಕ್ಕಳು ಬಹಳ ಜೋರಾಗಿದ್ದಾರೆ. ಅಷ್ಟು ಸುಲಭವಾಗಿ ಜಾಗ ಖಾಲಿ ಮಾಡೋ ಕಾಣಿಸ್ತಾ ಇಲ್ಲ. ಮೊದ್ಲೇ ಮಕ್ಕಳು ನಾಳೆ ಹೆಚ್ಚು ಕಡಿಮೆ ಆಗಿ ನಿಮ್ ತಲೆ ಮೇಲೆ ಬಂದ್ರೆ ಮೇಡಮ್? ಹಾಗಂತ ಅವ್ರು ಕೇಳಿದಾಕ್ಷಣ ಅವ್ರ ಲಿಸ್ಟ್ ಅಲ್ಲಿ ಇರೋರ್ಗೆಲ್ಲ ನಾವ್ ವಿಷಯ ತಿಳಿಸಿದ್ವಿ ಅಂತ ಇಟ್ಕೊಳ್ಳಿ, ಅವ್ರೆಲ್ಲ ಬರ್ತಾರೇನ್ರಿ? ಆಫ್ಟರ್ ಆಲ್ ಮಕ್ಕಳು, ಅವ್ರಿಗೇನಾದ್ರೂ ಸಮಾಧಾನ ಮಾಡಿ ಕಳ್ಸಕ್ಕಾಗ್ಲಿಲ್ವಂತ ನನಗ್ ಚೀಮಾರಿ ಹಾಕ್ತಾರಷ್ಟೇ. ಅದ್ ಸರಿ, ಅಷ್ಟು ದೂರದಿಂದ ಆ ಮಕ್ಳು ಬಂದಿದಾವಲ್ಲ, ಅವ್ರ ಜೊತೆಲಿ ಅವನ್ಯಾವನೊಬ್ಬ ಬಂದಿದ್ದಾನೆ? ಅವ್ರ ತಂದೆ ತಾಯಿ ಬಂದಿಲ್ವೇನ್ರಿ? ಬರೋಕ್ಕೆ ಆ ಊರ್ನಲ್ಲಿ ಯಾರಾದ್ರೂ ಇದ್ರೆ ತಾನೆ. ಹಬ್ಬಬ್ಬ ಅಂದ್ರೆ ವರ್ಷದಲ್ಲಿ ಒಂದ್ 2-3 ತಿಂಗಳಿದ್ರೆ ಹೆಚ್ಚು. ಇನ್ನು 7-8 ತಿಂಗಳಲ್ಲಿ ಟೌನು ಸಿಟಿ ಅಂತ ಕೆಲ್ಸಕ್ಕೆ ಅಂತ ಹೊರಟೋಗ್ತಾರೆ. ಹೋಗ್ಬೇಕಾದ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಪದ್ಧತಿ. ಅದೇನೋ ಗೊತ್ತಿಲ್ಲ, ಈ ಸರಿ ಬಿಟ್ಟೋಗಿದ್ದಾರೆ. ಸರಿ ಕೂತ್ಕೊಳ್ಳಿ ಬಿಡಿ. ಅದೆಷ್ಟೊತ್ತು ಕೂತ್ಕೋತಾರೋ ನಾವು ನೋಡೇ ಬಿಡೋಣ. ನೀವು ಹೋಗಿ ನಿಮ್ ಕೆಲಸ. ಸರಿ ಮೇಡಮ್, ನಡೀರಿ. ನೋಡಿ ಮಕ್ಳೇ, ಹಠ ಮಾಡಬೇಡಿ. ನೀವಿಲ್ಲೇ ಇದ್ರೆ ನಿಮಗ್ ತೊಂದರೆ ಆಗತ್ತೆ. ಸಂಜೆ ಆಗ್ತಾ ಬಂತು, ನಿಮ್ಮೂರಿಗೆ ನೀವು ಹೊರಡಿ. ನಿಮ್ಗೆಲ್ಲ ಅನುಕೂಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ಇಲ್ಲ ಮೇಡಮ್, ನಾವಿಲ್ಲಿಂದ ಹೋಗಲ್ಲ. ಕೂತ್ಕೊಳ್ರೋ. ನೋಡಿ, ನೀವಿಲ್ಲೇ ಇರಿ. 7 ಗಂಟೆವರೆಗೂ ನೋಡಿ, ಆಮೇಲೆ ನನಗೆ ಫೋನ್ ಮಾಡಿ. ಸರಿ ಮೇಡಮ್. ಹಲೋ ಮೇಡಮ್, ನಾನು ಚೆನ್ನಯ್ಯ. ಮೇಡಮ್, ಅವರು ಅಷ್ಟು ಸಲೀಸಾಗಿ ಜಾಗ ಖಾಲಿ ಮಾಡೋ ಕಾಣ್ತಾ ಇಲ್ಲ ಮೇಡಮ್. ಸರಿ ಬಿಡಿ. ಹೇಳಿ ಮೇಡಮ್. ಮಕ್ಕಳು ನನ್ನ ಆಫೀಸ್ ಮುಂದೆ. ಆ ವಿಷಯ ನನಗೂ ಗೊತ್ತಾಯ್ತು ಮೇಡಮ್. ಮೇಡಮ್, ನೀವೇನು ಯೋಚನೆ ಮಾಡಬೇಡಿ. ಐ ವಿಲ್ ಟೇಕ್ ಕೇರ್ ಆಫ್ ದ ಸಿಚುಯೇಷನ್. ಓಕೆ, ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್. ಗುಡ್ ನೈಟ್. ರೇ ಮಿಸ್ಟರ್, ನೀವೇನೇನ್ರಿ ರವೀಂದ್ರ? ಹೌದು ಸರ್. ಬನ್ರಿ ಇಲ್ಲಿ. ಏ ಮಿಸ್ಟರ್, ಅದ್ ಏನ್ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ನಿನಗೆ 10 ನಿಮಿಷ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಜಾಗ ಖಾಲಿ ಮಾಡ್ಬೇಕು. ಇಲ್ಲ ಅಂದ್ರೆ ನಿನ್ನ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ನೋಡಿ ಇನ್ಸ್ಪೆಕ್ಟರ್ ಸಾಹೇಬ್ರೆ, ನಮ್ ರವೀಂದ್ರ ಸರ್ ಮೈ ಮೇಲೆ ಒಂದೇ ಒಂದೇಟು ಬಿದ್ದಿದ್ದೇನಾದ್ರೂ ನಡೆದ್ರೆ ಇಲ್ಲೇ ನಾವೆಲ್ಲ ಒಬ್ಬೊಬ್ರು ಕತ್ತಿಸ್ಕೊಂಡು ಇಲ್ಲೇ ಸತ್ತೋಗ್ತೀವಿ. ನೋಡಿ, ಧೈರ್ಯ ಇದ್ರೆ ಮುಟ್ ನೋಡಿ. ಹೇ, ಕತ್ತಿಸ್ಕೊಡ್ರ. ನಿಲ್ಸ್ರಮ್ಮ. ನೀವ್ ಯಾರು ಏನು ಮಾಡ್ಕೊಳ್ಬೇಕಾಗಿಲ್ಲ, ನಾನೇ ಹೋಗ್ತೀನಿ. ಸಾರಿ ಮಿಸ್ಟರ್ ರವೀಂದ್ರ. ಪರವಾಗಿಲ್ಲ ಸರ್. ನೋಡಿ ಮೇಡಮ್, ನಮ್ಮ ಇನ್ಸ್ಪೆಕ್ಟರ್ ಮಾತಿನ ಪ್ರಕಾರ ಆ ಮಕ್ಕಳು ತಮ್ಮ ಡಿಮಾಂಡ್ಸ್ ಫುಲ್ಫಿಲ್ ಆಗೋವರೆಗೂ ಜಾಗ ಖಾಲಿ ಮಾಡೋಲ್ಲ ಅಂತ ಹಠ ಹಿಡಿದು ಕುಳಿತುಬಿಟ್ಟಿದಾರಂತೆ. ಮೊದಲೇ ಚಿಕ್ಕ ಮಕ್ಕಳು ಧರಣಿ ಕುಳಿತು ಆಗ್ಲೇ 22 ಗಂಟೆ ಆಯ್ತು ಮೇಡಮ್. ಯಾವುದಕ್ಕೂ ನಾವು ಈ ವಿಷಯನ ಹೈಯರ್ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡೋದು ಒಳ್ಳೇದು ಅನ್ಸುತ್ತೆ ಮೇಡಮ್. ಹೇಗ್ರಿ ತಿಳಿಸೋದು? ನನಗೂ ಆ ಮಕ್ಕಳನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಾಡಿದ್ದು ಕೋಲಾರಕ್ಕೆ ಸಿಎಂ ಬರ್ತಾ ಇದ್ದಾರೆ. ಹೀಗಿರುವಾಗ
ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಆಫೀಸರ್ಸ್ ಎಲ್ಲ ಹೇಗ್ ಬರ್ತಾರೆ? ನೋಡಿ ಮೇಡಮ್, ಅವ್ರು ಇಲ್ಲಿಗೆ ಬರಲ್ಲ. ಈ ಮಕ್ಕಳು ಜಾಗ ಖಾಲಿ ಮಾಡಲ್ಲ. ನಾಳೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಪ್ರಾಬ್ಲಮ್ ಫೇಸ್ ಮಾಡೋದು ನಾವೇ ಅಲ್ವಾ ಮೇಡಮ್? ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್. ನಮಸ್ಕಾರ. ಏನ್ರಿ, ಯಾರು ಏನು ಅಂತ ಡೀಟೇಲ್ಸ್ ಏನಾದ್ರು ಗೊತ್ತಾಯ್ತಾ? ಗೊತ್ತಾಯ್ತು ಸರ್. ಆ ಮೇಸ್ಟರ್ ರವೀಂದ್ರ ನೆಪ ಮಾತ್ರ ಸರ್. ಮಕ್ಕಳಿಗೆ ಪ್ರೇರಣೆ ಮಾಡಿರೋರು ಪರಿಸರವಾದಿ ಅಡ್ವೊಕೇಟ್ ಶ್ಯಾಮಲಾದೇವಿಯವರು ಅಂತ. ಓಹೋ, ಅವರಾ? ಮೇಡಮ್, ನಾನು ಉಪನಗರದಲ್ಲಿದ್ದಾಗ ಒಂದ್ಸಲ ಅವ್ರನ್ನ ಭೇಟಿಯಾಗಿದ್ದೆ. ಮೇಡಮ್, ಅವರೇ ಬಂದು ಮಕ್ಕಳಿಗೆ ಒಂದು ಮಾತು ಹೇಳಿದ್ರೆ ನಮ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದಲ್ವಾ? ಅದು ಕರೆಕ್ಟೇ. ಕೆಲಸ ನಮ್ದಾಗಿರೋದ್ರಿಂದ ನಾವೇ ಹೋಗಿ ಅವ್ರನ್ನ ಭೇಟಿ ಆಗೋಣ. ನಡೀರಿ. ನೋಡಿ ಮೇಡಮ್, ನೀವು ಬರೋದ್ ಬೇಡ. ಹೆಡ್ ಕ್ವಾರ್ಟರ್ಸ್ 3 ಜನ ಇಲ್ದೇ ಇದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾವು ಹೋಗಿ ಮಾತಾಡ್ತೀವಿ. ಅವಶ್ಯಕತೆ ಬಿದ್ರೆ ನಿಮಗ್ ಫೋನ್ ಮಾಡಿಸ್ತೀನಿ. ಬರ್ತೀವಿ ಮೇಡಮ್. ಹೋಗ್ ಬನ್ನಿ. ನನಗ್ ತುಂಬಾ ಸುಸ್ತಾಗ್ತಿದೆ ಅಕ್ಕ. ದೀಪಾ, ತುಂಬಾ ಸುಸ್ತಾಗಿದೆ ಕಣಮ್ಮ. ನಾನು ನೀರ್ ತರ್ತೀನಿ. ಬೇಡಿ ಮೇಷ್ಟ್ರೆ, ನಮ್ ಕೆಲ್ಸ ಆಗೋವರೆಗೂ ಏನು ತಿನ್ಬಾರ್ದು, ನೀರು ಕುಡಿಬಾರ್ದು ಅಂತ ತಾನೇ ನೀವ್ ಹೇಳಿರೋದು ಅಲ್ವಾ ಅಕ್ಕ? ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ನಾನು ನಿಮ್ಗೆ ಗೊತ್ತಿರ್ಬೇಕಲ್ಲ ಮೇಡಮ್, ನಾನು ಶ್ರೀರಾಮ್ ರೆಡ್ಡಿ ಅಂತ ಉಪನಗರದಲ್ಲಿ ತಹಶೀಲ್ದಾರ್ ಆಗಿದ್ದೆ. ಈಗ ಚಿಕ್ಕಬಳ್ಳಾಪುರದಲ್ಲಿದ್ದೀನಿ. ಗೊತ್ತು ಸರ್. ನೀವ್ ಗೊತ್ತಿಲ್ಲದೆ ಏನು? ಇವರು ಡಿಒಎಸ್ಪಿ ಸಾಹೇಬ್ರು. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಇದೇನ್ ಸರ್, ಇಬ್ರು ಆಫೀಸರ್ಗಳು ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನೋಡಿ ಮೇಡಮ್, ವಿಷಯ ನಿಮ್ಗೆ ಗೊತ್ತಾಗೇ ಇರುತ್ತೆ. ಆ ಬಾಗೇಪಲ್ಲಿ ತಾಲೂಕಿನ 4 ಹಳ್ಳಿ ಮಕ್ಕಳು ಎಸಿ ಆಫೀಸ್ ಮುಂದೆ ನಿನ್ನೆ ಬೆಳಗ್ಗೆಯಿಂದನೇ ಧರಣಿ ಕೂತಿದ್ದಾರೆ. ಅದಕ್ಕೆ ಪ್ರೇರಣೆ ನೀವೇ ಅಂತ ಗೊತ್ತಾಯ್ತು. ಹೌದು ಸರ್. ಆ ಮಕ್ಕಳದು 108 ಸಮಸ್ಯೆ. ಅದಕ್ಕೆ ಪರಿಹಾರ ಏನು ಅಂತ ನನ್ನನ್ನ ಕೇಳಿದ್ರು. ಹೇಗ್ ಮಾಡಿದ್ರೆ ಸರಿ ಹೋಗ್ಬೋದು ಅಂತ ಹೇಳಿದೆ. ಅವರು ಹಾಗೆ ಮಾಡಿದ್ದಾರೆ. ಅಲ್ಲ, ಈಗ ನೀವು ಕಳ್ಕೊಳ್ಳೋದೇನಿದೆ? ಅವ್ರ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಎಸಿ ಮೇಡಮ್ ಹೇಳಿ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸಬಹುದಲ್ಲ? ಅಫ್ಕೋರ್ಸ್, ನೀವ್ ಹೇಳೋದೇನೋ ಕರೆಕ್ಟ್ ಆಗೇ ಇದೆ ಮೇಡಮ್. ಕೋಲಾರದಲ್ಲಿ ಸಿಎಂ ಪ್ರೋಗ್ರಾಮು ದಿಢೀರ್ ಅಂತ ಫಿಕ್ಸ್ ಆಗಿರೋದು ನಿಮ್ಗೆ ಗೊತ್ತೇ ಇದೆ. ಆ ಮಕ್ಕಳ ಪ್ರಕಾರ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ 2 ಕಾನ್ಸ್ಟಿಟ್ಯೂಯೆನ್ಸಿ MLAಗಳು ಬಂದ್ರೆ ಅವ್ರ ಡಿಮಾಂಡ್ ಏನು ಅಂತ ಹೇಳ್ತಾರಂತೆ. ಸಿಎಂ ಪ್ರೋಗ್ರಾಮ್ ಬಿಟ್ಟು ಎಲ್ರೂ ಅಲ್ಲಿಗೆ ಬರೋಕ್ಕಾಗುತ್ತಾ? ನೀವೇ ಹೇಳಿ ಮೇಡಮ್. ಅಯ್ಯೋ, ಅವ್ರು ಈಗಲೇ ಬರ್ಬೇಕು ಅಂತ ಕೇಳ್ತಿಲ್ವಲ್ಲ. ಎಲ್ಲ MLAಗಳು, ಮಿನಿಸ್ಟರ್ಗಳು, ಅಧಿಕಾರಿಗಳು ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಬಂದು ಆಮೇಲೆ ಮಕ್ಕಳ ಡಿಮಾಂಡ್ ಏನು ಅಂತ ಕೇಳಿ ಬಿಡಿ. ಅಲ್ಲ ಮೇಡಮ್, ಮೊದಲೇ ಅವ್ರು ಚಿಕ್ಕ ಮಕ್ಕಳು. ಅವ್ರಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ? ಅದೇ ಸರ್ ನಾನು ಹೇಳ್ತಿರೋದು. ಅವ್ರು ಚಿಕ್ಕ ಮಕ್ಕಳು, ಅವ್ರಿಗೆ ಮೊದಲು ಆದ್ಯತೆ ಕೊಡಿ ಅಂತ. ನೀವು ಸಿಎಂ ಅವ್ರಿಗೆ ಹೇಳಿ ದೇವಸ್ಥಾನ ಪ್ರಾರಂಭೋತ್ಸವನ ಮುಂದಕ್ಕೆ ಇಟ್ಕೊಳ್ಳಿ ಅಂತ. ದಯವಿಟ್ಟು ಕ್ಷಮಿಸಿ ಸರ್. ಆ ಮಕ್ಕಳಿಗೆ ಈ ಸ್ಟೇಜ್ ಅಲ್ಲಿ ನಿಮ್ಮ ಪ್ರಯತ್ನ ನಿಲ್ಲಿಸಿ ಅಂತ ಹೇಳೋದಕ್ಕಾಗೋದಿಲ್ಲ. ಅಲ್ಲ ಮೇಡಮ್, ಎಸಿ ಮೇಡಮ್ ಅವರು ನಮ್ ಜೊತೆಗೆ ಬರ್ಬೇಕು ಅಂತ ಇದ್ರು. ಮೇಡಮ್ ಹತ್ರ ನಾನ್ ಮಾತಾಡ್ತೀನಿ, ನೀವಿನ್ ಹೋಗ್ ಬನ್ನಿ. ಸರಿ ಮೇಡಮ್, ಬರ್ತೀವಿ. ಬರ್ತೀವಿ ಮೇಡಮ್. ದೀಪಾ ದೀಪಾ, ನನ್ನ ಹೆಸರು ಅನುಷಾ, DSP ಮಗಳು. ಹೌದಾ? ನಾನು ಇಂದಿರಾನಗರ ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಹೌದಾ? ತುಂಬಾ ಸಂತೋಷ. ನಾನು ರಾತ್ರಿ ಬಂದೆ. ನಮ್ಮಮ್ಮ ನಿಮ್ ವಿಷಯ ಹೇಳಿದ್ರು. ತಿನ್ನೋಕೆ ಬಿಸ್ಕೆಟ್ ತಂದೆ, ತಗೋ. ಬೇಡ ಅನುಷಾ, ನಾವು ತಿನ್ನಲ್ಲ. ಪರವಾಗಿಲ್ಲ, ತಗೋ ದೀಪಾ. ಇಲ್ಲ ಅನುಷಾ, ನಾವು ತಿನ್ನಲ್ಲ. ಹಾಗಾದ್ರೆ ಕಡೆವರೆಗೂ ನಿಮ್ ಜೊತೆನೆ ಇರ್ತೀನಿ.
ಅಸಡ್ಡೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಅಸಡ್ಡೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಅಸಡ್ಡೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಅಸಡ್ಡೆ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ. ಇದೀಗ ವಾರ್ತೆಗಳ ವಿವರ. ಕೋಲಾರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಚೇಳೂರು ಸಮೀಪ ಇರುವ ಸೋಚಿಕಾನಹಳ್ಳಿ, ರಂಗನಾಯಕನಹಟ್ಟಿ, ತಿಮ್ಮಲಾಪುರ ಮತ್ತು ಕೋಡಿಹಳ್ಳಿಯ ಮಕ್ಕಳು ಚಿಕ್ಕಬಳ್ಳಾಪುರ ಉಪವಿಭಾಗಾಧಿಕಾರಿಗಳ ಕಚೇರಿ ಮುಂದೆ ನಡೆಸುತ್ತಿರುವ ಧರಣಿ ಸತ್ಯಾಗ್ರಹ ಇಂದು 3ನೇ ದಿನಕ್ಕೆ ತಲುಪಿದೆ. ಹಲೋ, ಶ್ಯಾಮಲಾ ಮೇಡಮ್ ಅವರಾ? ಹಾಂ, ಚಿಕ್ಕಬಳ್ಳಾಪುರದಿಂದನಾ? ತುಂಬ ಮೆಸೇಜ್ಗಳು ಮತ್ತು ಫ್ಯಾಕ್ಸ್ಗಳೆಲ್ಲ ಬಂದಿದೆ ಮೇಡಮ್. ಸಿ ಎಂ ಅವ್ರಿಗೆ ನಾನು ಖಂಡಿತ ತಿಳಿಸ್ತೀನಿ ಮೇಡಮ್. ಈಗಾಗಲೇ ಧರಣಿ ನಿರತ ಮಕ್ಕಳಿಗೆ ಹಲವಾರು ಸಂಘ ಸಂಸ್ಥೆಗಳು, ಮಹಿಳಾ ಮಂಡಳಿಗಳು, ಶಾಲಾ ಕಾಲೇಜು ಮಕ್ಕಳು ಬೆಂಬಲವನ್ನು ಘೋಷಿಸಿ ನೇರವಾಗಿ ಭಾಗವಹಿಸುತ್ತಿರುವುದರಿಂದ ಅನೇಕ ಜನರು ಅತ್ತ ಧಾವಿಸುತ್ತಿದ್ದಾರೆ. ಶ್ಯಾಮಲಾ ಮೇಡಮ್ ಅವರಾ? ಸಾರಿ ಮೇಡಮ್, 4 ಸಾರಿ ಹೇಳೋಣ ಅಂತೋದೆ, ಅದು ಹೇಳೋಕ್ಕಾಗಲಿಲ್ಲ. ಸಾಹೇಬರು ಟೂರಲ್ಲಿದ್ದಲ್ಲ, ಫೈಲ್ ತುಂಬ ಪೆಂಡಿಂಗ್ ಇತ್ತು. ಈಗ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳಿದ್ರು, ಅದಕ್ಕೆ ಹೇಳೋಕ್ಕಾಗಿಲ್ಲ ಮೇಡಮ್. ಧರಣಿ ನಿರತ ಮಕ್ಕಳಲ್ಲಿ ಸುಮಾರು ಮಕ್ಕಳು ಅಸ್ವಸ್ಥರಾಗಿರುವುದರಿಂದ ಅಂತವರನ್ನು ಸ್ಥಳೀಯ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಲಾಗಿದೆ. ನಮಸ್ಕಾರ ಸರ್. ಇಂಪಾರ್ಟೆಂಟ್ ಕಾಲ್ಸ್ ಮೆಸೇಜ್ ಏನಾದರೂ ಇದೆಯಾ? ಹೌದು ಸರ್, ತುಂಬಾ ಇಂಪಾರ್ಟೆಂಟ್ ಸರ್. ಅಡ್ವೊಕೇಟ್ ಶ್ಯಾಮಲಾ ಅವರು ಬೆಳಗ್ಗೆಯಿಂದ 10 ಸಾರಿ ಫೋನ್ ಮಾಡಿದ್ರು. ಚಿಕ್ಕಬಳ್ಳಾಪುರದಿಂದ ತುಂಬಾ ಮೆಸೇಜ್ಗಳು ಮತ್ತು ಫ್ಯಾಕ್ಸ್ಗಳೆಲ್ಲ ಬಂದಿವೆ ಸರ್. ಏನ್ರಿ ಅಂತ ಎಮರ್ಜೆನ್ಸಿ ವಿಷಯ? ಬಾಗೇಪಲ್ಲಿ ತಾಲೂಕಿನ 4 ಹಳ್ಳಿ ಮಕ್ಕಳು 3 ದಿವಸದಿಂದ ಎಸಿ ಆಫೀಸ್ ಮುಂದೆ ಧರಣಿ ಕೂತಿದ್ದಾರೆ ಸರ್. ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಲಿಲ್ಲ ಅಂತ ಸಾರ್ವಜನಿಕರು, ವಿದ್ಯಾರ್ಥಿಗಳು ಸಪೋರ್ಟ್ ಮಾಡಕ್ ನಿಂತಿದ್ದಾರೆ ಸರ್. ಮಾಧ್ಯಮಗಳಲ್ಲೂ ಅದೇ ಸುದ್ದಿ, ಯಾವ ಚಾನಲ್ ತಿಳಿಸಿದ್ರು ಅದೇ ಸುದ್ದಿ ಸರ್. ಅಷ್ಟೇ ಅಲ್ಲ ಸರ್, ಬಹಳ ಜನ ಮಕ್ಕಳ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಇಷ್ಟೆಲ್ಲ ನಡೆದಿದ್ಯಾ? ಯಾರು ಅಲ್ಲಿ ಎಸಿ? ಶಕುಂತಲಾ ನಾಯಕ್ ಅಂತ ಸರ್. ತಗೊಂಡ್ರಿ. ಹಲೋ ಮೇಡಮ್, ನಾನು CM ಸಾಹೇಬ್ರು PA ಮಾತಾಡ್ತಿರೋದು. 1 ನಿಮಿಷ ಸಾಹೇಬ್ರು ಮಾತಾಡ್ತಾರಂತೆ. ಹಲೋ, ನಮಸ್ಕಾರ ಸರ್. ಏನ್ರಿ ಪರಿಸ್ಥಿತಿ? 3 ದಿವಸದಿಂದ ಏನ್ ಮಾಡ್ತಾ ಇದ್ದೀರಾ? ಇಷ್ಟಕ್ಕೂ ಆ ಮಕ್ಕಳ ಡಿಮ್ಯಾಂಡ್ಸ್ ಏನು? ಸರ್, ಅವ್ರ ಡಿಮ್ಯಾಂಡ್ಗಳು ಏನು ಅಂತ ತಿಳ್ಕೊಳಕ್ ನಾನು ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಅವ್ರು ಏನು ಹೇಳ್ತಾ ಇಲ್ಲ ಸರ್. ಅವ್ರು ಹೇಳ್ತಾ ಇದ್ದಾರೆ, ಜಿಲ್ಲಾಧಿಕಾರಿಗಳು, ಟ್ರಾನ್ಸ್ಪೋರ್ಟ್ ಕಮಿಷನರು, ಎಲ್ಲಾ ಡಿಪಾರ್ಟ್ಮೆಂಟಿನ ಆಫೀಸರ್ಸು, ಮತ್ತೆ ಚಿಕ್ಕಬಳ್ಳಾಪುರ MLA, ಬಾಗೇಪಲ್ಲಿ MLA ಅವ್ರನ್ನೆಲ್ಲ ಕರೆಸಿದ ಮೇಲೆ ಅವ್ರ ಮುಂದೆ ಇವ್ರ ಡಿಮ್ಯಾಂಡ್ಸ್ ಎಲ್ಲ ಹೇಳ್ತಾರಂತೆ ಸರ್. ಇದೇನ್ ದೊಡ್ಡ ವಿಷಯನಾ? ಮಕ್ಳಿಗಿಂತ ಮುಖ್ಯನಾ? ವಿಷಯ ತಿಳಿಸ್ಬೇಕಾಗಿತ್ತು ಸರ್. ಇವತ್ತು ನಿಮ್ ಪ್ರೋಗ್ರಾಮ್ ಕೋಲಾರದಲ್ಲಿತ್ತು. ಹೆಡ್ ಕ್ವಾರ್ಟರ್ಸ್ ಬಿಟ್ಟು ಆಫೀಸರ್ಸ್ ಎಲ್ಲ ಇಲ್ಲಿಗೆ ಹೇಗೆ ಬರ್ತಾರೆ ಅಂತ. ಹಾಗಂತ ನೀವೇ ಡಿಸೈಡ್ ಮಾಡ್ಬಿಟ್ರೆ? ಇರೋ ಪರಿಸ್ಥಿತಿನ TCಗೆ ಹೇಳ್ಬೇಕಾಗಿತ್ತು ನೀವು. ಸಾರಿ ಸರ್, ತಕ್ಷಣ ತಿಳಿಸ್ಬೇಕಾಗಿತ್ತು. ಆದ್ರೆ ನಾನೇ ನಿವಾರಣೆ ಮಾಡಬಹುದೇನೋ ಅಂತ ತುಂಬಾ ಪ್ರಯತ್ನ ಪಟ್ಟೆ, ಆದ್ರೆ ಆಗ್ಲಿಲ್ಲ. ಇವತ್ತು ಬೆಳಿಗ್ಗೆನೆ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿದೀನಿ ಸರ್. ಅದಕ್ಕೆ ಅವ್ರು ಏನಂದ್ರು? CM ಸಾಹೇಬ್ರು ಬಂದು ಹೋದ್ಮೇಲೆ ಬರ್ತೀನಿ ಅಂತ ಹೇಳಿದ್ರ? ಒಟ್ನಲ್ಲಿ ನೀವು, ನಿಮ್ಮ ಅಧಿಕಾರಿಗಳು ಎಲ್ಲ ನಮ್ ಸರ್ಕಾರಕ್ಕೆ, ನನಗೆ ಕೆಟ್ಟ ಹೆಸರು ತರಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀರಿ. ಲುಕ್, ಆ ಮಕ್ಕಳನ್ನ ನೋಡೋದಕ್ಕೆ ನಾನು ಈಗಲೇ ಚಿಕ್ಕಬಳ್ಳಾಪುರಕ್ಕೆ ಬರ್ತಾ ಇದ್ದೀನಿ. ಆ ಮಕ್ಕಳು ಯಾರ್ಯಾರು ನೋಡ್ಬೇಕು ಅಂದ್ರು ಅವ್ರನ್ನೆಲ್ಲ ಅಲ್ಲಿ ಕರೆಸಿ. ದಿಸ್ ಇಸ್ ಮೈ ಆರ್ಡರ್. ಓಕೆ ಸರ್, ಓಕೆ. ಚೆನ್ನಯ್ಯ ನೋಡಿ, CM ಸಾಹೇಬ್ರು ಇಲ್ಲಿಗೆ ಬರ್ತಾ ಇದಾರಂತೆ. ಆ ಮಕ್ಕಳಿಗೆ ಒಂದಿಷ್ಟು ಜ್ಯೂಸ್ ಗೀಸ್ ಏನಾದ್ರು ರೆಡಿ ಮಾಡ್ಬಿಡಿ ಮೇಡಮ್. ಇದೀಗ ಬಂದ ಸುದ್ದಿ. ಈ ವಿಷಯವು ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿರುವುದರಿಂದ ಅವರು ತಮ್ಮ ಕೋಲಾರದ ಕಾರ್ಯಕ್ರಮವನ್ನು ಮುಂದೂಡಿ ಚಿಕ್ಕಬಳ್ಳಾಪುರಕ್ಕೆ ಧಾವಿಸುತ್ತಿದ್ದಾರೆ.
ಮುಖ್ಯಮಂತ್ರಿಗಳಿಗೆ ಜೈ ಮುಖ್ಯಮಂತ್ರಿಗಳಿಗೆ ಜೈ ಮುಖ್ಯಮಂತ್ರಿಗಳಿಗೆ ಜೈ ಮುಖ್ಯಮಂತ್ರಿಗಳಿಗೆ ಜೈ. ಬಾಮ್ಮ ಬಾ, ಮೊದಲು ಜ್ಯೂಸ್ ಕುಡಿ ಬಾ. ಬೇಡ ಸರ್, ನಾವು ಕುಡಿಯಲ್ಲ. ಯಾಕಮ್ಮ? ಮೊದ್ಲು ನಮ್ ಬೇಡಿಕೆಗಳು ಈಡೇರ್ಬೇಕು ಸರ್. ಅದಕ್ಕೆ ಅಲ್ವೇನಮ್ಮ ಅಷ್ಟು ದೂರದಿಂದ ಬಂದಿರೋದು. ನಿಮ್ಮ ಬೇಡಿಕೆ ಏನೇ ಇದ್ರು ನಾನು ಈಡೇರಿಸ್ತೀನಿ. ಮೊದಲು ಜ್ಯೂಸ್ ಕುಡಿಬೇಕು. ದಯವಿಟ್ಟು ಬೇಡಿ ಸರ್. ಆಗ್ಲಮ್ಮ, ನಿನ್ನ ಇಷ್ಟ ಹಾಗೆ ಆಗ್ಲಿ. ರೇ, ಆ ಮಗುನ್ ಕರ್ಕೊಂಬನಿ. ಬಮ್ಮ ಬಾ, ಮೇಲೆ ಈಗ ಹೇಳು, ಏನೇನ್ ನಿನ್ ಬೇಡಿಕೆ? ಸರ್, ಮೊದಲನೇದು, ಪ್ರತಿನಿತ್ಯ ನಮಗ್ ಪಾಠ ಹೇಳ್ಕೊಡೋ ಮೇಷ್ಟ್ರು ಬೇಕು. ಅವ್ರ ಕುಟುಂಬ ವಾಸ ಮಾಡೋಕೆ ನಮ್ ಹಳ್ಳಿಲೊಂದು ಮನೆ ಬೇಕು ಸರ್. ಎರಡನೇದು ಸರ್, ನಮ್ ಹಳ್ಳಿಗಳಿಗೆ ರಸ್ತೆನೇ ಇಲ್ಲ ಅಂದ್ಮೇಲೆ ಬಸ್ಸಿನ ಸೌಕರ್ಯದ ಬಗ್ಗೆ ಹೇಳ್ಬೇಕಾಗಿಲ್ಲ. ನಮಗ್ ಬಸ್ ಬೇಕು ಸರ್. ಮೂರನೇದು ಸರ್, ಆರೋಗ್ಯ ಹದಗೆಟ್ರೆ ಡಾಕ್ಟರ್ ನೋಡ್ಬೇಕು ಅಂದ್ರೆ 8 ಕಿಲೋಮೀಟರ್ ನಡಿಬೇಕು. ಅಲ್ಲಿಂದ 10-15 ಕಿಲೋಮೀಟರ್ ಬಸ್ಸಲ್ಲೋ ಲಾರಿಲೋ ಹೋಗ್ಬೇಕು. ಅಲ್ಗೋದ್ಮೇಲೆ ಡಾಕ್ಟರ್ ಫೀಸು ಅಂತವೆಲ್ಲ ನಮ್ಮಂತ ಸಾಮಾನ್ಯರಿಗೆ ಸಾಧ್ಯನಾ ಸರ್? ಅದಕ್ಕೆ ಪ್ರತಿಯೊಂದು ಹಳ್ಳಿಗೂ ವೈದ್ಯಕೀಯ ಸೌಲಭ್ಯ ಒದಗಿಸ್ಬೇಕು ಸರ್. ನಾಲ್ಕನೇದು ಸರ್, ಜೀವನ ಮಾಡಕ್ಕೆ ಯಾವುದೇ ಅನುಕೂಲ ಇಲ್ಲದೆ ನಮ್ ತಂದೆ ತಾಯಂದ್ರು ವರ್ಷದ 8 ತಿಂಗಳು ಪಟ್ಟಣದ ಕಡೆ ಕೆಲಸ ಮಾಡಕ್ಕೆ ಕೂಳೆ ಹೋಗ್ತಾರೆ. ಆಗ ಮಕ್ಕಳಾದ ನಮ್ ಪರಿಸ್ಥಿತಿ ಏನಾಗ್ಬೇಕು ಹೇಳಿ? ಅದಕ್ಕೆ ಅವ್ರ ಜೀವನ ಮಾಡಕ್ಕೆ ಅವ್ರವ್ರ ಹಳ್ಳಿಗಳಲ್ಲೇ ಸರ್ಕಾರದ ವತಿಯಿಂದ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್. ನೋಡಮ್ಮ, ನಿಮ್ಮ ಬೇಡಿಕೆ ಏನೇನಿದೆ ಅದನ್ನೆಲ್ಲ ಈಗಲೇ ಈಡೇರಿಸಬೇಕು ಅಂತ ಅಧಿಕಾರಿಗಳಿಗೆ ಈಗಲೇ ಆದೇಶ ಕೊಡ್ತೀನಿ. ಮೊದಲು ನೀ ಜ್ಯೂಸ್ ಕೊಡಿ. ರೇ, ಆ ಮಕ್ಕಳಿಗೆಲ್ಲ ಜ್ಯೂಸ್ ತಗೊಂಡು ಕೊಡಿ. ಬಾಮ್ಮ. ನೋಡಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಸಾರ್ವಜನಿಕವಾಗಿ ಈ ಮಾತನ್ನ ಹೇಳಲೇಬಾರದು, ಆದ್ರೆ ಹೇಳಲೇಬೇಕಾದ ಅನಿವಾರ್ಯತೆ ಇದೆ ಅಂತ ನನಗನ್ನಿಸ್ತಾ ಇದೆ. ಸ್ವತಂತ್ರ ಬಂದ ಹೊಸ್ತರಲ್ಲಿ ಅಧಿಕಾರನ ಅರ್ಹರನ್ನ ಆರಿಸಿ ಹುಡುಕಿ ಕೊಡ್ತಾ ಇದ್ರು. ಆದ್ರೆ ಈಗ ಅಧಿಕಾರ ಬೇಕು ಅಂದ್ರೆ ದೌರ್ಜನ್ಯ ಮಾಡಬೇಕು, ಕೊಂಡ್ಕೋಬೇಕು, ಕಿತ್ಕೋಬೇಕು, ಒಂದೊಂದ್ಸಲ ರಿಸಾರ್ಟ್ ರಾಜಕೀಯನೂ ಮಾಡಬೇಕಾಗತ್ತೆ. ಹಾಗೆ ಇನ್ನೂ ಕೆಲವು ವಿಚಾರಗಳು ಹೇಳಕ್ಕಾಗದೇ ಇರೋದು ಇದೆ. ನೀವು ಕೇಳಬಹುದು, ಇಷ್ಟೆಲ್ಲ ಮಾಡಿ ಬರೋ ಅಧಿಕಾರ ಬೇಕಾ ಅಂತ. ನನ್ನ 35 ವರ್ಷದ ರಾಜಕೀಯದ ಅನುಭವದಲ್ಲಿ ನಾನು ಎಷ್ಟೆಷ್ಟೋ ಕನಸುಗಳನ್ನ ಕಂಡೆ. ರಾಜ್ಯದಲ್ಲಿ ಜನಪರ ಹಿತ ಕಾರ್ಯಕ್ರಮ ಮಾಡಬೇಕು ಅಂತ. ಆದ್ರೆ ಇದನ್ನ ಸಾಧಿಸಬೇಕಾದ್ರೆ ಬರೀ ಅನುಭವ ಮಾತ್ರ ಸಾಲದು, ಅಧಿಕಾರನೂ ಇರಬೇಕು ಅಂತ ಗೊತ್ತಾಯ್ತು. ಅದಕ್ಕೆ ಅಧಿಕಾರಕ್ಕೆ ಬಂದು ಎಷ್ಟೋ ಜನಹಿತ ಕಾರ್ಯಕ್ರಮಗಳನ್ನು ಮಾಡಿದೆ. ಆದ್ರೂ ಮನಸ್ಸಿಗೆ ಸಮಾಧಾನ ಇಲ್ಲ.
ಎಲ್ಲ ಅವಲಂಬನೆ. ಒಂದು ಕಡೆ ವರಿಷ್ಠರು, ಒಂದು ಕಡೆ ಸ್ನೇಹಿತರು, ಒಂದು ಕಡೆ ಆತ್ಮೀಯರು, ಮತ್ತೊಂದು ಕಡೆ ಜನಪ್ರತಿನಿಧಿಗಳು. ಇವರೆಲ್ಲರ ಒತ್ತಡ ಎಷ್ಟಿರುತ್ತೆ ಅಂತ ಹೇಳಕ್ಕೇ ಆಗಲ್ಲ. ನಾನೇ ಅಂತಲ್ಲ, ಯಾರೇ ಆದರೂ ಸರಿ, ಈ ಪರಾವಲಂಬನೆ ಸರ್ಕಾರ ಬಂದ ಮೇಲೆ ಸಿಎಂ ಆಗಿ 6 ತಿಂಗಳು 1 ವರ್ಷನೋ ಮುಂದುವರಿಬೇಕಾದ್ರೆ ಜನರ ಹಿತದ ಕೆಲಸ ಮಾಡೋದಕ್ಕಿಂತ ಈ ಜನಪ್ರತಿನಿಧಿಗಳ ಮೇಲೆ ಗಮನ ಇಡೋದೇ ಹೆಚ್ಚಾಗ್ಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ಸ್ವತಂತ್ರ ಬಂದ 60 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ ಅನೇಕ ಪಕ್ಷಗಳು ಸರ್ಕಾರ ರಚಿಸಿದೆ, ಹೋಗಿದೆ. ಅನೇಕ ಜನ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಹೋಗಿದ್ದಾರೆ. ನಾನೂ ಅಷ್ಟೇ. ಆದರೆ ಅಧಿಕಾರಿಗಳು ನೀವು ಹಾಗಲ್ಲ. ಒಂದು ಸಲ ನೀವು ಅಧಿಕಾರಕ್ಕೆ ಬಂದ್ರೆ ನೀವು ರಿಟೈರ್ ಆಗೋವರೆಗೂ ಅಧಿಕಾರ ನಿಮ್ ಕೈಲೇ ಇರುತ್ತೆ. ನೀವು ಮನಸ್ಸು ಮಾಡಿದ್ದಿದ್ರೆ ಈ ಮಕ್ಕಳು ನಮ್ಮ ಮುಂದೆ ತಗೊಂಡ್ಬಂದಿರೋ ಸಮಸ್ಯೆಗಳು ಸಮಸ್ಯೆಗಳಾಗೇ ಉಳಿತಿರ್ಲಿಲ್ಲ. ಈ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತರದೇನೆ ಈ ಎಲ್ಲ ಕೆಲಸಗಳನ್ನು ನೀವು ಮಾಡಬಹುದು. ಆದ್ರೆ ನೀವು ಮಾಡಲ್ಲ. ನೀವು ಮಣೆ ಹಾಕ್ಬೇಕಾಗಿರೋದು ಒಬ್ಬ ಸಿಎಂಗೋ ಇಲ್ಲ ಮಿನಿಸ್ಟರ್ಗೋ ಅಲ್ಲ, ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಅವರ ಹಿತಕ್ಕೆ ಮಣೆ ಹಾಕ್ಬೇಕು. ನೀವು ಕೇಳಬಹುದು, ನಮ್ಮ ಇಷ್ಟಕ್ಕೆ ನಾವು ಕೆಲಸ ಮಾಡಿದ್ರೆ ನೀವು ರಾಜಕಾರಣಿಗಳು ಸುಮ್ಮನೆ ಇರ್ತೀರಾ ಅಂತ. ಮೊದಲು ಆ ಭಯ ಬಿಡಿ. ಆಫ್ಟರ್ ಆಲ್ ನಾವೇನ್ ಮಾಡ್ಬೋದು, ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬೋದು, ಒಂದೊಂದ್ಸಲ ಸಸ್ಪೆಂಡೂ ಮಾಡ್ಬೋದು. ಆದ್ರೆ ಎಷ್ಟು ಜನನ ಅಂತ ಮಾಡಕ್ ಸಾಧ್ಯ? ಮೊದಲು ಅಧಿಕಾರಿಗಳು ನೀವು ನಿಮ್ಮಲ್ಲಿ ಸಾಚಾತನ ಬೆಳೆಸ್ಕೊಳ್ಳಿ. ಹಾಗೆ ಬೆಳೆಸ್ಕೊಂಡ್ರೆ ಇಂಥ ಸಮಸ್ಯೆಗಳು ಮುಂದೆ ಬರೋದೇ ಇಲ್ಲ ಅನ್ನೋದೇ ನನ್ನ ಅಭಿಪ್ರಾಯ. ಮಾಧ್ಯಮದವರು, ವರದಿಗಾರರು, ಪ್ರಜೆಗಳು ನೀವೆಲ್ಲ ಇದ್ದೀರಾ. ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಇಂಥ ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಗೊಂಡ್ ಬಂದ್ರೆ ತಕ್ಷಣ ಪ್ರತಿಸ್ಪಂದಿಸ್ತೀನಿ ಅಂತ ನಮ್ಮಲ್ಲಿ ಚೈತನ್ಯ ಮೂಡಿಸಿರೋ ಈ ದೀಪಾಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಈ ದೀಪಾಳ ಪ್ರಯತ್ನ ಕೇವಲ 4 ಹಳ್ಳಿಗಳಿಗೆ ಸೀಮಿತವಾಗಬಾರದು. ನಮ್ಮ ನಾಡಿನ ಮೂಲೆ ಮೂಲೆಗಳ ಎಲ್ಲ ಹಳ್ಳಿಗಳು ಅಭಿವೃದ್ಧಿ ಹೊಂದಬೇಕು. ನಮ್ಮ ಜನ ಎಲ್ಲ ನೆಮ್ಮದಿಯಾಗಿರ್ಬೇಕು. ಅದೇ ನನ್ನ ಆಸೆ. ಇವತ್ತೇ ಮುಖ್ಯಮಂತ್ರಿಯಾಗಿ ನನ್ನ ಆದೇಶ. ಮುಖ್ಯಮಂತ್ರಿಗಳಿಗೆ ಜೈ! ಮುಖ್ಯಮಂತ್ರಿಗಳಿಗೆ ಜೈ! ಮುಖ್ಯಮಂತ್ರಿಗಳಿಗೆ ಜೈ! ಮುಖ್ಯಮಂತ್ರಿಗಳಿಗೆ ಜೈ! ದೀಪಾವಳಿಗೆ ಜೈ! ದೀಪಾವಳಿಗೆ ಜೈ! ದೀಪಾವಳಿಗೆ ಜೈ! ದೀಪಾವಳಿಗೆ ಜೈ! ದೀಪಾವಳಿಗೆ ಜೈ! ನೋಡಿ ಮಿಸ್ಟ್ರೆ, ಇನ್ 6 ತಿಂಗಳಲ್ಲಿ ನಮ್ ದೀಪಾ ಕನಸು ನನ್ಸಾಗುತ್ತೆ. ನಾನೇ ಖುದ್ದಾಗಿ ಸೆಕ್ರೆಟರಿಯೇಟ್ಗೆ ಹೋಗಿ ಈ ಪ್ಲಾನ್ ತಂದಿದ್ದೀನಿ. ಸಿಎಂ ಆರ್ಡರ್ ಮಾಡಿದ್ದಾರೆ 4 ಹಳ್ಳಿನ ಹೊಡೆಸಿ ಹೊಸ ಮನೆ ಕಟ್ಸೋದಕ್ಕೆ. ಅಷ್ಟೇ ಅಲ್ಲ, ಗೇಟಿಂದ 60 ಅಡಿ ರಸ್ತೆ, ಸೋಜಿಗನಹಳ್ಳಿಲಿ ಹೊಸ ಸ್ಕೂಲು, ಆಸ್ಪತ್ರೆ, ಡಾಕ್ಟ್ರಿಗೆ, ಮೇಸ್ಟ್ರಿಗೆ ಇರೋಕ್ ಮನೆ. ನೋಡಿ ಮೇಸ್ಟ್ರೆ, 4 ಹಳ್ಳಿಯವರು ಅಲ್ಲೇ ಇದ್ಕೊಂಡು ಜೀವನ ಮಾಡೋಕೆ ಎಲ್ಲ ವ್ಯವಸ್ಥೆನೂ ಸರ್ಕಾರದವ್ರು ಮಾಡ್ತಾರೆ. ಇನ್ಮೇಲೆ ದೀಪಾ ತಂದೆ ತಾಯಿಗಳು ಎಲ್ಲೂ ಹೋಗೋ ಆಗಿಲ್ಲ. ಆಯ್ತಾ? ಆಂಟಿ, ಏನಮ್ಮ? ನನಗೊಂದು ಆಸೆ. ಇನ್ನೂ ಆಸೆನಾ? ಇನ್ಮೇಲೆ ನಮ್ಮ ಹಳ್ಳಿ ಹೆಸರು ಸೋಜಿಗನಹಳ್ಳಿ ಅಲ್ಲ, ಮತ್ತಿನ್ನೇನು? ಶ್ಯಾಮ್ಲಮ್ನೋರ್ ಹಳ್ಳಿ ಅಂತ ಹೆಸರಿಟ್ಕೋತೀವಿ. ಇನ್ಮೇಲೆ ಆ ಹಳ್ಳಿ ಹೆಸರು ಸೋಜಿಗನ ಹಳ್ಳಿ ಅಂತಲ್ಲ, ದೀಪನ ಹಳ್ಳಿ ಅಂತ.
ಅಲ್ಲಯ್ಯ ಮತ್ತೆ ಯಾಕೆ ಇಲ್ಲಿ ಬಂದು ನಿಂತಿದ್ದೀರಾ? ಚಿಕ್ಕ ಹುಡುಗಿ ಅವಳಿಗೆ ಬುದ್ಧಿ ಇಲ್ಲ ಅಂತಂದ್ರೆ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಎಷ್ಟು ಸಲ ಅಂತ ಆಫೀಸಲ್ಲಿ ಇದ್ದೀರಾ? ಸರ್, ಇರೋ ಮನೆಗಳನ್ನ ಬೀಳಿಸಿ 6 ತಿಂಗಳಾಯ್ತು ಸರ್. ಹೌದಯ್ಯ, ಇರೋ ಮನೆಗಳನ್ನ ಬೀಳಿಸಿ ಹೊಸ ಮನೆಗಳನ್ನ ಕಟ್ಸ್ಕೊಡ್ತೀವಿ ಎಂದಿದ್ದು ನಿಜ. 4 ಹಳ್ಳಿಯವರಿಗೆ ಅನುಕೂಲ ಮಾಡ್ಕೊಡ್ತೀವಿ ಎಂದಿದ್ದು ನಿಜ. ಆದ್ರೆ ನಿಮಗ್ ಮಾತು ಕೊಟ್ಟು CM ಇಲ್ಲ, ಅವ್ರ ಸರ್ಕಾರನೂ ಇಲ್ಲ. ಸರ್ಕಾರ ರಚನೆ ಆಗುತ್ತೋ ಮತ್ತೆ ಎಲೆಕ್ಷನ್ ಬರುತ್ತೋ ಯಾರಿಗ್ ಗೊತ್ತು? ಅಲ್ಲಿವರೆಗೂ ನಿಮ್ ಯಾವ ಕೆಲಸನೂ ಆಗಲ್ಲ. ಹೋಗಿ ಹೋಗಿ, ಯಾಕೆ ಹುಚ್ಚಿರ್ತಾರ ಅಲಿತೀರಾ? ರೀ, ನಿಮ್ ತಲೆ ಕೆಡ್ಸಿರೋ ಅಡ್ವೊಕೇಟ್ ಮೇಡಮ್ 100 ಸಲ ಫೋನ್ ಮಾಡಿದ್ರು. ಅವ್ರಿಗೂ ಇದೇ ಮಾತನ್ನೇ ಹೇಳಿದೀನಿ. ನೀವೇನೇ ತಿಪ್ಪರ್ಲಾಗ ಹೊಡೆದ್ರು ನಿಮ್ ಕೆಲಸ ಆಗೋದಂತೂ ಸಾಧ್ಯನೇ ಇಲ್ಲ. ಹೋಗು. ಆಂಟಿ, ಇನ್ಮೇಲೆ ನಮ್ಮ ಹಳ್ಳಿ ಹೆಸರು ಸೋಜಿಗನಹಳ್ಳಿ ಅಲ್ಲ, ಮತ್ತಿನ್ನೇನು? ಶ್ಯಾಮ್ಲಮ್ನೋರ್ ಹಳ್ಳಿ ಅಂತ ಹೆಸರಿಟ್ಕೋತೀವಿ. ನೋಡು ಬಾವ, ನಿಮ್ಮ ಮಗಳ ಮಾತು, ಆ ದರಿದ್ರದ ಒಂದು ಮಾತು ಕೇಳ್ಕೊಂಡು ಇರೋ ಒಬ್ಬ ಮಗನ್ನ ಕಳ್ಕೊಂಡೆ. ಈಗ ಏನೋ ಮಾಡ್ತಾರೆ ಅನ್ಕೊಂಡು ಇರೋ ಮನೆಯನ್ನು ಕಳ್ಕೊಂಡು 6 ತಿಂಗಳಿಂದ 4 ಕಳ್ಳೇರು ಈ ಪ್ಲಾಸ್ಟಿಕ್ ಗುಡಾಣದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಇನ್ನು ಹೀಗೆ ಕೆಲಸ ಕಾರ್ಯ ಇಲ್ದಲೆ ಕೂತ್ಕೊಂಡ್ಬಿಟ್ರೆ ಹೆಂಡತಿ ಮಕ್ಳಿಗೂ ವಿಷ ಕೊಟ್ಟು ನಾವು ಹೀಗೆ ಸಾಯ್ಬೇಕಾಗುತ್ತೆ. ಅದಕ್ಕೆ ನನ್ನ ಏನ್ ಮಾಡು ಅಂತೀರಾ ಬಾವ? ಏನು ಇಲ್ಲ ರಾಜಣ್ಣ, ನಿನ್ನೆ ನಾನು ರಂಗಸಾಮಣ್ಣ ಇಬ್ರು ಕಾಂಟ್ರಾಕ್ಟರ್ ರಾಜಣ್ಣ ಹತ್ರ ಹೋಗಿದ್ವಿ. ಅವನ್ ಹೇಳೋದು ಇಷ್ಟೇ, ಆ ದರಿದ್ರ ನಿಮ್ ಮಗಳನ್ನ ಮೇಟ್ರನ್ನ ಹತ್ರಕ್ಕೆ ಸೇರಿಸ್ತಾ ಇದ್ರೆ ಮತ್ತೆ ನಮ್ಮನ್ನೆಲ್ಲ ಕೆಲ್ಸಕ್ಕೆ ಕರ್ಸ್ಕೊಂತಾರಂತೆ. ಅಲ್ಲ ಕೆಂಚಣ್ಣ, ಅವಯ ಏನ್ ಕರ್ಸ್ಕೊಳ್ಳೋದು? ನಾವೇ ಹೋದ್ರೆ ಕೆಲಸ ಸಿಕ್ಕಲ್ಲ ಅಂತೀಯಾ? ನಾವು ಅದೇ ಮಾತು ಹೇಳಿದ್ವಿ. ಅವನ್ ಏನ್ ಹೇಳ್ದ ಗೊತ್ತಾ? ನಮ್ಮ ಕೆಲಸದ ಜಾಗಕ್ಕೆ ಬಂದು ನಮ್ಮ ಮೇಲೆ ಇಲ್ಲ ಸಲ್ಲದೆಲ್ಲ ಹೇಳಿ ನಮ್ಮನ್ನ ಅಲ್ಲಿಂದ ಓಡಿಸ್ತಾನಂತೆ. ಅವನ್ ಎಂತ ಪ್ರಜಣ್ಣ ಅಂತ ನಿಂಗೆ ಗೊತ್ತಿಲ್ವಾ? ನೋಡಿ ಬಾವ, ಸುತ್ತಿ ಬೆಳೆಸಿ ಮಾತಾಡೋದು ಬೇಡ. ಒಂದ್ ಮಾತು ಹೇಳಿ, ನಿಮ್ ಮಗಳು ಮಾತು ಕೇಳ್ಕೊಂಡು ಹೆಂಡತಿ ಮಕ್ಳು ಕಳ್ಕೊತಿರೋ ಅಥವಾ ನಮ್ ಜೊತೆ ಬರ್ತಿರೋ ಆ ನಿರ್ಧಾರ ನಿಮಗ್ ಬಿಟ್ಟಿದ್ದು. ನಾವಂತೂ ನಮ್ಮ ಹೆಂಡತಿ ಮಕ್ಳು ಕರ್ಕೊಂಡು ಹೋಗ್ತೀವಿ. ನಡೀರಪ್ಪ. ಇಲ್ಲ 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 ಬಾವ, ಇಲ್ಲ, ಹಂಗೆಲ್ಲ ಮಾಡ್ಬೇಡಿ, ಹಂಗೆಲ್ಲ ಮಾಡ್ಬೇಡಿ. ಎಲ್ಲ ನನ್ ಕರ್ಮ. ನನ್ ಹುಟ್ಟಿದ್ದು 2 ಮಕ್ಳು ಅಂತ ಅನ್ಕತೀನಿ. ನಾವು ನಿಮ್ ಜೊತೆ ಬರ್ತೀವಿ. ನಡೀರಿ ಹೋಗವ. ಅದು ಸರಿಯಾದ ಮಾತು. ನಡೀರಿ ನಡೀರಿ. ಇಲ್ಲ ಮೇಷ್ಟ್ರೆ, ನಾನ್ ಬಿಡಲ್ಲ ಮೇಷ್ಟ್ರೆ, ನಾನ್ ಬಿಡಲ್ಲ. 4 ಹಳ್ಳಿಯವರು ಇಲ್ಲೇ ಇರ್ಬೇಕು. ನಾನ್ ಬಿಡಲ್ಲ ಮೇಷ್ಟ್ರೆ.